ಎಲ್ಲರಿಗೂ ನಮಸ್ಕಾರ. ಕಾಳಿದಾಸ ಮಹಾಕವಿಯ ಕುಮಾರ ಸಂಭವದ ಸ್ವಾರಸ್ಯಾವಲೋಕನದ 2ನೆಯ ಕಂತಿನ 5ನೇ ದಿವಸಕ್ಕೆ ಬಂದಿದ್ದೀವಿ. 6ನೇ ಸರ್ಗದ ನಡುವಿನಲ್ಲಿದ್ದೀವಿ. ಪಾರ್ವತಿ ಪರಮೇಶ್ವರರ ವಿವಾಹ ಕೌತುಕದ ಸಂಧಾನ, ಎಲ್ಲ ಹಿರಿಯರ ವ್ಯವಸ್ಥೆ ನಡೀತಾ ಇದೆ. ಇಟ್ ಈಸ್ ನಾಟ್ ಅ ಲವ್ ಮ್ಯಾರೇಜ್, ಇಟ್ಸ್ ಅನ್ ಅರೇಂಜ್ಡ್ ಮ್ಯಾರೇಜ್. ಬ್ರಾಹ್ಮ ವಿವಾಹ ಆಗಬೇಕು ಅಂತ. ಅಷ್ಟವಿಧವಾದ ವಿವಾಹಗಳು: ಬ್ರಾಹ್ಮ, ದೈವ, ಆರ್ಷ, ಪ್ರಾಜಾಪತ್ಯ, ಗಾಂಧರ್ವ, ರಾಕ್ಷಸ, ಆಸುರ, ಪೈಶಾಚ. ಅದರೊಳಗೆ ಮೊದಲ 4 ಉತ್ತಮ ಅಂತ. ಆಮೇಲಿನ 4 ಅಷ್ಟು ಪ್ರಶಸ್ತವಲ್ಲ. ಮಧ್ಯಮ ಅಂತ ಅನ್ನೋದಿದ್ರೆ ಗಾಂಧರ್ವ ಮತ್ತು ರಾಕ್ಷಸ, ಅಧಮ ಆಸುರ, ಪೈಶಾಚ ಅಂತಂತಾರೆ. ಉತ್ತಮೋತ್ತಮವಾದದ್ದು ಬ್ರಾಹ್ಮ. ಈ ಉತ್ತಮೋತ್ತಮವಾದ ವಿವಾಹವೇ ಜಗತ್ತಿಗೆ ಆದರ್ಶ ಅಂತ. ಯಾಕೆಂದರೆ ಯಾವುದೂ ಯಾವ ರೀತಿಯಲ್ಲೂ ಆಗಬಹುದು. ಈ 8 ಬಗೆಯ ಮದುವೆಗಳು ಹೇಗೆಯಾದರೂ ಗಂಡು ಹೆಣ್ಣನ್ನು ಸೇರಿಸಬೇಕು, ಯಾವ ದೃಷ್ಟಿಯಿಂದಲೂ ಹೆಣ್ಣಿಗೆ ಅನ್ಯಾಯವಾಗಬಾರದು, ಗಂಡಿಗೆ ತೊಂದರೆ ಆಗಬಾರದು ಅನ್ನುವ ದೃಷ್ಟಿಯಿಂದ ಮಾಡಿದ್ದು. ಆದರೆ ಅಂಥ ವ್ಯವಸ್ಥೆಗಳು ಕೆಲವೊಮ್ಮೆ ಏರುಪೇರಾದರೆ ಹೇಗಾದರೂ ಆ ಒಂದು ಅವ್ಯವಸ್ಥೆಯನ್ನು ಚೌಕಟ್ಟಿಗೆ ತರಬೇಕು, ವ್ಯವಸ್ಥೆಗೆ ತರಬೇಕು ಅನ್ನುವ ಪ್ರಯತ್ನವನ್ನು ಮಾಡಿದ್ದು ನಾವು ಕಾಣ್ತೀವಿ. ಆ ರೀತಿಯ ಪ್ರಯತ್ನದ ಫಲವೇ ಧರ್ಮಶಾಸ್ತ್ರಕಾರರು ಅನೇಕ ಐಚ್ಛಿಕವಾದ ಮತ್ತು ಅನೈಚ್ಛಿಕವಾಗಿಯೂ ಆಗುವಂಥ ವ್ಯವಸ್ಥೆಗಳನ್ನು ಚೌಕಟ್ಟಿಗೆ ತರುವ ಪ್ರಯತ್ನ ಮಾಡಿದ್ದಾರೆ. ಅಂದರೆ ಬ್ರಿಂಗಿಂಗ್ ಎನಿ ಡಿವಿಯೇಷನ್ ಇನ್ ಟು ದಿ ಮೈನ್ ಫೀಲ್ಡ್, ಮೈನ್ ಸ್ಟ್ರೇ, ಅದಕ್ಕೆ ಒಂದು ಲೆಜಿಟಿಮೆಸಿ ಕೊಡುವಂಥದ್ದು, ಯುಕ್ತತೆಯನ್ನು, ಔಚಿತ್ಯವನ್ನು, ಸಾಮಂಜಸ್ಯವನ್ನು, ಸಮಾಜಾಂಗೀಕೃತಿಯನ್ನು ತಂದು ಕೊಡುವಂಥ ಪ್ರಯತ್ನ. ಆದರೆ ಬ್ರಾಹ್ಮ ಎಲ್ಲರ ಒಪ್ಪಿಗೆಯಿಂದ ಆಗುವುದು. ಒಂದು ಮಾತುಂಟು, ಸರ್ವೇಷಾಂ ಅವಿರೋಧೇನ ಬ್ರಹ್ಮಕರ್ಮ ಅಂತ. ಯಾರಿಗೂ ವಿರೋಧವಾಗದೆ ಮಾಡುವಂಥದ್ದು ಬ್ರಾಹ್ಮಕರ್ಮ ಅಂತ. ಬ್ರಹ್ಮಕ್ಕೆ ಯಾವುದರಲ್ಲಿಯೂ ವಿರೋಧವಿಲ್ಲ. ಅವಿರೋಧಂ ನಿಬೋಧತ ಅಂತ. ಅವಿರೋಧವೇ ಬ್ರಹ್ಮಕರ್ಮದ ಮಹೋನ್ನತ ಲಕ್ಷಣ. ಅದು ಇಲ್ಲಿ ಪಾರ್ವತಿ ಪರಮೇಶ್ವರರಂಥ ಜಗನ್ಮಾತಾಪಿತೃಗಳಿಗೆ ಆಗಬೇಕು. ಜಗದಾದಿ ದಂಪತಿಗಳ ವಿವಾಹ ಹಾಗಾಗಬೇಕು. ಇಲ್ಲದೇ ಇದ್ದರೆ ಪಾರ್ವತಿ ಶಿವನನ್ನು ಒಲಿದಳು, ಶಿವ ಪಾರ್ವತಿಯನ್ನು ಒಲಿದ ಅಂತ ಗಾಂಧರ್ವವಾಗ್ತಾ ಇತ್ತು. ಆದರೆ ಗಾಂಧರ್ವದಿಂದ ಹುಟ್ಟುವ ಸಂತಾನ ದೈವಿಕವಾಗಿರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅದಕ್ಕೆ ಬೇಕಾದಷ್ಟು ತಪಸ್ಸು ನಡೆಯಬೇಕು ಅನ್ನುವುದು ಶಾಸ್ತ್ರದಲ್ಲಿ ಒಂದು ಶ್ರದ್ಧೆ. ಈ ಸಂದರ್ಭದಲ್ಲಿ ಸಪ್ತರ್ಷಿಗಳು ಅರುಂಧತಿ ಸಮೇತರಾಗಿ ಓಷಧಿಪ್ರಸ್ಥ ಅಂತ ಹಿಮವಂತನ ರಾಜಧಾನಿಗೆ ಹೋಗ್ತಾರೆ ಅಂತ ಆ ಒಂದು 10 ಶ್ಲೋಕಗಳ ವರ್ಣನೆಯನ್ನು ನೋಡ್ತಾ ಇದ್ವಿ. ಕಡೆಯ ಶ್ಲೋಕಕ್ಕೆ ನಾವು ಬಂದಿದ್ದೀವಿ. ಸಂತಾನಕ ತರುಚ್ಛಾಯಾ ಸುಪ್ತ ವಿದ್ಯಾಧರಾಧ್ವಗಂ ಯಸ್ಯ ಚೋಪವನಂ ಬಾಹ್ಯಂ ಗಂಧಮಾದನಂ. ಸಂತಾನ, ಪಾರಿಜಾತ, ಹರಿಚಂದನ ಮತ್ತು ಮಂದಾರ ಇವನ್ನೆಲ್ಲ ದೇವವೃಕ್ಷಗಳು ಅಂತ ಕರೀತಾರೆ. ಈ ದೇವವೃಕ್ಷಗಳ ನೆರಳಿನಲ್ಲಿ ವಿದ್ಯಾಧರರು ಪಾಂಥರಾಗಿ ಹೋಗಿ, ಅಂದರೆ ಹಾದಿಹೋಕರಾಗಿ ಬಳಲಿದಾಗ ಅಲ್ಲಿ ಮಲಕ್ಕೋತಾರೆ. ದಿವ್ಯ ವೃಕ್ಷಗಳ ಸಾಲು ಮರಗಳ ನೆರಳಿನಲ್ಲಿ ಅವರ ವಿಶ್ರಾಂತಿ ಅಂತ. ಅಂದರೆ ಯಾವುದೋ ಜಾಲಿ ಮರ, ಇನ್ಯಾವುದೋ ತಾರೆ ಮರ, ಈ ಥರದ್ದಲ್ಲದೆ ಬಹಳ ಒಳ್ಳೆಯ ದೇವವೃಕ್ಷಗಳೇ ಅಲ್ಲಿ ಹಾದಿಯ ಮರಗಳಾಗಿದ್ದುವು. ಅಂದರೆ ರಸ್ತೆಯ ಪಕ್ಕ ಸಾಲು ಮರವಾಗಿ ನೆಡುವಂಥ ನೆರವಿಗೆ ಬರುವ ಮರಗಳು ಕೂಡ ತುಂಬ ಉತ್ಕೃಷ್ಟ ವರ್ಗದವು ಅನ್ನುವುದು ಕವಿಯ ಸೂಚನೆ. ಮತ್ತು ಮಲಗುವ ಪ್ರಯಾಣಿಕರಿಗೆ ವಿಶ್ರಾಂತಿಗೆ, ನೆರಳಿಗೆ ಮರಗಳು ಬೇಕು ಅಂತ. ಗುಪ್ತರ ಕಾಲದಲ್ಲಿ ಸಾಲು ಮರಗಳನ್ನು ವಿಶೇಷವಾಗಿ ನಡೆಸುವಂಥದ್ದಾಗಿತ್ತು. ಇಡೀ ಭಾರತದ ಮಹಾ ಮಾರ್ಗಗಳು ಯಾವುದಿವೆ, ಹೈವೇಗಳು ಅಂತ ಕರೀತಾರಲ್ಲ, ಮಹಾಪಥ ಅಂತ ಕರೀತಾ ಇದ್ದರು. ಆ ಮಹಾಪಥಗಳಿಗೆ ಇನ್ನೂ ಉತ್ತಮವಾದಂಥ ಹೆಸರು ಘಂಟಾಪಥ ಅಂತಲೂ ಕರೀತಾಯಿದ್ರು. ಅಗಾಧ ವಿಸ್ತಾರವಾದ ನೇರವಾದ ಮಾರ್ಗಗಳಿಗೆ ಯಾವ ಕಳ್ಳಕಾಕರ ತೊಂದರೆಯಿಲ್ಲದಂತೆ ವ್ಯವಸ್ಥೆ ಮಾಡಿದ ಮೊದಲ ಶ್ರೇಯಸ್ಸು ಗುಪ್ತ ಸಾಮ್ರಾಜ್ಯಕ್ಕೆ, ಗುಪ್ತ ವಂಶೀಯರಿಗೆ ಸೇರಬೇಕು. ಶ್ರೀಗುಪ್ತ, ಘಟೋತ್ಕಚಗುಪ್ತ, ಚಂದ್ರಗುಪ್ತ, ಸಮುದ್ರಗುಪ್ತ, ಚಂದ್ರಗುಪ್ತ ವಿಕ್ರಮಾದಿತ್ಯ, ಕುಮಾರಗುಪ್ತ, ಸ್ಕಂದಗುಪ್ತ, ಬುಧಗುಪ್ತ ಅಂತ ಈ ಥರ ಸುಮಾರು 250 ವರ್ಷಗಳ ಕಾಲ ಆಳಿದ ಆ ವಂಶೀಯರು ಭಾರತ ದೇಶಕ್ಕೆ ಸ್ವರ್ಣ ಯುಗವನ್ನು ತಂದುಕೊಟ್ರು ಅನ್ನೋದು ಗೊತ್ತಿದೆ. ಆ ಯುಗದ ಪ್ರಾಡಕ್ಟ್ ತಾನೇ ಕಾಳಿದಾಸ, ಆ ಯುಗದ ಪುಣ್ಯ ಫಲ. ಅವನು ಇದನ್ನು ಗಮನಿಸಿಕೊಂಡು ಇದ್ದಾನೆ ಅಂತ ಅನಿಸುತ್ತೆ. ಅಲ್ಲಲ್ಲಿ ತನ್ನ ಕಾಲದ ನೆಮ್ಮದಿಯನ್ನು, ತನ್ನ ಕಾಲದ ಸಾಮಾಜಿಕ ಜೀವನದ ಸೊಗಸುಗಳನ್ನು, ಸಾಂಸ್ಕೃತಿಕ ಜೀವನದ ಮಾಧುರ್ಯ ವೈಭವಗಳನ್ನೆಲ್ಲ ಹೇಳ್ತಾನೆ. ಆದರೆ ಅದನ್ನು ವಾಚ್ಯವಾಗಿ ಹೇಳದೆ ಅಲ್ಲಲ್ಲಿ ಧ್ವನಿಪೂರ್ಣವಾಗಿ ತೋರ್ಪಡಿಸ್ತಾನೆ. ಇನ್ನು ಔಷಧಿ ಪ್ರಸ್ಥದ ಉಪವನ, ಊರಿನ
ಹೊರಗಿರುವಂತಹ ಉದ್ಯಾನ ಯಾವುದು ಅಂತಂದರೆ ಗಂಧಮಾದನಂ ಅಂತ. ಗಂಧಮಾದನ ಒಂದು ಪರ್ವತದ ಸಾನುವಿನಲ್ಲಿರ್ತಕ್ಕಂಥ ಎಲ್ಲ ಮರಗಿಡಗಳು ಸೇರಿ ಆಗಿರುವಂಥದ್ದು. ಅದೊಂದು ಕ್ರೀಡಾಶೈಲ ರೂಪಿಯಾಗಿ ಇರುತ್ತದೆ. ಗಂಧದಿಂದ ಮಾದಕತ್ವವನ್ನು ಉಂಟು ಮಾಡೋದು, ಮೈಮರೆತವನ್ನು ತಂದುಕೊಡುವುದು ಅಂತ. ಇಷ್ಟು 10 ಶ್ಲೋಕಗಳ ವರ್ಣನೆಯಲ್ಲಿ ನಾವು ನೋಡುವುದೆಲ್ಲ ಅತ್ಯಂತ ಶ್ರೀಮಂತಿಕೆಯ ಉಪಭೋಗ ಸಂಸ್ಕೃತಿಯನ್ನು ನೋಡ್ತೀವಿ. ಎಂಜಾಯ್ಮೆಂಟ್, ಕನ್ಸ್ಯೂಮರಿಸಮ್ ಇವೆಲ್ಲ ಇರುವಂಥದ್ದು. ಇಂಥ ಶ್ರೀಮಂತಿಕೆಯ ಅಬ್ಬರದ ಈ ಸಮಾಜದಿಂದ ಪಾರ್ವತಿ ಒಬ್ಬಳು ತಪಸ್ವಿನಿಯಾಗಿ ಹೊರಗೆ ಬಂದಳು ಅಂತನ್ನೋದು ಬಹಳ ವಿಶೇಷ. ಯಾಕೆ ಈ ನಗರದ ವರ್ಣನೆಯಲ್ಲಿ ಪೂರ್ತಿಯಾಗಿ ಇವನು ಶೃಂಗಾರ ರಸವನ್ನು, ಔಪಭೋಗಿಕವಾದಂಥ ಎಂಜಾಯ್ಮೆಂಟನ್ನೇ ಪ್ರಧಾನವಾಗಿಟ್ಟುಕೊಂಡ ವ್ಯವಸ್ಥೆಯನ್ನು ಹೇಳ್ತಾ ಇದ್ದಾನೆ ಅಂದರೆ ಅದು ತಪ್ಪಲ್ಲ, ಆದರೆ ಅಷ್ಟೇ ಬದುಕಲ್ಲ ಅಂತ ತೋರಿಸುವುದು. ಪಾರ್ವತಿ ತಪಸ್ವಿನಿ ಆದದ್ದು ಅಭಾವ ವೈರಾಗ್ಯದಿಂದ ಅಲ್ಲ, ಅವಳಿಗೆ ಸಂಪತ್ತಿಯ ಕೊರತೆಯಿಂದ ಆದದ್ದಲ್ಲ, ಸಂಪತ್ತಿಯ ಆಧಿಕ್ಯದಿಂದ ಆದದ್ದು. ಇದು ತುಂಬ ಮುಖ್ಯ. ಯಾಕೆಂದರೆ ಎಷ್ಟೋ ಬಾರಿ ನಮಗೆ ಯಾವುದೂ ಇಲ್ಲ ಅನ್ನೋದಕ್ಕೋಸ್ಕರ ನಾವು ವೈರಾಗ್ಯದ, ಸರಳತೆಯ, ಸಂಪನ್ನತೆಯ ಸೋಗನ್ನು ಹಾಕ್ತೀವಿ. ಅದು ಬಾಳುವಂಥದ್ದಲ್ಲ. ಎಲ್ಲ ಇದ್ದೂ ಇಲ್ಲದಂಥ ಸ್ಥಿತಿ ಬೇಕು. ಮತ್ತು ಪಾರ್ವತಿ ಎಷ್ಟು ವೈಭವದ, ಐಹಿಕ ಸಮೃದ್ಧಿಯ ತುದಿಯ ಸಮಾಜದಿಂದ ಬಂದವಳಾದರೂ ಆ ಶ್ರೀಮಂತಿಕೆಯ, ಆ ರೂಪ ಲಾವಣ್ಯ ವೈಭವಕ್ಕೆ, ಲಕ್ಷ್ಮೀಕ ಆ ಲಾವಣ್ಯ ಯಾವುದಿದೆ ಅದಷ್ಟಕ್ಕೂ ಕೂಡ ಶಿವ ಒಲಿಯಲಿಲ್ಲ ಅನ್ನೋದರಿಂದ ನಿನ್ನಿಂದ ರೂಪಂ ಹೃದಯೇನ ಪಾರ್ವತಿ ಅಂತಲೂ ನೋಡಿದ್ವಿ. ಆದರೆ ಈ ಮೆಟೀರಿಯಲ್ ಕಲ್ಚರ್, ಹವೆವರ್ ಬ್ಯೂಟಿಫುಲ್ ಆ್ಯಂಡ್ ಹವೆವರ್ ರಿಚ್ ಇಟ್ ಮೇ ಬಿ, ಇಟ್ ವಿಲ್ ನಾಟ್ ಫೆಚ್ ಶಿವ. ಅದು ನಾವು ತಿಳ್ಕೊಳ್ಬೇಕು. ಅದನ್ನು ಅವಳು ಅರ್ಥ ಮಾಡಿಕೊಂಡಳಲ್ಲ. ಮತ್ತು ಅದಕ್ಕಾಗಿ ಶಿವನ ಮೇಲೆ ಕೋಪ ಮಾಡಿಕೊಳ್ಳಿಲ್ಲ. ನನ್ನ ಸಂಪತ್ತಿಗೆ ಒಲಿದು ಬರಲಿಲ್ಲ ಅಂದರೆ ಅವನು ಅವಿವೇಕಿ ಅಂತ ಅಂದುಕೊಳ್ಳಲಿಲ್ಲ, ಅವನು ನತದೃಷ್ಟ ಹತಭಾಗ್ಯ ಅಂತ ಅಂದುಕೊಳ್ಳಲಿಲ್ಲ, ತಾನು ಹಾಗೆ ಅಂತ ಭಾವಿಸಿಕೊಂಡು ತಪಸ್ಸಿಗೆ ನಿಂತಳಲ್ಲ. ಈ ಮಟ್ಟದ ಆತ್ಮವಂತಿಕೆಯ ಸಂಸ್ಕಾರ ಬೀಜ ಅವಳಲ್ಲಿ ಇದೆ. ಹೀಗಾಗಿ ಈ ಸಂಸ್ಕೃತಿ ತಿರಸ್ಕಾರ್ಯವಲ್ಲ, ಆದರೆ ಅದು ಪರಮಾರ್ಥವಲ್ಲ ಅಂತ. ಅಂದರೆ ತ್ರಿವರ್ಗಸಾರವಾಗಿ ಕಾಣಿಸ್ತಾ ಇದೆ ಆ ಸಂಸ್ಕೃತಿ. ಅದನ್ನು ಮೀರಿದ ಭಿನ್ನವಾದ ಒಂದು ಅಪವರ್ಗ ಬೇಕಾಗಿದೆ. ಅದನ್ನು ಪಾರ್ವತಿಯ ತಪಸ್ಸು ತೋರ್ಪಡಿಸ್ತಾ ಇದೆ. ಕಾಳಿದಾಸನೇ ಇಲ್ಲಿ ಪಾರ್ವತಿ ಅಂತ ಅನ್ನಬೇಕು, ಕಾಳಿದಾಸನೇ ಇಲ್ಲಿ ಶಿವ ಅಂತಲೂ ಅನ್ನಬೇಕು. ಯಾಕೆಂದರೆ ಕಾಳಿದಾಸ ಗುಪ್ತ ಸಾಮ್ರಾಜ್ಯದ ಉನ್ನತವಾದ ಸಿರಿವಂತಿಕೆಯನ್ನು, ಸಂಪತ್ತಿಯ ಆ ಸಾಂಸ್ಕೃತಿಕ ವೈಭವವನ್ನು, ಗೀತ, ನೃತ್ಯ, ವಾದಿತ್ರಾದಿಗಳ ಸೊಗಸನ್ನೆಲ್ಲ ಕಂಡವನು. 2 ಕೈಯಲ್ಲಿ ಬಾಚಿ ಜಗತ್ತಿನ ಸುಖವನ್ನು ಅನುಭವಿಸಿದವನಾದರೂ ಅಸಕ್ತ ಸುಖಮನ್ವಭೂತ್, ಅಲ್ಲಿ ಅಂಟಿಲ್ಲದೆ ಅದರ ಆಚೆಗೆ ನಿಂತವನು. ಈ ಮಟ್ಟ ಬಂದಂತಹ ಸಂದರ್ಭದಲ್ಲಿ ಮಾತ್ರ ಯಾವುದೇ ನಾಗರಿಕತೆ ಉಳಿಯುತ್ತದೆ. ಹಾಗಿಲ್ಲದೇ ಇದ್ದರೆ ಅದಿನ್ನೇನೋ ಪ್ರಲೋಭನೆಯಿಂದ ಹದಗೆಡುತ್ತದೆ. ಅಧಿಕಾರದಲ್ಲಿ ಇದ್ದಾಗ ನಾವೇನು ಯಾವ ರೀತಿ ಇರ್ತೀವಿ ಅದು ಮುಖ್ಯ. ಅಧಿಕಾರ ಇಲ್ಲದೇ ಇದ್ದಾಗ ಎಲ್ಲರೂ ಸಾಧುಗಳೇ, ಎಲ್ಲರೂ ಜಿತ ಮನಸ್ಕರೇ ಅಂತೀವಲ್ಲ. ನಾವು ಶುದ್ಧಸ್ಥರು, ಶುದ್ಧ ಚಾರಿತ್ರರು, ಶಿಸ್ತಿನ ಪಕ್ಷ ಅಂತೆಲ್ಲ. ಅಧಿಕಾರ ಬಂದ ಮೇಲೆ ಏನಾಗುತ್ತದೆ ಅಂತ ನೋಡ್ತಾ ಇದ್ದರೆ ನಮಗೆ ತಿಳಿಯುತ್ತದೆ. ಆ ರೀತಿ ಕೈಯಲ್ಲಿ ಎಲ್ಲ ಇದ್ದಾಗ ನಾವು ವರ್ತಿಸುವುದೇ ಮುಖ್ಯವಾದಂಥದ್ದು. ಅದರಿಂದಲೇ ನೀಲಕಂಠ ದೀಕ್ಷಿತ ವೈರಾಗ್ಯ ಶತಕದಲ್ಲಿ ಹೇಳ್ತಾನೆ, ಪುತ್ರಗುಣ ಸ್ವಾತಂತ್ರ್ಯೇ ಭ್ರಾತೃಗುಣಾಶ್ಚ ದಾಯವಿಧೌ ದಾರಗುಣಾ ಆಧಿವೇದನಾವಸರೆ ದ್ರಷ್ಟವ್ಯ ಮುಚ್ಯಮಾನೇನ ಅಂತ. ಮಕ್ಕಳ ಗುಣವನ್ನು ಅವರಿಗೆ ಅಧಿಕಾರ ಬಂದಾಗ, ಅವರ ಕೈ ನಡೆಯುವ ಸ್ಥಿತಿ ಬಂದಾಗ ನಿಜವಾಗಿ ನೋಡಬೇಕಾದದ್ದು. ಹಾಗೆಯೇ ಒಡನಾಡಿಗಳಾದಂಥ ಒಡಹುಟ್ಟುಗರು, ಅಣ್ಣ ತಮ್ಮಂದಿರು, ಅವರ ಗುಣವನ್ನು ಆಸ್ತಿ ಹಂಚಿಕೊಳ್ಳುವಾಗ ನೋಡಬೇಕು. ಹಾಗೆಯೇ ಜೀವನ ಸಂಗಾತಿಗಳು, ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಇವರ ಗತಿ ನಾವು ಅವರಿಗಿಂತ ಮಿಗಿಲಾಗಿ ಮತ್ತೊಬ್ಬರನ್ನು ಪ್ರೀತಿಸುವುದೋ ಅಥವಾ ನಮಗಿನ್ನೇನೋ ತೀರದ ರೋಗವೋ, ಮನಸ್ಸಿನ ಖೇದವೋ, ಆಧಿ ವ್ಯಾಧಿ ಎರಡೂ ಬಂದಾಗ, ಆಧಿವೇದನ ಅನ್ನೋದಕ್ಕೆ ಮತ್ತೊಂದು ಮದುವೆ, ಮತ್ತೊಂದು ಪ್ರೀತಿ ಅನ್ನೋ ಒಂದು ಅರ್ಥ ಉಂಟು. ಇನ್ನೊಂದು ರೀತಿ ಆಧಿ ವೇದನ, ಆಧಿ ಅನ್ನೋದಕ್ಕೆ ಮಾನಸಿಕ ರೋಗ ಅಂತ, ವೇದನ ದೈಹಿಕವಾದ ವೇದನೆ ಅಂತ. ಹೀಗೆ ಮೆಂಟಲ್ ಆ್ಯಂಡ್ ಫಿಸಿಕಲ್ ಮ್ಯಾಲಡಿ ಅದು ಬಂದಾಗ ಆಗ ನಮ್ಮ ಒಡನಾಡಿಗಳು ಹೇಗೆ ವರ್ತಿಸ್ತಾರೆ ಅಂತ, ಅಯ್ಯೋ ಇವನಿಗೆ ನಿತ್ಯ ರೋಗ ನಾನು ಯಾತಕ್ಕೆ ಸೇವೆ ಮಾಡಲಿ ಅಂತ ಅವಳು, ಅಥವಾ ಇವಳಿಗೆ ಸದಾ ರೋಗ ನಾನು ಯಾಕೆ ಇವಳ ಜೊತೆ ಇರಲಿ ಅಂತ ಅವನು ಭಾವಿಸಿಕೊಂಡ್ರೆ ಅವರ ಸ್ವಭಾವ ಗೊತ್ತಾಗುತ್ತದೆ. ಹೀಗೆ ಬಿಡುಗಡೆಯನ್ನು ಬಯಸುವವನು ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರು ಹೇಗೆ ವರ್ತಿಸ್ತಾರೆ ಅನ್ನೋದಕ್ಕೆ ಇದನ್ನು ಒಂದು ಡೈರೆಕ್ಷನ್ನಾಗಿ, ದಿಕ್ಸೂಚಿಯಾಗಿ ಇಟ್ಟುಕೊಳ್ಬೇಕು ಅಂತಾನೆ. ಹಾಗೆ ಕಾಳಿದಾಸ ಸಮೃದ್ಧಿಯ ನಡುವೆ ಶಾಂತಿಯಿಂದ ಇದ್ದವನು, ಸಂತೆಯಲ್ಲಿ ಸಂತನಾಗಿ ನಿಂತಂಥವನು. ಹಾಗಂತ ಹೇಳಿ ಸಂತೆಯ ಬಗ್ಗೆ ತಿರಸ್ಕಾರ ಇಲ್ಲ. ಸಂತೆಯ ಜೀವನವನ್ನು ಆಸ್ವಾದಿಸಿದವನು, ಆದರೂ ಅದಕ್ಕೆ ಅತೀತನಾಗಿ ನಿಂತವನು. ಇದೇ ಅತ್ಯತಿಷ್ಠ ದಶಾಂಗುಲಂನ ಸ್ವರೂಪ ಅಂತ ಅನ್ನಬಹುದು. ಹಾಗಾಗಿ ಈ ಔಷಧಿ ಪ್ರಸ್ಥದ ವರ್ಣನೆ ನಮಗೆ ತುಂಬ ಮುಖ್ಯ ಅನಿಸುತ್ತದೆ, ಧ್ವನಿಪೂರ್ಣ ಅಂತ ಕೂಡ ಗೊತ್ತಾಗುತ್ತದೆ.
ನಿನ್ನೆ ದಿವಸ ಒಂದು ಮಾತು ಬಂದಿತ್ತು, ಬಿಲಯೋನಯ ಅನ್ನುವ ಮಾತು. ಬಿಲಯೋನಿ ಅಂತನ್ನುವುದಕ್ಕೆ ಗುಹೆಯಲ್ಲಿರುವಂಥ ಪ್ರಾಣಿ, ಹುಲಿ, ಸಿಂಹ ಈ ವರ್ಗಕ್ಕೆ ಸೇರಿದ್ದು ಅಂತ, ಸರ್ಪಾದಿಗಳು ಅಂತ ಅರ್ಥ ಇರುವಂತೆ ಮತ್ತು ಒಂದು ಅರ್ಥವನ್ನು ನಾವು ಯಾದವ ಕೋಶದಲ್ಲಿ ನೋಡ್ತೀವಿ. ಅದು ಏನಂದರೆ, ಉತ್ಕೃಷ್ಟವಾದ ಕುದುರೆಗಳು ಸಮುದ್ರದಿಂದ ಹುಟ್ಟುತ್ತವೆ, ಬಿಲಗಳಿಂದ ಹುಟ್ಟುತ್ತವೆ ಅಂತೆಲ್ಲ ಒಂದು ಪೌರಾಣಿಕ ಕಲ್ಪನೆ. ಅಲ್ಲಿಯ ಕುದುರೆಗಳು ಉತ್ಕೃಷ್ಟವಾದವು ಅಂತ ಹೇಳೋದಕ್ಕೂ ಇದ್ದಿರಬಹುದು ಅಂತಲೂ ಅರ್ಥ ಮಾಡ್ಬೋದು. ಆದರೆ ಆ ಕುದುರೆಗಳು ಬಿಲಯೋನಯ ಅಂತಂದರೆ ಹುಲಿಯ ಶಕ್ತಿಯನ್ನು, ಚಿರತೆಯ ಶಕ್ತಿಯನ್ನು ಪಡ್ಕೊಂಡಿದ್ದುವು ಅನ್ನುವ ಅರ್ಥ ಯುಕ್ತ. ಆದರೆ ನನ್ನ ಗೆಳೆಯರೊಬ್ಬರು ಭಾವಿಸಿದಂತೆ ಸ್ವಲ್ಪ ದೂರಾನ್ವಿತವಾಗುತ್ತದೆ. ಅದನ್ನು ಸ್ಫುರಣೆ ಮಾಡಿಕೊಳ್ಳುವುದು ಕಷ್ಟ. ಮಹಾಕವಿ ಕೆಲವೊಮ್ಮೆ ಮಾಡುವಂಥ ಅಲ್ಪ ಸ್ವಲ್ಪದ ಲೋಪದೋಷಗಳನ್ನು ನಾವು ನೋಡಬೇಕು, ಆದರೆ ಮನಸ್ಸಿಗೆ ತಂದುಕೊಂಡು ಬೇಸರ ಪಟ್ಟುಕೊಳ್ಳಬಾರದು. ಆ ರೀತಿಯಲ್ಲಿ ಹೋಗಬಹುದು ಅನಿಸುತ್ತೆ. ಯಾಕೆಂದರೆ ಕಾಳಿದಾಸನಲ್ಲಿ ಅನ್ವಯ ಕ್ಲೇಶ ಸಾಮಾನ್ಯವಾಗಿ ಕಾಣುವುದು ಕುಮಾರ ಸಂಭವದಲ್ಲಿಲ್ಲ. ವಿಶೇಷವಾಗಿ ಅದನ್ನು ನಾವು ನೋಡ್ತಕ್ಕಂಥದ್ದು ಮೇಘದೂತದಲ್ಲಿ. ಇರಲಿ, ಈಗ ನಾವು ಓಷಧಿ ಪ್ರಸ್ಥಕ್ಕೆ ಬಂದ ಋಷಿಗಳ ಗತಿಯನ್ನು ನೋಡೋಣ. ಅಥತೆ ಮುನಯೋ ದಿವ್ಯಾ ಪ್ರೇಕ್ಷ ಹೇಮವತಂ ಪುರಂ ಸ್ವರ್ಗಾಭಿಸಂಧಿ ಸುಕೃತಂ ವಂಚನಾಮಿವ ಮೇನಿರೆ. ಸಪ್ತರ್ಷಿಗಳು ಮೇಲಿಂದ ಓಷಧಿ ಪ್ರಸ್ಥ ಆ ಹಿಮವದ್ ರಾಜಧಾನಿಯನ್ನು ನೋಡಿ, ನಾವು ನಮ್ಮ ಋಷಿಗಳು ಎಲ್ಲರೂ ಕೂಡ ಸ್ವರ್ಗ ಸ್ವರ್ಗ ಅಂತ ತಪಸ್ಸು ಮಾಡೋದುಂಟು, ಇದು ಎಂಥ ವಂಚನೆ, ಸ್ವರ್ಗಕ್ಕಾಗಿ ತಪಸ್ಸು ಮಾಡಬಾರ್ದು, ಓಷಧಿ ಪ್ರಸ್ಥಕ್ಕೆ ಬರೋದಕ್ಕಾಗಿ ತಪಸ್ಸು ಮಾಡಬೇಕು ಅಂತ. ನನ್ನ ಗೆಳೆಯರೊಬ್ಬರು ಹೇಳಿದರು, ಅಮೆರಿಕಾ ನೋಡಬೇಕು ಅಂತ ಯಾರಿಗಾದರೂ ಅಲ್ಲಿಯ ರಸ್ತೆಗಳನ್ನೋ ಬಿಲ್ಡಿಂಗ್ಗಳನ್ನೋ ನೀಟ್ನೆಸ್ಸು ನೋಡಬೇಕು ಅಂತಿದ್ರೆ ಅಲ್ಲಿವರೆಗೂ ಹೋಗಬೇಕಾಗಿಲ್ಲ, ಒಂದು ಕಾಂಪ್ಯಾಕ್ಟ್ ಆದಂಥ ಸಿಂಗಪೂರ್ ಟೂರ್ ಮಾಡಿದ್ರೆ ಸಾಕು ಅಂತ. ಅದು ನಿಜ ಅಂತ ಎರಡನ್ನೂ ನೋಡಿದ ಮೇಲೆ ನನಗನ್ನಿಸಿದ್ದು. ಹಾಗೆ ಸ್ವರ್ಗವನ್ನು ಕಾಣುವ ಬಯಕೆ ಇದ್ದವರು ಅದಕ್ಕೂ ಮಿಗಿಲಾದಂತಹ ಓಷಧಿ ಪ್ರಸ್ಥವನ್ನು ನೋಡಬಹುದು ಅಂತ. ಸಿಂಗಪುರದಲ್ಲಿ ಹಗಲು ಹೊತ್ತು ಒಂದು ವಾತಾವರಣ, ಮಧ್ಯಾಹ್ನ ಮತ್ತೊಂದು ವಾತಾವರಣ, ಸಂಜೆ ಇನ್ನೊಂದು ವಾತಾವರಣ ಇರುತ್ತದೆ. ಅದು ಈಕ್ವಟೋರಿಯಲ್ ರೀಜನ್ ಆಗಿರೋದ್ರಿಂದ, ಸಮಭಾಜಕ ವೃತ್ತದಲ್ಲಿರೋದ್ರಿಂದ ನಿರಂತರ ಹರಿದ್ವರ್ಣದ ಕಾಡುಗಳು ಅಲ್ಲಿರುವಂಥವು. ಜೊತೆಗೆ ಅಲ್ಲಿಯ ಸ್ವಾರಸ್ಯ ಏನಂದರೆ, ಮಳೆ ವರ್ಷ ಇಡೀ ಬೀಳ್ತಾ ಇರುತ್ತೆ, ಬಿಸಿಲು ವರ್ಷ ಇಡೀ ಬೆಳಗ್ತಾ ಇರುತ್ತೆ, ಚಳಿ ವರ್ಷ ಇಡೀ ಇರುತ್ತದೆ. ಹೀಗಾಗಿ ಏಕಕಾಲದಲ್ಲಿ ಬೇಸಿಗೆ, ಮಳೆ ಮತ್ತು ಚಳಿ ಎಲ್ಲದರ ಅನುಭವವೂ ಆಗ್ತಾ ಇರುತ್ತೆ, ಸಕಲ ಋತುಗಳ ಸಮಾಹಾರವೂ ಆಗಿರುತ್ತದೆ ಅಂತ ಗೊತ್ತಾಗುತ್ತದೆ ಅಂತ ಅಲ್ಲಿ ಸ್ಥಳೀಯರ ವಿಶೇಷಣ ಹೇಳಿದ್ದುಂಟು. ಇರಲಿ, ಇಲ್ಲಿ ಒಂದೇ ಮಾತಲ್ಲಿ ವಂಚನಾಮಿವ ಮೇನಿರೆ ಅಂತ ಹೇಳ್ತಾ ಕವಿ, ಈ ಸ್ವರ್ಗ ನಮ್ಮ ಪಾಲಿಗೆ ಬರೀ ಮರೀಚಿಕೆ, ನಿಜವಾದ ಸ್ವಾರಸ್ಯ ಇರೋದಿಲ್ಲೇ. ಅಂದರೆ ಭೂಮಿಯ ಮೇಲಿನ ಬದುಕೇ ಸ್ವಾರಸ್ಯ ಅನ್ನುವುದನ್ನು ಧ್ವನಿಸ್ತಾ ಇದ್ದಾನೆ. ತೇಸದ್ಮನಿ ಗಿರೇರ್ವೇಗಾತ್ ಮುನ್ಮುಖದ್ವಾಸ್ಥವೀಕ್ಷಿತಾ ಅವತೇರು ಜಟಾಭಾರೈ ಲಿಖಿತಾನಲ ನಿಶ್ಚಲೈ. ಪೊಯೆಟ್ರಿ ಅಂದರೆ ಆಡಿಟ್ರಿ ಇಮ್ಯಾಜಿನೇಷನ್ ಅಂತಾರೆ. ಕಿವಿಗೆ ಬೀಳ್ತಾ ಇದ್ದಂತೆಯೇ ಆ ಶಬ್ದವೇ ಒಂದು ರಮಣೀಯತೆಯನ್ನು ಉಂಟು ಮಾಡಬೇಕು, ಜೊತೆಗೆ ಕಣ್ಣಿಗೆ ಕಟ್ಟುವಂಥ ಚಿತ್ರವನ್ನು ಕೊಡಬೇಕು ಅಂತ. ನೇಮಿಚಂದ್ರ ಹೇಳ್ತಾನೆ, ಕಿವಿಯಿಂದಿಂಟಿಸುವರ್ ಸಮಸ್ತ ರಸಮಂ ಅಂತ. ಕವಿಗಳು ಕಿವಿಯಿಂದ ಎಲ್ಲ ರಸವನ್ನು ಕುಡಿಸಿಬಿಡ್ತಾರೆ ಅಂತ. ಇವನು ತೇಸದ್ಮನಿ ಗೆರೇರ್ ವೇಗಾತ್ ಮುನ್ಮುಖದ್ವಾಸ್ಥ ವೀಕ್ಷಿತಾ ಅಂತ ಹೇಳ್ತಾ, ಅವತೇರು ಜಟಾಭಾರೈ ಲಿಖಿತಾನಲ ನಿಶ್ಚಲೈ. ಇಲ್ಲಿ ಕಾಳಿದಾಸ ಕಣ್ಣಿಗೆ ಕಟ್ಟುವ ಚಿತ್ರ ಕೊಡ್ತಾ ಇದ್ದಾನೆ. ಅವರು ಇಳಿತಾ ಇದ್ದರೆ ಮೇಲಿಂದ ದೇವರ್ ಲ್ಯಾಂಡಿಂಗ್, ಬಾಗಿಲಿನಲ್ಲಿ ಕಾಯುವಂಥ ಭಟರು ಯಾರಿದ್ದಾರೆ ಅವರು ನೋಡಿದ್ರಂತೆ ಆ ವೇಗದಿಂದ ಇಳಿಯುವಾಗಲೂ ಅವರ ಜಟೆಗಳು ಚಿತ್ರೀಕೃತವಾದ ಅಗ್ನಿಜ್ವಾಲೆಗಳ ಹಾಗೆ ನಿಶ್ಚಲವಾಗಿದ್ದವು ಅಂತ. ಕೆಂಪಗಿನ ಜಟಾಭಾರ ಸಪ್ತರ್ಷಿಗಳದು. ಅವ್ರು ಹಿಂಗೆ ಮೇಲಿಂದ ಇಳಿಯುವಾಗ ಹಿಂಗೆ ಮೇಲಕ್ಕೆ ಹಾರಿ ಚೆಲ್ಲಾಪಿಲ್ಲಿ ಆಗಬೇಕು, ತಲೆ ಕೂದಲು ಕೆದರಬೇಕು, ಹಾಗಾಗಲಿಲ್ಲ. ಅದಕ್ಕೆ ಎರಡು ಕಾರಣ. ಒಂದು ಏನಂದರೆ, ಅವರು ವೇಗದಿಂದ ಇಳಿಯುವಾಗಲೂ ಪ್ರಕ್ಷೋಭೆ ಇಲ್ಲ ಅಂತ. ದೆರ್ ಇಸ್ ನೋ ಅಜಿಟೇಷನ್ ಇನ್ ದರ್ ಲ್ಯಾಂಡಿಂಗ್ ಅಂತ, ಸ್ಮೂತ್ ಲ್ಯಾಂಡಿಂಗ್ ಅಂತ ಒಂದು ಅರ್ಥ. ಮತ್ತೊಂದು, ಅವರು ಜಟೆಯನ್ನು ಅತ್ತಿ ಮರದ ಹಾಲಿನ ಮೂಲಕ ಮಾಡಿಕೊಂಡಿರುವುದು. ತಲೆ ಕೂದಲಿಗೆ ಅತ್ತಿ ಮರದ ಹಾಲು ಹಾಕ್ಕೊಂಡ್ರೆ ಅದು ಗಂಟು ಗಂಟಾಗಿ ನಿಂತು ಬಿಡುತ್ತೆ, ಅದು ಅಲ್ಲಾಡೋದಿಲ್ಲ. ಮತ್ತು ಅದು ಹೊಂಬಣ್ಣದ್ದು, ಕೇಶ ಸಂಸ್ಕಾರ ಇಲ್ಲವಲ್ಲ, ಎಣ್ಣೆ ಮೊದಲಾದವುಗಳನ್ನು ಹಚ್ಚಿ ಅಭ್ಯಂಜನಾದಿಗಳು ಮಾಡಿಸದೇ ಇರೋದ್ರಿಂದ ಅವು ಕೆಂಚಿಗಿರುತ್ತವೆ, ಅಗ್ನಿಜ್ವಾಲೆಗಳಂತೆ ತೋರುತ್ತವೆ ಅಂತ. ಮತ್ತು ಇವರು ಒಬ್ಬರಲ್ಲ ಇಬ್ಬರಲ್ಲ 7 ಜನ ಬರ್ತಾ ಇದ್ದಾರೆ ಅಂದರೆ ಸಪ್ತಾರ್ಚಿಸ್, 7 ಜ್ವಾಲೆಗಳನ್ನು ಹೊಂದಿದ ಸಾಕ್ಷಾತ್ ವೈಶ್ವಾನರನೇ ಬರ್ತಾ ಇದ್ದಾನೆ. ಧನಂಜಯ, ಜಾತವೇದನ ಆಗಮನ ಅನ್ನುವಂಥ ಇಷ್ಟೆಲ್ಲ ಸ್ವಾರಸ್ಯ. ಮತ್ತು ಅವರು ಜಟಾ ಮುಕುಟ ದೇದೀಪ್ಯಮಾನವಾದ ಸಪ್ತಾರ್ಚಿ ಕುಂಡ ಅನ್ನುವಂಥ ಭಾವನೆ ಬರುತ್ತೆ. ಎಷ್ಟು ಸೊಗಸಾದದ್ದು, ಅದು ಪೇಂಟಿಂಗಲ್ಲಿದ್ದಂತೆ ಇತ್ತು ಅಂತ.
ಚಿತ್ರದಲ್ಲಿ ಎಷ್ಟು ಅಗ್ನಿಯ ಜ್ವಾಲೆಯ ಹೊಯ್ದಾಟ ತೋರಿಸಿದ್ರು ಅದು ನಿಶ್ಚಲವಾದ ಹೊಯ್ದಾಟ, ಸಂಚಲವಾದದ್ದಲ್ಲ. ಆ ರೀತಿ ಇಂಥ ಕಲ್ಪನೆಗಳನ್ನು ಕಾಳಿದಾಸ ಕೊಡುವುದು ಬಹಳ ವಿಶೇಷ. ನಮ್ಮ ಪ್ರಾಚೀನ ಕವಿಗಳ ಪೈಕಿಯೇ ಚಿತ್ರವನ್ನು, ನೃತ್ಯವನ್ನು, ಗೀತವನ್ನು, ವಾದ್ಯವನ್ನು ಬಹಳ ಚೆನ್ನಾಗಿ ಕಾವ್ಯದಲ್ಲಿ ತಂದವನು ಮೊದಲಿಗೆ ಕಾಳಿದಾಸ. ಇನ್ನು ಮಿಕ್ಕಿದವರೆಲ್ಲ ಅವನ ಅನುಕರಣೆ ಮಾಡಿದವರು. ಯಾರೂ ಅವನನ್ನು ಮೀರಿ ಹೋಗೋಕ್ಕಾಗಲಿಲ್ಲ. ಎಲ್ಲೋ ಒಂದೊಂದು ದಿಕ್ಕಿನಲ್ಲಿ ಸ್ವಲ್ಪ ಮಟ್ಟಿಗೆ ಮೀರಿದವರು ಅಂತ ಹೇಳೋದಿದ್ರೆ, ಉದಾಹರಣೆಗೆ ತೆಲುಗಿನ ರಾಮರಾಜ ಭೂಷಣ ಭಟ್ಟುಮೂರ್ತಿ, ಅವನು ಸಂಗೀತ ರಹಸ್ಯ ಕಲಾನಿಧಿ ಎನ್ನುವ ಬಿರುದು ಪಡೆದಿದ್ದ. ಅವನ ವಸುಚರಿತ್ರ ಕಾವ್ಯದಲ್ಲಿ ಅನೇಕ ಸಂಗೀತ ಶಾಸ್ತ್ರ ರಹಸ್ಯಗಳನ್ನು ಸೂಚನೆ ಮಾಡಿದ್ದಾರೆ. ಆದರೆ ಅದು ಸ್ವಲ್ಪ ಎಫರ್ಟೆಡ್, ಪ್ರಯತ್ನ ಪುರಸ್ಸರವಾಗಿ ಮಾಡಿದ್ದು. ಕಾಳಿದಾಸನದು ಅಯತ್ನಪೂರ್ಣವಾದದ್ದು, ಸಾಮಾನ್ಯ ಕಲಾ ರುಚಿ ಇದ್ದವರಿಗೂ ಸ್ಫುರಣೆಗೆ ಬರುವಂಥದ್ದು. ತೀರ ನಾವು ಕಾವ್ಯವನ್ನು ನಿಗೂಢ ಮಾಡಿಬಿಟ್ರೆ, ದುರೂಹ ಮಾಡಿಬಿಟ್ರೆ ಕಷ್ಟ, ಅದು ಆಸ್ವಾದಕ್ಕೆ ತುಂಬ ಕಷ್ಟವಾಗಿಬಿಡುತ್ತೆ. ಆ ದೃಷ್ಟಿಯಿಂದ ಕಾಳಿದಾಸ ದ್ರಾಕ್ಷಾಪಾಕವೂ ಅಲ್ಲ, ನಾರಿಕೇಳ ಪಾಕವೂ ಅಲ್ಲ, ಕದಳಿ ಪಾಕ. ಸಿಪ್ಪೆ ಸುಲಿಯಬೇಕು ಅಷ್ಟೇ, ಒಡೆಯುವುದು ಕೆಲಸ ಇಲ್ಲ, ನಾರು ತೆಗೆಯುವ ಕೆಲಸ ಇಲ್ಲ. ಆದರೆ ಸಿಪ್ಪೆ ಸುಲಿಯದೆ ಬಾಳೆಗೆ ಹಾಕ್ಕೊಳ್ಳೋ ಹಾಗಿಲ್ಲ. ಅದರಿಂದ ಆಗುವ ಅನುಕೂಲ ಏನು ಗೊತ್ತೇ, ದ್ರಾಕ್ಷಿಯನ್ನಾದರೂ ಉಪ್ಪು ನೀರಲ್ಲಿ ತೊಳಿಬೇಕು, ಪೊಟ್ಯಾಸಿಯಂ ಪರ್ಮಾಂಗನೇಟ್ನಲ್ಲಿ ತೊಳಿಬೇಕು, ಬಿಸಿನೀರಲ್ಲಿ ತೊಳಿಬೇಕು. ಇಲ್ಲದೇ ಆ ಡಿಸ್ಇನ್ಫೆಕ್ಟೆಂಟ್ಗಳೆಲ್ಲ ಹಾಕಿರುವಂಥದ್ದು ತುಂಬ ಕಷ್ಟ, ಪೆಸ್ಟಿಸೈಡ್ಸ್ಗಳೆಲ್ಲ ಬಹಳ ಹಾನಿ ಮಾಡುತ್ತವೆ ಅಂತ. ತೆಂಗಿನಕಾಯಂತೂ ತಿನ್ನುವುದು ದೂರವೇ ಉಳಿಯಿತು ಅದರ ಕಾಠಿಣ್ಯದಿಂದ. ಬಾಳೆಹಣ್ಣು ಹಾಗಲ್ಲ. ಎಂಥ ಕೊಳೆ ಕೈಯವರು ಕೂಡ ಕೈಯೇ ತೊಳ್ಕೊಳ್ಳದೆ ಸಿಪ್ಪೆಯನ್ನು ಅಂಚಿನಿಂದ ತೆಗೆದು ಸ್ವಲ್ಪ ತೆಗೆದು ಬಾಯಿಂದ ಕಚ್ಚಿಕೊಂಡು ತಿನ್ಬೋದು. ಕಚ್ಚಿ ತಿನ್ನುವುದು ಮೈಲಿಗೆ ಅಲ್ಲ ಅನ್ನುವ ಒಂದು ಭಾವ ಇದ್ದರೆ ಸಾಕಷ್ಟೇ. ಅಂದರೆ ಮುಟ್ಟದೆಯೇ ನಾವು ತಿನ್ನಬಹುದಾದ ಹಣ್ಣು ಅಂದರೆ ಇದೊಂದೇ ಅನಿಸುತ್ತೆ. ಮಿಕ್ಕಿ ಎಲ್ಲ ಹಣ್ಣುಗಳಲ್ಲಿಯೂ ಈ ಥರದ ಸಮಸ್ಯೆ ಉಂಟು. ಕದಳಿ ಪಾಕ ಹಾಗೆ ವರ್ಷ ಇಡೀ ಸಿಗುವಂಥದ್ದು ಬಾಳೆ. ಆ ದೃಷ್ಟಿಯಿಂದ ಕಂಡಾಗ ಕಾಳಿದಾಸ ನಮಗೆ ನಿರಂತರವಾಗಿ ಸಿಗಬಲ್ಲ ಬಹಳ ರುಚಿಶುದ್ಧಿ ಇರುವ ಕವಿ ಅಂತ ಗೊತ್ತಾಗುತ್ತದೆ. ಗಗನಾದವತೀರ್ಣಾಸ ಯಥಾ ವೃದ್ಧ ಪುರಸ್ಸರ ತೋಯ ಅಂತರ್ಭಾಸ್ಕರ ಅಲೀವ ರೇಜೆ ಮುನಿಪರಂಪರ. ಇಳಿದು ಬರುವಂಥ ಆ ಮುನಿಗಳ ಸಾಲು ಯಾವುದಿದೆ ಅದು ಯಾವ ಥರ ಕಾಣಿಸ್ತು ಅಂತಂದರೆ, ಮೋಡದ ಹಿನ್ನೆಲೆಯಿಂದ ಮೂಡಿ ಬರುವ ಸೂರ್ಯ ಕಾಂತಿಯ ಹಾಗೆ ತೋರಿತು ಅಂತ. ಬಹಳ ಸೊಗಸಾದದ್ದು. ಅವರು ಆಕಾಶದಿಂದ ಇಳಿದು ಬರ್ತಾ ಇದ್ದರೆ ಸೂರ್ಯಕಾಂತಿಯೇ ಧಾರೆಯಾಗಿ ಇಳಿದು ಬಂದಂತೆ ಕಾಣಿತು. ತಾನರ್ಘ್ಯಾನ್ ಅರ್ಘ್ಯಮಾದಾಯ ದೂರಾತ್ ಪ್ರತ್ಯುಜ್ಯ ಯೌ ಗಿರಿ ನಮಯನ್ ಸಾರ ಗುರುಭಿ ಪಾದನ್ಯಾಸೈರ್ವಸುಂಧರಾಂ. ಇನ್ನು ಅವರು ಬಂದೊಡನೆ ಅನರ್ಘರಾದವರಿಗೆ ಅರ್ಘ್ಯ ಪುರಸ್ಸರವಾಗಿ ಹಿಮವಂತ ಸ್ವಾಗತ ಕೊಡ್ತಾನೆ. ದೂರದಿಂದಲೇ ಅವ್ರನ್ನ ಕಂಡು ಎದ್ದು ನಿಲ್ತಾನೆ. ಅವನು ಹೆಜ್ಜೆ ಇಡ್ತಾ ಇದ್ದರೆ ಭೂಮಿ ಬಾಗ್ತಾ ಇತ್ತು ಅಂತ, ಬೆಟ್ಟ ನಡೆದು ಬರೋದು ಅನ್ನೋದನ್ನು ಕವಿ ಕಲ್ಪಿಸಿಕೊಡ್ತಾನೆ ಇಲ್ಲಿ. ಅವನು ಎಲ್ಲರನ್ನೂ ಮಣಿಸುವಂಥ ಪರ್ವತೇಶ್ವರ ತಾನು ಇವರಿಗೆ ಮಣೀತಾ ಇದ್ದಾನೆ ಅಂತನ್ನುವಂಥದ್ದು. ಗುರು ಅನ್ನೋದಕ್ಕೆ ಭಾರ ಅಂತ ಒಂದು ಅರ್ಥ ಉಂಟು. ನಮಯನ್ ಸಾರ ಗುರುಭೇ ಪಾದನ್ಯಾಸೈಹಿ, ಸಾರವತ್ತಾದ ಭಾರವಾದ ಹೆಜ್ಜೆಗಳಿಂದ ಭೂಮಿಯನ್ನೇ ಬಾಗಿಸಬಲ್ಲವನು ತಾನು ಮೈ ಬಾಗಿಸಿ ನಮಸ್ಕಾರ ಮಾಡಿದ. ಅಲ್ಲಿ ಸ್ವಾರಸ್ಯ, ದೊಡ್ಡವರಾಗ್ಬಿಟ್ರೆ ಅವರ ಮೈ ಬಗ್ಗೋದಿಲ್ಲ. ದೊಡ್ಡವರು ಅಂತ ಯಾರನ್ನಾರು ಮಾಡಿಬಿಟ್ರಂತೂ ಅಸಲು ಮೈಮನ ಬಗ್ಗೋಲ್ಲ. ಆದರೆ ಹಿಮವಂತ ತಾನು ದೊಡ್ಡವನಾಗಿ ಸಹಜ ಗುಣದಿಂದ ಆದವನು ಮೈ ಮನಸ್ಸುಗಳನ್ನು ಬಾಗಿಸಬಲ್ಲ ಅನ್ನುವಂಥದ್ದು. ನಮಗೆ ಆಶೀರ್ವಾದ ಮಾಡಬಲ್ಲಂಥವ್ರನ್ನ, ನಮ್ಮನ್ನು ಏನೋ ಹೋಗೋ ಬಾರೋ ಅಂತ ಮಗು ಅಂತ ಮಾತಾಡಿಸಬಲ್ಲಂಥವ್ರನ್ನ ಒಬ್ಬರನ್ನ ಸದಾ ಇಟ್ಕೊಂಡಿರಬೇಕು ಕನಿಷ್ಠ. ಯಾಕೆಂದರೆ ನನಗಿಂತ ದೊಡ್ಡವರೊಬ್ಬರಿದ್ದಾರೆ, ಅವರೆದುರಿಗೆ ಬಾಗಬೇಕಾದಿದೆ ಅನ್ನುವ ವರ್ತನೆ ನಮಗೆ ಮೈಗೂಡೋದಕ್ಕೆ ಅನುಕೂಲವಾಗುತ್ತದೆ. ಧಾತು ತಾಮ್ರಾಧರ ಪ್ರಾಂಶು ದೇವದಾರು ಬೃಹದ್ಭುಜ ಪ್ರಕೃತ್ಯೇವ ಶಿಲೋರಸ್ಕ ಸುವ್ಯಕ್ತೋ ಹಿಮವಾನಿತಿ. ಅವನು ಮನಶ್ಶಿಲ, ಧಾತು ಅಂತೆಲ್ಲ ಬೇರೆ ಬೇರೆಯ ಬೆಟ್ಟದಲ್ಲಿ ಸಿಗುವ ಖನಿಜಗಳು. ನಾವು ಆಸ್ಫಾಲ್ಟ್ ಅಂತ ಕರಿತೀವಿ, ಬಾಕ್ಸೈಟ್ ಅಂತ ಕರಿತೀವಿ, ಫೆಲ್ಡ್ಸ್ಪಾರ್ ಅಂತೀವಿ. ಈ ರೀತಿಯ ಅನೇಕ ಬಗೆಯ ಧಾತುಗಳು ಯಾವುದಿವೆ ಅವುಗಳಿಂದ ಕೆಂಪು ಬಣ್ಣದ ಮೈ ಕಾಂತಿ ಬರುತ್ತದೆ. ಇವನ ತುಟಿಯ ಕಾಂತಿ, ಅಂಗೈಗಳ ಕಾಂತಿ ಇವೆಲ್ಲ ಧಾತು ತಾಮ್ರವಾಗಿವೆ. ಮತ್ತು ದೇವದಾರು ವೃಕ್ಷಗಳು ಇವನ ತೋಳಾಗಿವೆ. ಇವನ ಎದೆಯ ವೈಶಾಲ್ಯ ಆ ಹಿಮಗಿರಿಯ ಗಂಡ ಶೈಲಗಳು, ಗಂಡ ಶಿಲೆಗಳಾಗಿವೆ. ಇದರಿಂದ ನೋಡ್ತಾ ಇದ್ದಂತೆ ಹಿಮವಂತ ಅಂತ ಗೊತ್ತಾಗ್ತಾ ಇದ್ದಂತೆ ಬೆಟ್ಟಕ್ಕೆ ಮಾನವತ್ವವನ್ನು ಕಲ್ಪಿಸ್ತಾ ಇದ್ದಾನೆ. ರಾಮರಾಜಭೂಷಣ ಅಂತ ಹೇಳಿದೆ, ಅವನು ಕೋಲಾಹಲ ಅನ್ನುವ ಒಂದು ಪರ್ವತಕ್ಕೆ ನಾಯಕತ್ವವನ್ನು ಆರೋಪಣೆ ಮಾಡಿ ಶ್ಲೇಷದಿಂದ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾನೆ. ಸ್ವಲ್ಪ ಬೌದ್ಧಿಕವಾದದ್ದು. ಆದರೆ ಈ ರೀತಿ ಅಚೇತನವನ್ನು ಚೇತನವಾಗಿಸುವಂಥದ್ದು, ಚೇತನವನ್ನು ಅಚೇತನವಾಗಿಸುವಂಥದ್ದು
ಯಾವುದೋ ಪ್ರಾಣಿ ಪ್ರಪಂಚ ವಿಶೇಷವನ್ನು, ವೃಕ್ಷ ವಿಶೇಷ, ಪರ್ವತ ವಿಶೇಷಗಳನ್ನು ಮಾನವರಾಗಿ ತೋರಿಸುವಂಥದ್ದು ಮೊದಲಿಗೆ ಭಾರತೀಯರಲ್ಲಿ ಕಂಡುಕೊಂಡದ್ದು. ಇಂದು ಅಷ್ಟೇ ನಮಗೆಲ್ಲರಿಗೂ ವಾಲ್ಟ್ ಡಿಸ್ನಿ ಆತನ ಕಾರ್ಟೂನ್ಸ್ ಇಷ್ಟ ಆಗುತ್ತದೆ ಅಂದರೆ ಈ ಥರ ಅಚೇತನಕ್ಕೆ ಚೇತನ ವ್ಯವಹಾರ ಅವನು ಕೊಡೋದ್ರಿಂದ. ಬಾಣಭಟ್ಟ ಒಬ್ಬ ಶಾಲ್ಮಲಿ ವೃಕ್ಷವನ್ನು ಒಬ್ಬ ಕುಲವೃದ್ಧನಂತೆ, ಮನೆಯ ಹಿರಿಯ ವೃದ್ಧನಂತೆ ತೋರ್ಪಡಿಸ್ತಾನೆ. ಈ ಮಟ್ಟದ ಚಿತ್ರಣವನ್ನು ಮಾಡಿದಾಗಲೇ ನಮಗೆ ಮನಸ್ಸಿಗೆ ಮುಟ್ಟುವಂಥದ್ದು. ಕಾಳಿದಾಸ ಅದಕ್ಕೂ ಮಾರ್ಗದರ್ಶಿಯಾಗಿದ್ದಾನೆ. ಅವನು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದ್ದಾನೆ ಅಂತಂದರೆ ಅವನನ್ನು ಓದುವಾಗ ಸಾಮಾನ್ಯ ಗೊತ್ತಾಗೋಲ್ಲ, ಆದರೆ ಇಡೀ ಸಂಸ್ಕೃತ ಕಾವ್ಯಗಳನ್ನು ಓದುವಾಗ ನಮಗೆ ಕಾಳಿದಾಸ ಎಲ್ಲೆಲ್ಲೂ ಕಾಣಿಸ್ತಾ ಇದ್ದಾನೆ ಅನಿಸುತ್ತೆ. ನೀವು ಯಾವ ಭಾರತೀಯ ಭಾಷೆಯ ಕಾವ್ಯವನ್ನು ಓದಿ, ಅದು 19ನೇ ಶತಮಾನಕ್ಕಿಂತ ಹಿಂದಿನದೆಲ್ಲ ಕಾವ್ಯ ಯಾವುದಿದೆ ಅದನ್ನು ಓದುವಾಗ ಇನ್ವೇರಿಬಲಿ ಯು ಸಿ ಸೋ ಮಚ್ ಆಫ್ ಇಂಪ್ಯಾಕ್ಟ್ ಆಫ್ ಕಾಳಿದಾಸ. ಇಟ್ಸ್ ಎ ಸೈಲೆಂಟ್ ಸುನಾಮಿ. ಅಷ್ಟು ಅದ್ಭುತವಾಗಿ ಎಲ್ಲ ಕಡೆಯಲ್ಲಿಯೂ ಅವನ ಪ್ರಖರ ಶಕ್ತಿ ವ್ಯಾಪಿಸಿದೆ. ಅವನು ಮಾತ್ರ ಯಾವ ಕೋಲಾಹಲವೂ ಮಾಡಿಕೊಂಡಿಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ ಪರಂ ಕವೀನಾಂ ಆಧಾರಂ ಅಂತ. ವ್ಯಾಸರೂ ಕೂಡ ಹೇಳ್ತಾರೆ ಕವಿಭೀ ಗೀತಂ ಅಂತ. ಮಹಾಭಾರತ ಕವಿಗಳಿಗೆ ಆಧಾರವಾದದ್ದು, ಕವಿಗಳು ಕೊಂಡಾಡುವುದು ಅಂತ. ಅವನು ಕಾಳಿದಾಸ ಯಾವ ಕ್ಲೇಮ್ಸೂ ಮಾಡಲಿಲ್ಲ, ಆದರೆ ಅದೆಲ್ಲ ರೀತಿಯಾಗಿ ಹರಡಿಕೊಂಡು ಬಂದಿದ್ದು ನಮಗೆ ಗೋಚರವಾಗುತ್ತದೆ. ಈ ಕಾಲಕ್ಕೂ ಕೂಡ ಕಾಳಿದಾಸನ ಪ್ರಭಾವ ಇಲ್ವಾ? ಯಾಕೆ 19ನೇ ಶತಮಾನದ ಅಂಚಿಗೆ ಬಂದು ನಿಲ್ಲಿಸಿಬಿಟ್ರಿ ಅಂತ ಯಾರಾದರೂ ಕೇಳಿದ್ರೆ ಈ ಕಾಲದ ಸಾಹಿತಿಗಳು ಅಷ್ಟು ಪುಣ್ಯವಂತರಲ್ಲ ಅಂತಷ್ಟೇ ಅನ್ನಬೇಕು. ಏಕೆಂದರೆ ಕಾಳಿದಾಸನ ಸಂಸ್ಕಾರ ಆಗೋದಿಕ್ಕೂ ಕೊಟ್ಟು ಹುಟ್ಟಿರಬೇಕು. ಇವರಿಗೆ ಆ ಥರದ್ದೆಲ್ಲ ಸಂಸ್ಕಾರಗಳು ಇಲ್ಲ. ಯಾಕೆಂದರೆ ಪಿತೃಘಾತಿಗಳು, ತಂದೆಯನ್ನು ಕೊಂದು ಮುಂದೆ ಬರಬೇಕು ಅನ್ನೋರು, ಮಾತೃಘಾತಕರು ಯಾರಿದ್ದಾರೆ, ಮರದ ಬುಡವನ್ನು ಕಡಿಯಬೇಕು ಅಂತ ಮರದ ಮೇಲೆ ಕೂತು ಮಾಡುವಂಥ ಕೆಲಸ ಇದೆ, ಅವರಿಗೆ ಕಾಳಿದಾಸನಿಂದ ಏನೂ ಸಿಗೋದಿಲ್ಲ, ಮತ್ತು ಅವರು ಜಗತ್ತಿಗೇನೂ ಸಿಗುವಂತೆ ಮಾಡೋದಿಲ್ಲ. ವಿಧಿ ಪ್ರಯುಕ್ತ ಸತ್ಕಾರೈ ಸ್ವಯಂ ಮಾರ್ಗಸ್ಯ ದರ್ಶಕ ಸತೈರಾಕ್ರಾಮಯ ಮಾಸ ಶುದ್ಧಾಂತಂ ಶುದ್ಧಕರ್ಮಭಿ. ಸತೈರಾಕ್ರಮಯ ಮಾಸ ಶುದ್ಧಾಂತಂ ಶುದ್ಧಕರ್ಮಭಿ. ವಿಧಿ ಪ್ರಯುಕ್ತವಾದ ಸತ್ಕಾರ. ಕಾಳಿದಾಸ ಮತ್ತೆ ಮತ್ತೆ ಹೇಳ್ತಾನೆ ವಿಧಿ ಬಹಳ ಮುಖ್ಯ ಅಂತ. ಇದನ್ನೂ ಹೇಳಬೇಕು. ಸಂಸ್ಕೃತದಲ್ಲಿಯೇ ಭವಭೂತಿ, ಭಾರವಿ, ಅದಕ್ಕಿಂತ ಹೆಚ್ಚಾಗಿ ಬಾಣ, ಈ ಥರ ಕವಿಗಳು ಎಷ್ಟೋ ಬಾರಿ ವಿಧಿಯನ್ನು ಉಲ್ಲಂಘಿಸ್ತಾರೆ. ಕಾಳಿದಾಸ ಮುರಿಯೋದಿಲ್ಲ. ಹಿ ಈಸ್ ನೆವರ್ ಎ ಲಾ ಬ್ರೇಕರ್ ಆರ್ ಇವನ್ ಅನ್ ಔಟ್ಲ. ಅವನು ಎಲ್ಲವನ್ನ ಆಚಾರವನ್ನು ಒಪ್ಪುತ್ತಾನೆ, ಒಪ್ಪಿ ಅದನ್ನು ಮೀರುವುದನ್ನು ಹೇಳ್ತಾನೆ, ಅದನ್ನು ಮುರಿಯೋದನ್ನು ಹೇಳೋಲ್ಲ. ಹಿ ಟ್ರಾನ್ಸೆಂಡ್ಸ್ ಲಾ. ಹಿ ವಿಲ್ ನಾಟ್ ಡಿಸ್ಮಿಸ್ ಇಟ್ ಆರ್ ಹಿ ವಿಲ್ ನಾಟ್ ಬ್ರೇಕ್ ಇಟ್. ಇದು ತುಂಬ ದೊಡ್ಡದು. ಅವನು ಎಲ್ಲವನ್ನ ಅನುಸರಿಸಿಯೂ ಅದರ ಆಚೆಗೆ ನಿಲ್ಲಬಲ್ಲ. ಇಲ್ಲಿ ಎಲ್ಲ ವಿಧಿಗಳನ್ನು, ಆಚರಣೆಗಳನ್ನು ಮತ್ತೆ ಮತ್ತೆ ಹೇಳ್ತಾನೆ. ರಘುವಂಶದಲ್ಲಿ 5ನೇ ಸರ್ಗದಲ್ಲಿ ಅಜಮಹಾರಾಜ ಇಂದುಮತಿ ಸ್ವಯಂವರಕ್ಕೆ ಬರುವಾಗ ನರ್ಮದಾ ನದಿಯಿಂದ ಒಂದು ಮದೋನ್ನತವಾದ ಆನೆ, ಮದೋತ್ಕಟ ಗಜ ಬರುತ್ತದೆ. ಪ್ರಿಯದರ್ಶನ ಅನ್ನುವ ಗಂಧರ್ವ ಶಾಪಗ್ರಸ್ತನಾಗಿರ್ತಾನೆ. ಆಗ ಆನೆ ಕೊಲ್ಲಬಾರದಂಥ ಪ್ರಾಣಿ ಅಂತ ಅದನ್ನು ಎಷ್ಟು ಮಟ್ಟಿಗೆ ನಿವಾರಣೆ ಮಾಡೋದಕ್ಕೆ ಸಾಧ್ಯವೋ ಆ ಮಟ್ಟಕ್ಕೆ ಧನುಸ್ಸಿನ ಹೆದೆಯನ್ನು ಎಳಿತಾನೆ. ಆಕರ್ಣಾಂತವಾಗಿ ಎಳೆದು ಬಾಣ ಬಿಟ್ಟರೆ ಕಿವಿಯವರೆಗೂ ಅದು ಸಾಯುತ್ತದೆ ಅಂತ ಮೂಗಿನ ತುದಿಗೆ ಆ ಹೆದೆಯ ಎಳೆತವನ್ನು ನಿಲ್ಲಿಸಿ ಬಾಣ ಬಿಟ್ಟ. ಅದಕ್ಕೆ ಘಾತ ಆಗುತ್ತದೆ, ಸಾಯೋಲ್ಲ. ಆಗ ಅದು ತನ್ನ ಶಾಪವನ್ನು ಕಳ್ಕೊಂಡು ನಿಜ ರೂಪವನ್ನು ಪಡೆದ ಮೇಲೆ ನಿನ್ನ ಈ ಉಪಕಾರಕ್ಕಾಗಿ ನಾನು ಏನಾದರೂ ವಿನಿಮಯ ಮಾಡಬೇಕು ಅಂದರೆ, ಇಲ್ಲ, ನಾವು ಕ್ಷತ್ರಿಯರು, ನಾವು ಸ್ವೀಕಾರ ಮಾಡಬಾರ್ದು ಅಂದರೆ ಹಾಗಲ್ಲ, ಇದೊಂದು ವಿನಿಮಯ ಅಂತ ಅಂದುಕೋ, ವಿದ್ಯಾ ವಿನಿಮಯ, ದಾನ ಅಂತ ಅಂದುಕೊಳ್ಬೇಡ. ನೀನು ಶಾಪ ಪರಿಹಾರ ಮಾಡಿದ್ದಕ್ಕೆ ನಾನು ಕೊಡುವಂಥದ್ದು, ನೀನು ಈ ದಿವ್ಯಾಸ್ತ್ರವನ್ನು ನನಗೆ ಕೊಡು, ನಾನು ನಿನಗಿದ್ದನ್ನು ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವನು ತನ್ನ ಸಂಮೋಹನಾಸ್ತ್ರವನ್ನು ಕೊಡ್ತಾನೆ. ಹಾಗೆ ಕೊಡಬೇಕಾದರೆ ಅಷ್ಟು ಓಘದ ಮಹಾಕಾವ್ಯ ರಘುವಂಶ. ಇಡೀ ರಾಮಾಯಣ ಕಥೆಯನ್ನು 500 ಶ್ಲೋಕಗಳಲ್ಲಿ ಹೇಳೋದಕ್ಕೆ ಹೊರಟಂಥವನು 1500 ಶ್ಲೋಕಗಳ ರಘುವಂಶದ ಗಾತ್ರದಲ್ಲಿ 24,000 ಶ್ಲೋಕಗಳ ವಾಲ್ಮೀಕಿ ರಾಮಾಯಣದ ಕುಕ್ಷಿಯನ್ನು 500 ಶ್ಲೋಕಗಳಲ್ಲಿ ಅಡಕ ಮಾಡುವಂಥ ಒಂದು ಬಾಧ್ಯತೆ ಇರುವ ಕವಿ. ಇಂದುಮತಿ ಸ್ವಯಂವರಕ್ಕೆ ಹೋಗಬೇಕು. ಆ ಸ್ವಯಂವರಕ್ಕೆ ಬರುವ ಮುನ್ನ ಅಲ್ಲಿ ವೈತಾಳಿಕರು ಇವನಿಗೆ ಸುಪ್ರಭಾತವನ್ನು ಹಾಡಬೇಕು. ಈಗಷ್ಟೇ ಕೌತ್ಸ ಪ್ರಸಂಗ ಆಗಿದೆ. ಹೀಗೆ ಅನೇಕ ಪ್ರಸಂಗಗಳು ಒತ್ತಾಯದಿಂದ ಒಂದರ ಮೇಲೆ ಒಂದು ಇಡಿಕಿರಿದುಕೊಂಡು ಬರ್ತಾ ಇದ್ದಾಗಲೂ ಇವನು ಒಂದು ಸಾಲಲ್ಲಿ ಹೇಳಿಬಿಡ್ತಾನೆ ಯಾವ ರೀತಿಯಾಗಿ ಅವನು ಸ್ನಾನ ಮಾಡಿ ಪ್ರಾಂಗ್ಮುಖ ಉಪವಿಶನ್, ಪೂರ್ವ ದಿಕ್ಕಿನಲ್ಲಿ ಆ ಪ್ರಿಯದರ್ಶನ ಕೂತು, ಇವನು ಉತ್ತರ ದಿಕ್ಕಿನಲ್ಲಿ ಕೂತು ಬಲಗಿವಿಯ ಮೂಲಕವಾಗಿ ಆ ಮಂತ್ರೋಪದೇಶವನ್ನು ಸ್ವೀಕರಿಸಿದ ಅನ್ನುವಂಥದ್ದನ್ನು ಹೇಳ್ತಾನೆ. ಅಂದರೆ ಗುರು ಪೂರ್ವಾಭಿಮುಖನಾದರೆ ಶಿಷ್ಯ ಉತ್ತರಾಭಿಮುಖನಾಗಿ ಕೂತ್ಕೊಳ್ಬೇಕು. ಆಮೇಲೆ ತನ್ನ ಮುಖವನ್ನು ತಿರುಗಿಸಿ ಬಲಗಿವಿಯ ಮೂಲಕ ಉಪದೇಶ ಮಾಡಿಸಿಕೊಳ್ಬೇಕು ಅಂತ ಶಾಸ್ತ್ರವಿಧಿ ಉಂಟು.
ಯಾಕೆ ಪೂರ್ವ ಮತ್ತು ಉತ್ತರ ದೇವ ದಿಕ್ಕುಗಳು ಅಂತ. ಅವೆರಡರ ದಿಕ್ಕುಗಳ ಮಧ್ಯೆ ಇರತಕ್ಕಂಥ ಈಶಾನ್ಯ ಮೂಲೆ ಅಂತಿದೆಯಲ್ಲ, ಈಶಾನ್ಯ ಕೋಣ ಅತ್ಯಂತ ಪಾವನವಾದದ್ದು, ದೇವಕೋಣ ಅಂತ ಕರೀತಾರೆ. ಇದೆಲ್ಲ ಶಾಸ್ತ್ರದಲ್ಲಿ ಬರುವುದು. ಅಷ್ಟನ್ನು ರಿಚುವಲಿಸ್ಟಿಕ್ಕಾಗಿ ಫಾಲೋ ಮಾಡ್ತಾನೆ. ಅಂದರೆ ಕಾಳಿದಾಸ ಎಲ್ಲೂ ಸದಾಚಾರವನ್ನು ಬಿಡೋದಿಲ್ಲ. ಅದಕ್ಕೆ ಒಂದು ಸೊಗಸಿದೆ, ಅದಕ್ಕೆ ಒಂದು ಮಾಧುರ್ಯ ಇದೆ ಎನ್ನುವುದನ್ನು ಬಲ್ಲವನವನು. ಮತ್ತು ಆ ಸತ್ಕಾರಗಳನ್ನು ಋಷಿಗಳಿಗೆ ಕೊಟ್ಟ ಮೇಲೆ ಸ್ವಯಂ ಮಾರ್ಗದರ್ಶನ ಮಾಡ್ತಾ ಈತಃ ಈ ಕಡೆ ಹೀಗೆ ಬನ್ನಿ ಅಂತ ತನ್ನ ಅಂತಃಪುರಕ್ಕೆ ಅವ್ರನ್ನ ಕರ್ಕೊಂಡು ಹೋದ ಅಂತ. ಅಂತಃಪುರಕ್ಕೆ ಸಾಮಾನ್ಯವಾಗಿ ಅಪರಿಚಿತರಿಗೆ, ಅಸಾಧುಗಳಿಗೆ, ಅನ್ಯರಿಗೆ ಪ್ರವೇಶವಿಲ್ಲ. ಆತ್ಮೀಯರಿಗೆ, ಗೌರವಾರ್ಹರಿಗೆ, ವಿಶ್ವಾಸಿಗಳಿಗೆ ಮಾತ್ರ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ಶುದ್ಧ ಕರ್ಮಭಿ, ಒಳ್ಳೆಯ ಶುದ್ಧವಾದ ಆತಿಥ್ಯ ಸತ್ಕಾರದ ಮೂಲಕ ಕರ್ಕೊಂಡು ಹೋಗ್ತಾನೆ. ತತ್ರ ವೇತ್ರಾಸನ ಆಸೀನಾನ್ ಕೃತಾಸನ ಪರಿಗ್ರಹ ಇತ್ಯುವಾಚೇಶ್ವರಾನ್ ವಾಚಂ ಪ್ರಾಂಜಲಿರ್ಭೂಧರೇಶ್ವರ. ಅವ್ರನ್ನ ಉನ್ನತವಾದ ಆಸನದಲ್ಲಿ ಕೂಡಿಸ್ತಾನೆ. ಆದರೆ ಅದು ಬೆತ್ತದ ಆಸನ, ಅದು ಹೇಮಾಸನ ಅಲ್ಲ, ಬಂಗಾರದ ಆಸನ ಅಲ್ಲ, ಬೆತ್ತದ ಆಸನ, ವೇತ್ರಾಸನ. ಅಂದರೆ ಅವರು ಸರಳವಾದ ಜೀವನವನ್ನು ಇಷ್ಟಪಡೋರು, ಅದಕ್ಕೆ ಅವರಿಗೆ ಯುಕ್ತವಾದಂಥ ಆಸನ, ಆದರೆ ಅದು ಗೌರವನೀಯವಾಗಿರಬೇಕು. ಆ ಥರದೊಳಗೆ ಕೂಡಿಸ್ತಾನೆ. ಕೂಡಿಸಿ ಈ ಮಾತುಗಳನ್ನು ಆಡ್ತಾನೆ. ಅವನು ಈಶ್ವರ ಸ್ವರೂಪಿಗಳಾದ ಸಪ್ತರ್ಷಿಗಳಿಗೆ ಭೂಧರೇಶ್ವರ, ಪರ್ವತೇಶ್ವರ ಹೇಳ್ತಾನೆ. ಅಪಮೇಘೋದಯಂ ವರ್ಷಂ ಅದೃಷ್ಟ ಕುಸುಮಂ ಫಲಂ ಅತರ್ಕಿತೋಪಪನ್ನಂ ವೋ ದರ್ಶನಂ ಪ್ರತಿಭಾತಿ ಮೇ. ಮೋಡವಿಲ್ಲದೆ ಮಳೆಯಾದಂತೆ, ಹೂವಿಲ್ಲದೆ ಹಣ್ಣು ಬಿಟ್ಟಂತೆ ನಿಮ್ಮ ದರ್ಶನ ನನಗೆ ಎಂಥ ದಿವ್ಯವಾದ ಆನಂದವನ್ನು ಕೊಟ್ಟಿದೆ. ಅನಿರೀಕ್ಷಿತವಾದದ್ದು, ಕಾರಣವಿಲ್ಲದೆಯೇ ಕಾರ್ಯವಾಗಿದೆ ಅಂತ. ವಿತೌಟ್ ಕಾಸ್ ದೆರ್ ಈಸ್ ಅನ್ ಎಫೆಕ್ಟ್. ಇದು ಒಂದು ವಿಶಿಷ್ಟವಾದ ಅಲಂಕಾರ, ವಿಭಾವನ ಅಂತ ಕರೀತಾರೆ. ಕಾರಣವಿಲ್ಲದೆಯೇ ಕಾರ್ಯವಾಯಿತು ಅಂತ ಹೇಳುವಾಗ ವಿಭಾವನ. ಸಂಸ್ಕೃತದಲ್ಲಿ ಅನೇಕ ಪದ್ಯಗಳು ಈ ರೀತಿಯಾದ ಒಂದು ವಿಭಾವನಾ ಅಲಂಕಾರದಿಂದ ವಾಸಿತವಾಗಿರುವವು ಬರುತ್ತವೆ. ಚಂದ್ರ ಮೂಡಲೇ ಇಲ್ಲ, ಆಗಲೇ ಇವಳಿಗೆ ವಿರಹದ ತಾಪ ಶುರುವಾಯಿತು ಅಂತಂದರೆ ಹಾಗೇನೆ. ಇದು ಬಹಳ ಸಾಮಾನ್ಯವಾಗಿರುವಂಥದ್ದು ತೋರುತ್ತದೆ. ಆದರೆ ಈ ಪದ್ಯದಲ್ಲಿ ಹೂವಿಲ್ಲದೆ ಹಣ್ಣು ಬಿಡುತ್ತು ಅಂತನ್ನುವುದು, ಮೋಡವಿಲ್ಲದೆ ಮಳೆಯಾಯಿತು ಅನ್ನೋದು ಇನ್ನು ಹೆಚ್ಚಿನದಾಗಿ ತೋರುವಂಥದ್ದಾಗಿದೆ. ಅಲಂಕಾರದ ಲಕ್ಷಣಕ್ಕಿಂತ ಅಲಂಕಾರದ ರಚನೆಯ ನಾವೀನ್ಯ ತುಂಬ ಮುಖ್ಯ. ಮೂಢಂ ಬುದ್ಧಮಿವ ಆತ್ಮಾನಂ ಹೈಮೀಭೂತಮಿವ ಯಸಂ ಭೂಮೇರ್ದಿವಮಿವ ಆರೂಢಂ ಮನ್ಯೇ ಭವದನುಗ್ರಹಾತ್. ಮೂಢ ಬುದ್ಧಿವಂತನಾದಂತೆ, ಕಬ್ಬಿಣ ಬಂಗಾರವಾದಂತೆ, ಭೂಮಿ ಸ್ವರ್ಗವಾದಂತೆ ನಿಮ್ಮ ಅನುಗ್ರಹ ನನ್ನ ಪಾಲಿಗೆ ಬಂದಿದೆ ಅಂತ ಮತ್ತೊಂದು ಮಾತನ್ನು ಹೇಳ್ತಾನೆ. ಇಲ್ಲಿ ಮತ್ತೆ ಉತ್ಪ್ರೇಕ್ಷ ಅಲಂಕಾರಗಳಿಂದ ತುಂಬ ಸೊಗಸಾಗಿ ಗೌರವವನ್ನು ತೋರಿಸ್ತಾನೆ. ಇಲ್ಲಿ ಕಾಣುವುದು ದೊಡ್ಡವರು ಬಂದಾಗ ಫಾರ್ಮಲ್ಲಾಗಿ ಮಾತಾಡ್ತಾರೆ, ಅದರೊಳಗೆ ಒಂದು ಸೊಗಸಿರುತ್ತದೆ. ಇನ್ಫಾರ್ಮ್ಯಾಲಿಟಿಗೆ ಅದರದೇ ಬ್ಯೂಟಿ ಇರುತ್ತೆ. ಹಾಗಂತ ಓವರ್ ಇನ್ಫಾರ್ಮಲ್ ಆಗಿಬಿಟ್ಟಾಗ ಜೀವನದಲ್ಲಿ ತುಂಬ ವಿಶೃಂಖಲತೆ ಬಂದುಬಿಡುತ್ತೆ. ಒಂದು ಓರಣ, ಒಂದು ಅಚ್ಚುಕಟ್ಟು ಬೇಕು. ಬೀದಿನಲ್ಲಿ ಆಡಿದ ಮಾತನ್ನೇ ವೇದಿಕೆಯಲ್ಲಿ ಆಡ್ತೀವಿ ಅಂತ, ಮನೆ ಒಳಗಿದ್ದಾಗ ಹೇಗಿರ್ತೀವಿ ಹಾಗೆ ಬೀದಿಯಲ್ಲಿರ್ತೀವಿ ಅಂತ ಎಲ್ಲಕ್ಕೂ ಒಂದೇ ಮಂತ್ರ ಮಾಡಿಕೊಂಡ್ರೆ ಆಗೋದಿಲ್ಲ. ಒಂದೊಂದು ಹಂತಕ್ಕೆ ಒಂದೊಂದು ರೀತಿ ಇರಬೇಕು. ಡ್ರೆಸ್ ಕೋಡ್ ಅಂತ ಒಂದಿರುತ್ತೆ, ಫುಡ್ ಕೋಡ್ ಅಂತ ಒಂದಿರುತ್ತೆ. ಇವನ್ನೆಲ್ಲ ನಾವು ಪರಿಪಾಲಿಸಬೇಕು. ಹಬ್ಬದ ದಿವಸನೂ ಅದೇ ಸಾರವನ್ನು ಊಟ ಮಾಡೋಣ, ಏನೂ ಮಾಡಬೇಡಿ ಅಂತಂದರೆ ಅದು ಸರಳತೆ ಅಲ್ಲ, ಕಾರ್ಪಣ್ಯ, ದರಿದ್ರ ಅಂತಂತಾರೆ. ಒಂದು ವಿಶೇಷ ಬೇಕಾಗುತ್ತದೆ. ನಾವು ಮದುವೆ ದಿವಸನೂ ಅಷ್ಟೆಪ್ಪ ಸಿಂಪಲ್ ಆಗಿರ್ತೀವಿ, ಯಾರನ್ನೂ ಕರೆಯೋದಿಲ್ಲ, ಗಂಡು ಹೆಣ್ಣು ಮಾತ್ರ ಅಂತ. ಅವರಾದರೂ ಯಾತಕ್ಕೆ ಬೇಕು? ಹಿಂದೆ ಎಲ್ಲ ಕತ್ತಿನ ಕಳಿಸ್ಬಿಟ್ಟು ಮದುವೆ ಮಾಡ್ತಾಯಿದ್ರು ಅಂತಲ್ಲ, ಈಗ ವಾಕಿಂಗ್ ಸ್ಟಿಕ್ ಕಳಿಸಿ ಮದುವೆ ಮಾಡಿ. ಇವುಗಳಿಗೆ ಒಂದು ಮಾಧುರ್ಯ ಇರುತ್ತದೆ ಯಾವುದೋ ಒಂದು ಸಂದರ್ಭದಲ್ಲಿ. ಸಾಮಾನ್ಯ ಸಾರ್ವಜನಿಕ ವ್ಯಕ್ತಿಗಳಿಗೆ ನಿತ್ಯ ಆಹಾರ ಬೀಳ್ತಾ ಇರುತ್ತೆ, ನಿತ್ಯ ಆಹಾರನೂ ಬೀಳ್ತಾ ಇರುತ್ತೆ ಷಡ್ರಸೋಪೇತವಾಗಿ. ಆದರೆ ಲೋಕ ಸಾಮಾನ್ಯರಿಗೆ ಒಂದು ಮದುವೆಯಲ್ಲಿಯೇ ವಿಶೇಷ, ಯಾವುದೋ ಒಂದು ಸಮಾರಂಭದಲ್ಲಿ ವಿಶೇಷ ಕಾಣಬೇಕು. ಅದನ್ನು ಕತ್ತರಿಸಿಬಿಟ್ರೆ ಗತಿ ಏನು ಅಂತ ನೋಡಬೇಕಾಗುತ್ತದೆ. ಯಾಕೆಂದರೆ ಈ ಸರಳತೆಯ ವಕ್ತಾರರು ಇವರೆಲ್ಲರೂ ಕೂಡ ಸಮಾಜದಲ್ಲಿ ನಿರಂತರವಾದ ನಿತ್ಯ ಕಲ್ಯಾಣಂ ಪಚ್ಚತೋರಣಂ ಅನ್ನುವಂತೆ ಬಾಳುವವರೇ ಆಗಿರ್ತಾರೆ. ಅವರು ಹೇಳೋ ಮಾತಿಗೆ ಈ ಥರದ ವಿಷಯಗಳಲ್ಲಿ ಬೆಲೆ ಬರುವಂಥದ್ದಲ್ಲ. ಅದ್ಯ ಪ್ರಭೃತಿ ಭೂತಾನಾಂ ಅಧಿಗಮ್ಯೋಸ್ಮಿ ಶುದ್ಧಯೇ ಯದಧ್ಯಾಸಿತಮರ್ಹದ್ಭಿ ಸತ್ತದ್ದಿ ತೀರ್ಥಂ ಪ್ರಚಕ್ಷತೆ. ಈ ಹೊತ್ತಿನಿಂದ ನಾನು ಜೀವರಾಶಿಗಳನ್ನೆಲ್ಲರನ್ನೂ ಶುದ್ಧಿ ಮಾಡುವುದಕ್ಕೆ ಬೇಕಾದ ಅರ್ಹತೆ ಪಡೆದೆ ಅಂತ ಅನಿಸುತ್ತೆ. ಯಾಕೆಂದರೆ ನೀವು ನಿಮ್ಮ ಹೆಜ್ಜೆಗಳನ್ನು ನನ್ನ ಮೇಲೆ ಮೂಡಿಸಿದ್ದೀರಿ. ದೊಡ್ಡವರಿದ್ದ ಜಾಗವನ್ನು ತೀರ್ಥ ಅಂತ ಕರಿತೀವಿ. ತೀರ್ಥೀಕುರುವಂತಿ ತೀರ್ಥಾನಿ ಅಂತಾರಲ್ಲ, ಯಾವ ತೀರ್ಥವನ್ನು ಅವರು ತೀರ್ಥ ಮಾಡ್ತಾರೆ ಅಂತ. ಅದರಿಂದಲೇ ಸ್ಥಾವರ ತೀರ್ಥ, ಜಂಗಮ ತೀರ್ಥ ಅಂತ ಎರಡನ್ನು ಹೇಳ್ತಾರೆ. ಕ್ಷೇತ್ರ, ನದಿ, ಪರ್ವತ, ವೃಕ್ಷ, ಆಲಯ ಇದೆಲ್ಲವೂ ಕೂಡ ನಾವು ಸ್ಥಾವರ ತೀರ್ಥ ಅಂತಂದರೆ
ಸಜ್ಜನರನ್ನು, ಸಾಧುಗಳನ್ನು ನಾವು ಜಂಗಮ ತೀರ್ಥ ಅಂತ ಕರಿತೀವಿ. ಅವೈಮಿ ಪೂತಮಾತ್ಮಾನಂ ದ್ವಯೇ ನೈವ ದ್ವಿಜೋತ್ತಮಾ ಮೂರ್ಧಿಗಂಗಾ ಪ್ರಪಾತೇನ ಧೌತಪಾದಾಂಭಸಾಚವ. ನಾನು ಎರಡರಿಂದಲೇ ನನ್ನನ್ನು ಪಾವನನಾಗಿದ್ದೀನಿ ಅಂತ ಭಾವಿಸ್ತೀನಿ. ಒಂದು, ಆ ವಿಷ್ಣು ಪಾದೋದ್ಭವೆ ಬ್ರಹ್ಮ ಕಮಂಡಲುನಿಂದ ಉಕ್ಕಿ ಬಂದವಳು ಶಿವ ಜಟಾಜೂಟ ಸಂಭೂತೆಯಾದ ಗಂಗೆ ನನ್ನ ಮೇಲೆ ಹರಿಯುವುದರಿಂದ, ಮತ್ತೊಂದು ನಿಮ್ಮ ಪಾದೋದಕ ನನ್ನ ಮೇಲೆ ಬಿದ್ದಿದ್ದರಿಂದ. ಈ ಕಾರಣದಿಂದಲೇ ನಾನು ನನ್ನನ್ನು ಪವಿತ್ರ ಅಂತ ಭಾವಿಸಿಕೊಂಡಿದ್ದೀನಿ ಅಂತಂತಾನೆ. ಜಂಗಮಂ ಪ್ರೈಶ್ಯ ಭಾವೇವ ಸ್ಥಾವರಂ ಚರಣಾಂಕಿತಂ ವಿಭಕ್ತಾನುಗ್ರಹಂ ಮನ್ಯೇ ದ್ವಿರೂಪಮಪಿ ಮೇ ವಪುಃ. ನಿಮಗೆ ನಾನು ಪ್ರೈಶ್ಯ ಭಾವ ಅಂದರೆ ಕಿಂಕರ ಭಾವ, ಸೇವಕ ಭಾವದಿಂದ ಇದ್ದೀನಿ. ನೀವು ಹೇಳಿದ್ದನ್ನು ಮಾಡೋದಕ್ಕೆ ಅಂತ ಚೇತನಾತ್ಮಕವಾದ ರೂಪ ಹೊತ್ತಿದ್ದೀನಿ. ಮತ್ತು ಈಗಾಗಲೇ ನಿಮ್ಮ ಪಾದಸ್ಪರ್ಶವನ್ನು ನಾನು ಸ್ಥಾವರಾತ್ಮಕವಾದ ಜಡರೂಪದ ಪರ್ವತವಾಗಿ ನಿಮ್ಮ ಪಾದಸ್ಪರ್ಶದಿಂದ ಪುಲಕಿತನಾಗಿದ್ದೀನಿ. ಇನ್ನು ಜಂಗಮ ರೂಪವಾದ ಮಾನುಷ ಶರೀರದಿಂದ ನಿಮ್ಮ ಕೆಲಸವನ್ನು ಮಾಡಿಕೊಡಬಲ್ಲಂಥ ಸೇವಕನಾಗಿ ಕಿಂಕರನಾಗಿ ಕೈಂಕರ್ಯ ವೃತ್ತಿ ಅವಲಂಬಿಸಿದ್ದೀನಿ. ಹೀಗೆ ಎರಡೂ ನನ್ನ ರೂಪಗಳು ನಿಮ್ಮ ಸಾನ್ನಿಧ್ಯದಿಂದ ಪುಣ್ಯತ್ವವನ್ನು ಪಡ್ಕೊಂಡಿವೆ ಅಂತ ಹೇಳ್ತಾನೆ. ಈ ಥರದ ಪದ್ಯಗಳು ಬರೆಯೋದು ತುಂಬ ಕಷ್ಟ ಇದೆ. ಯಾಕೆಂದರೆ ಇದಕ್ಕೆ ಪ್ರೆಸಿಡೆನ್ಸೇ ಇಲ್ಲ. ಇದನ್ನು ಮೊದಲ ಬಾರಿಗೆ ಊಹೆ ಮಾಡಿಕೊಳ್ಳಬೇಕಲ್ಲ. ನೀವು ಇಡೀ ರಾಮಾಯಣ ಮಹಾಭಾರತ ತೆಗೆದು ನೋಡಿ, ಒಳ್ಳೊಳ್ಳೆ ಮಾತುಗಳು ಬರ್ತವಾದರೂ ಈ ಮಟ್ಟದ ಫ್ಲವರಿ ಲ್ಯಾಂಗ್ವೇಜ್ ಇಲ್ಲ, ಈ ಮಟ್ಟದ ಫ್ಲವರಿ ಎಟಿಕೇಟ್ ಇಲ್ಲ. ಇದು ತುಂಬ ಕಷ್ಟ. ಬಾಣಭಟ್ಟ ಅಂಥವನು ಕಥಂಚಿತ ಮಾಡೋದಕ್ಕೆ ಶಕ್ಯನಾದ, ಭೌಭೂತಿ ಅಲ್ಲಿ ಇಲ್ಲಿ ಹೇಗೋ ಮಾಡಬಲ್ಲವನಾದ, ಅವನು ತೀರಾ ಗಾಂಭೀರ್ಯಕ್ಕೆ ಹೊರಟೋಗ್ಬಿಡ್ತಾನೆ. ಕಾಳಿದಾಸನಲ್ಲಿ ಒಂದು ಲಾಘವ, ಒಂದು ಪಾಠವ ಎಲ್ಲ ಸೇರಿ ಬಂದ ಗಾಂಭೀರ್ಯ ಇರುತ್ತದೆ. ಭವತ್ ಸಂಭಾವನೋತ್ಥಾಯ ಪರಿತೋಷಾಯ ಮೂರ್ಛತೆ ಅಪಿ ವ್ಯಾಪ್ತ ದಿಗಂತಾನಿ ನಾಂಗಾನಿ ಪ್ರಭವಂತಿಮೆ. ನಿಮ್ಮ ಒಂದು ಸಂತೋಷದ ಆಗಮನದಿಂದ ನನಗೆಷ್ಟು ಆನಂದವಾಗಿದೆ ಅಂತಂದರೆ ಅದನ್ನು ನನ್ನ ಮೈಯಲ್ಲಿ ತುಂಬಿಸಿಕೊಳ್ಳೋಕ್ಕಾಗ್ತಾ ಇಲ್ಲ. ಅಪಿ ವ್ಯಾಪ್ತ ದಿಗಂತಾನಿ ನಾಂಗಾನಿ ಪ್ರಭವಂತಿಮೆ. ನನ್ನ ಮೈ ಇಷ್ಟು ಹಿಗ್ಗಿ ಆಚೆ ಈಚೆ ದಿಗಂತ ವಿಶ್ರಾಂತವಾಗಿ ಹಬ್ಬಿದ್ದರೂ ಕೂಡ ಅದನ್ನು ತುಂಬಿಸಿಕೊಳ್ಳೋಕ್ಕಾಗ್ತಾ ಇಲ್ಲ. ಪುತಿನ ಅವರ ಅಹಲ್ಯೆ ನಾಟಕದಲ್ಲಿ ಬರುತ್ತಲ್ಲ, ಎದೆಗೆ ಬರುತ್ತಲಿದೆ ಜಗದ ಮುದ ಕುಣಿದಲ್ಲದೆ ನಾ ತಾಳೆ ನಿದ ಅಂತ. ಎಷ್ಟು ಸಂತೋಷ ಅಂದರೆ ಮೈ ಬಿರಿದು ಹೋಗ್ತಾ ಇದೆ ಅಂತ. ಗಾಹ ಸತ್ತಸೀನಲ್ಲಿ ಒಂದು ಸಂದರ್ಭ ಬರುತ್ತದೆ. ಹಾಲ ಮಹಾಕವಿ ಶಾಲಿವಾಹನ ಅಂತಲೂ ಹೆಸರಲ್ಲ, ಅವನ ಗಾಥಾ ಸಪ್ತಶತಿಯಲ್ಲಿ ಒಬ್ಬ ತರುಣಿಯನ್ನು ಅವಳ ಪ್ರಿಯಕರ ನೋಡಿದ್ದಾನೆ, ಮಾತಾಡಿಸಿದ್ದಾನೆ. ಅದರಿಂದ ಅವಳಿಗೆ ಎಷ್ಟು ಸಂತೋಷವಾಗಿದೆ ಅಂದರೆ ಅವಳಿಗೆ ಒಂಟಿಯಾಗಿ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಇಡೀ ರಸ್ತೆನೇ ತಾನು ತುಂಬಿಕೊಂಡಂತೆ ಅನ್ನಿಸ್ತಾ ಇದೆ. ನೋಡುವವರೆಗೂ ಇದೇನು ರಸ್ತೆಯೆಲ್ಲ ನಡೀತಾ ಇದ್ದಾಳ ಅಂತ ಅನಿಸುವಂತೆ ಆಗಿದೆ ಅಂತ. ಆ ಸಂತೋಷದ ಭಾವ ಹಾಗೆ. ಕೆಲವರ ವ್ಯಕ್ತಿತ್ವ ಎಷ್ಟು ಇಂಪೋಸಿಂಗ್ ಆಗಿರುತ್ತೆ ಅಂದರೆ ಅವರು ಬಿಟ್ಟು ಇನ್ಯಾರೂ ಕಾಣಿಸಲ್ವೇನೋ ಆ ಸಂದರ್ಭದಲ್ಲಿ ಎನ್ನುವಂತೆ ಆಗುತ್ತದೆ. ಆ ಆನಂದಕ್ಕಾದರೂ ಅಷ್ಟೇ ಅದನ್ನು ಹೇಳ್ತಾನೆ. ನ ಕೇವಲಂ ದರಿ ಸಂಸ್ಥಂ ಭಾಸ್ವತಾಂ ದರ್ಶನೇನವಃ ಅಂತರ್ಗತಮಪಾಸ್ತಮ್ಮೆ ರಜಸೋಪಿ ಪರಂ ತಮಃ. ಮೊದಲನೇ ಸರ್ಗದಲ್ಲಿ ಹಿಮವದ್ ವರ್ಣನೆ ಮಾಡುವಾಗ ಕವಿ ದೊಡ್ಡವರು ಎಂಥೆಂಥವರಿಗೂ ಆಶ್ರಯ ಕೊಡ್ತಾರೆ. ಕತ್ತಲು ಸೂರ್ಯನ ಭೀತಿಯಿಂದ, ಬೆಳಕಿನ ಭೀತಿಯಿಂದ ಹಿಮಾಲಯ ನೀನೇ ಗತಿ ಅಂತ ಬಂದರೆ ತನ್ನ ಗುಹೆಗಳಲ್ಲಿ ಅದಕ್ಕೆ ಆಶ್ರಯ ಕೊಟ್ಟು ಕಾಪಾಡಿದ್ದಾನೆ, ಇಂಥ ದೊಡ್ಡವನು ಅಂತ ಹೇಳಿದ್ದ ಕವಿಯೇ. ಈಗ ಅದನ್ನೇ ಬಳಸಿಕೊಂಡು ಹೇಳ್ತಾ ಇದ್ದಾನೆ, ನೀವು ಬಂದಿದ್ದರಿಂದ ನನ್ನ ಗುಹೆಗಳಲ್ಲಿರ್ತಕ್ಕಂಥ ಕತ್ತಲೆಯ ತಮಸ್ಸು ಅದು ಮಾತ್ರ ನಿವಾರಣೆಯಾಗಿದ್ದಲ್ಲ, ನನ್ನ ಅಂತರಂಗದ ತಮಸ್ಸು ಕೂಡ ಹೋಗಿದೆ ಅಂತ. ಈ ತಮೋಗುಣ ಜಡತ್ವದ ಸಂಕೇತ. ನಾನು ನಿಜಾರ್ಥದಲ್ಲಿ ಚೈತನ್ಯಪೂರ್ಣನಾಗಿದ್ದೀನಿ, ಇಲ್ಲದೇ ಬರೀ ಬೆಟ್ಟ ಕಲ್ಲು ಹಾಗಿರ್ತಾ ಇದ್ದೆ ಅನ್ನುವ ಮಾತನ್ನು ಹೇಳ್ತಾನೆ. ಮತ್ತು ಅವರ ಪಾದಸ್ಪರ್ಶ, ಪಾದಧೂಲಿ ಆ ರಜೋಗುಣದಿಂದ ಈ ತಮೋಗುಣ ಹೋಯಿತು ಅಂತ. ತಮೋಗುಣವನ್ನು ಹೊಡೆದಬ್ಬಿಸಬೇಕು ಅಂತಂದರೆ ರಜೋಗುಣ ಬೇಕು, ರಜೋಗುಣವನ್ನು ಮೀರಬೇಕು ಅಂದರೆ ಸತ್ವಗುಣ ಬೇಕು. ಈ ರೀತಿ ಗುಣ ಸಂಕ್ರಮಣ ಆಗಬೇಕು. ಅದರಿಂದಲೇ ಸುಮ್ಮನೆ ಒಂದು ಕಡೆಗೆ ಐಡ್ಲಾಗಿ ಕೂತಿದ್ದರೆ ತಮೋಗುಣ, ಅದನ್ನು ಮೀರಬೇಕು ಅಂದರೆ ಹೆಕ್ಟಿಕ್ ಜಾಬ್, ಹೆಕ್ಟಿಕ್ ವರ್ಕ್, ಅದೇ ವರ್ಕೋಹಾಲಿಕ್ ನೇಚರ್ ಅಂತಾರಲ್ಲ, ಆ ರೀತಿ ಹೈಪರ್ ಆ್ಯಕ್ಟಿವಿಟಿ ಬೇಕು. ಈ ಹೈಪರ್ ಆ್ಯಕ್ಟಿವಿಟಿಯಿಂದ ಕೂಲ್ ಡೌನ್ ಆಗಬೇಕು, ಕಾಮ್ ಡೌನ್ ಆಗಬೇಕು ಅಂತಂದರೆ ಆಗಬೇಕಾದದ್ದು ಸತ್ವ. ಹೀಗೆ ಯೋಗ ದೃಷ್ಟಿಯಿಂದ ತ್ರಿಗುಣ ತತ್ವಗಳೇನಿವೆ ಅವನ್ನೂ ಧ್ವನಿಸ್ತಾನೆ. ಬರೀ ಚಾತುರ್ಯವಾಗೋದಿಲ್ಲ. ಕಾಳಿದಾಸನ ಮಾತು ಅದು ಮಹನೀಯವಾಗುತ್ತದೆ ಅನ್ನೋದನ್ನು ನಾವು ಅನೇಕ ಸಂದರ್ಭಗಳಲ್ಲಿ ಗಮನಿಸ್ತೀವಿ. ಕರ್ತವ್ಯಂ ವೋ ನ ಪಶ್ಯಾಮಿ ಸ್ಯಾಚ್ಚೇತ್ ಕಿಂ ನೋಪಪದ್ಯತೆ ಮನ್ಯೇ ಮತ್ ಪಾವನ ಅಯೈವ ಪ್ರಸ್ಥಾನಂ ಭವತಾಮಿಹ. ನೀವು ನಮ್ಮಲ್ಲಿಗೆ ಬಂದಿರುವುದಕ್ಕೆ ಯಾವ ಕಾರಣವನ್ನೂ ನಾನು ಕಾಣುವುದಿಲ್ಲ. ನಿಮಗಾಗಬೇಕಾದದ್ದು ಏನಿಲ್ಲ. ಒಂದು ಪಕ್ಷ ನಿಮ್ಮ ಬಯಕೆ ಇದ್ದರೆ ಅದು ನಿಂತಲ್ಲಿಯೇ ನೆರವೇರಬೇಕಾದದ್ದು. ಅದರಿಂದ ನನಗನ್ನಿಸೋದೇನೆಂದರೆ,
ನೀವು ಬಂದಿರುವುದು ನನ್ನನ್ನು ಅನುಗ್ರಹ ಮಾಡೋದಕ್ಕಷ್ಟೇ, ಇನ್ನೇನೂ ಅಲ್ಲ. ಮತ್ ಪಾವನಾಯೈವ, ನನ್ನ ಅನುಗ್ರಹಕ್ಕಾಗಿ ಬಂದಿದ್ದೀರಾ, ಇನ್ನೇನೂ ರೀಸನ್ನೇ ಇಲ್ಲ ನಿಮ್ಮ ಆಗಮದಲ್ಲಿ ಅಂತ. ಇಲ್ಲದೇ ಇದ್ದರೆ ನೀವು ಯಾಕೆ ಬರ್ತಾ ಇದ್ದೀರಿ ಅಂತನ್ನುವಂಥದ್ದು. ಈ ರೀತಿಯ ಮಾತುಗಳನ್ನು ಪ್ರಾಯಶಃ ಯಾವ ಪ್ರಾಚೀನ ಕಾವ್ಯಗಳಲ್ಲಿಯೂ ಯಾವ ದೇಶದ ಕವಿಗಳಲ್ಲೂ ನಾವು ಕಾಣೋದಿಲ್ಲ, ಇಂಥ ನಯ. ಮತ್ತು ಅದು ಸಾರ್ಥಕವಾದ ಮಾತು. ರಘುವಂಶದಲ್ಲೇ ಒಂದು ಕಡೆಗೆ ಬರುತ್ತದೆ, ಅವು ಸೀತೆಯನ್ನು ಕುರಿತು ಆಡುವಂಥ ಮಾತುಗಳು. ಎಲ್ಲರೂ ಕೂಡ ರಾಮನ ತಾಯಂದರು ಸೀತೆಯನ್ನು ಆಶೀರ್ವಾದ ಮಾಡ್ತಾರೆ, ಪ್ರಿಯವಾಗಿದ್ದರೂ ಆ ಮಾತುಗಳು ಸತ್ಯವಾಗಿದ್ದವು ಅಂತ. ಎರಡೂ ಆಗೋದು ತುಂಬ ಕಷ್ಟ. ನಾವು ಪ್ರೀತಿಯ ಮಾತುಗಳನ್ನು ಆಡ್ಬೋದು, ಎಷ್ಟೋ ಬಾರಿ ಅವು ಸತ್ಯವಾಗಿರೋಲ್ಲ. ಸತ್ಯದ ಮಾತುಗಳನ್ನು ಆಡ್ಬೋದು, ಅವು ಪ್ರಿಯವಾಗಿರೋಲ್ಲ. ಇದು ಎರಡೂ ಆಗಿರುವಂಥ ಮಾತುಗಳು ವಿರಳ. ಕಾಳಿದಾಸ ಹಾಗಾಡ್ತಾನೆ. ತಥಾಪಿ ತಾವತ್ ಕಸ್ಮಿಂಶ್ಚಿತ್ ಆಜ್ಞಾ ಮೇದಾತು ಮರ್ಹತ ವಿನಿಯೋಗ ಪ್ರಸಾದ ಹಿ ಕಿಂಕರ ಪ್ರಭವಿಷ್ಣುಷು. ಹಾಗಿದ್ದರೂ ಕೂಡ ನಿಮಗೇನಾದರೂ ಆಜ್ಞೆ ಕೊಡಬೇಕು ಅಂತಿದ್ದಲ್ಲಿ ದಯಮಾಡಿ ಕೊಡಿ. ಯಾಕೆಂದರೆ ನಾವು ಕಿಂಕರರು, ಪ್ರಭುಗಳಿಗೆ ಕಿಂಕರರಿಂದ ಕೆಲಸ ಆಗಬೇಕಾದದ್ದು. ಪ್ರಭುಗಳ ಒಂದು ಅನುಗ್ರಹ ಅಂದರೆ ಕಿಂಕರರಿಗೆ ಕೆಲಸ ಕೊಡುವುದೇ. ಹಾಗಾಗಿ ನೀವು ತೋರಿಸಿ, ಕಾಲಲ್ಲಿ ತೋರಿಸಿ ತಲೆಯಲ್ಲಿ ಮಾಡ್ತೀವಿ. ಕಿಂಕರರಿಗೆ ಪ್ರಭು ಪ್ರಸಾದ ಅಂದರೆ ಕೆಲಸವನ್ನು ತೋರಿಸುವುದೇನೆ. ನಮ್ಮನ್ನು ಎಂಪ್ಲಾಯ್ ಮಾಡಿದ್ರೆ ನಮಗೆ ಅದು ಧನ್ಯತೆ ಅಂತ ಭಾವಿಸ್ತೀವಿ ಅಂತ. ಯೂಸ್ ಮೀ ಅಂತ ಎಲ್ಲ ಕಡೆ ಬರೆದಿರುತ್ತಲ್ಲ ಎಷ್ಟೋ ಕಸತ್ತೊಟ್ಟಿಗಳು. ಅವನ್ನು ಪ್ರಯೋಜನ ಪಡ್ಕೊಂಡ್ರೇ ಅವುಗಳಿಗೆ ತೃಪ್ತಿ, ಅವುಗಳ ಹೊಟ್ಟೆ ತುಂಬಿಸ್ಕೊಳ್ಳೋದು. ಹಾಗೆ ಅಲ್ಲಿ ಹೀನೋಪಮೆ ನಾನು ಕೊಡ್ತಾ ಇರೋದು. ಅಂದರೆ ಸೇವಕರನ್ನು ಬಳಸ್ಕೊಳ್ಬೇಕು. ಎಷ್ಟೋ ಬಾರಿ ತುಂಬ ಜನ ಕೆಲಸಕ್ಕೆ ಸೇರಿದವರು ವಿ ಆರ್ ನಾಟ್ ವೆಲ್ ಯೂಸ್ಡ್, ವಿ ಆರ್ ನಾಟ್ ಬೆಟರ್ ಯೂಸ್ಡ್ ಅಂತ ಫ್ರಸ್ಟ್ರೇಟ್ ಮಾಡ್ಕೊಳ್ತಾ ಇರ್ತಾರಲ್ಲ. ಹಾಗಾಗಬಾರ್ದು. ನೀವು ಯಾವ ರೀತಿ ನಮ್ಮನ್ನು ಬಳಸ್ಕೊಂಡ್ರೂ ನಮಗೆ ಸಂತೋಷ, ಬಳಕೆ ಮಾಡಿ ಅಂತನ್ನುವಂಥದ್ದು. ಏತೇ ವಯಮಮಿ ದಾರಾ ಕನ್ಯೇಯಂ ಕುಲಜೀವಿತಂ ಬ್ರೂತೆ ಏನಾತ್ರವ ಕಾರ್ಯಂ ಅನಾಸ್ಥಾ ಬಾಹ್ಯ ವಸ್ತುಷು. ಅತ್ಯದ್ಭುತವಾದ ಶ್ಲೋಕ ಈ ಸರ್ಗದಲ್ಲಿದು. ಇಡೀ ಫ್ಯಾಮಿಲಿನ ತರಿಸ್ಬಿಡ್ತಾನೆ. ಏತೇ ವಯಂ, ನೋಡಿ ನಾವೇ ಇದೀವಲ್ಲ ನಾವು. ಅಮೀ ದಾರಾಹ, ಇವರು ನೋಡಿ ಮನೆಯವರು. ಇಲ್ಲಿ ನಾವು ಅನ್ನುವಲ್ಲಿ ಬಳಸಿದ ಬಹುವಚನ, ನಮ್ಮ ಮನೆಯವರು ಅನ್ನುವಲ್ಲಿ ದಾರಾಹ ಅನ್ನುವ ಬಹುವಚನ ತುಂಬ ಮಾರ್ಮಿಕವಾದದ್ದು. ಅಂದರೆ ನಾನು ಅಂತನ್ನುವುದು ಒಂದು ಅಹಂಕಾರ ಆಗಿಬಿಡುತ್ತೆ. ನಾವು ಅಂತನ್ನುವಾಗ ನನ್ನ ಪಂಚಪ್ರಾಣಗಳು, ನನ್ನ ಸಮಸ್ತವಾದ ಸಂಪತ್ತಿಯು ಅಂತನ್ನುವ ಅರ್ಥ. ಮತ್ತು ಮನೆಯವರು ಅಂತನ್ನುವಾಗ ಗೌರವ. ಗ್ರಾಮ್ಯ ಭಾಷೆ ಅಂತ ಹೇಳುವಲ್ಲಿ ಹೆಂಡ್ರು ಅಂತನ್ನುವಲ್ಲಿ ಹೆಂಡಿಂದಿರು, ಹೆಂಡತಿಯರು ಅಂತನ್ನುವ ಬಹುವಚನ ಬರುತ್ತದೆ. ಆ ಗೌರವ ಉಂಟು. ಮನೆಯವ್ರನ್ನ ಕೇಳಿ ಅಂತೆಲ್ಲ, ಅಂದರೆ ನಿಮ್ಮ ಕುಟುಂಬದವ್ರನ್ನ ಕೇಳಿ ಅಂತನ್ನುವಲ್ಲಿ ಆ ಪತ್ನಿಗೆ ದಾರಾಹ ಅನ್ನುವುದು ಒಂದೇ ಬಹುವಚನ ಶಬ್ದ ಸಂಸ್ಕೃತದಲ್ಲಿರೋದು, ನಿತ್ಯ ಬಹುವಚನ ಶಬ್ದ, ಅದನ್ನು ಬಳಸ್ತಾನೆ. ಮತ್ತು ನಮ್ಮ ಮಗು ಇದೆಯಲ್ಲ ಅದು ಅನ್ನುವ ನಪುಂಸಕಲಿಂಗ ಬಳಸ್ತೀವಿ. ಕನ್ಯೇಯಂ ಕುಲಜೀವಿತಂ, ಈ ಮಗಳು ನಮ್ಮ ಮನೆ ಬೆಳಕು. ಕುಲಜೀವಿತಂ, ನಮ್ಮ ಈಸ್ ಲೈಫ್ ಆಫ್ ಅವರ್ ಫ್ಯಾಮಿಲಿ. ಇಷ್ಟು ಪ್ರೀತ ಏನಾತ್ರವ ಕಾರ್ಯಂ, ಈ ಯಾವುದರಿಂದ ನಿಮಗೇನು ಕೆಲಸ ಆಗಲಿದೆ ಹೇಳಿ. ಅನಾಸ್ಥಾ ಬಾಹ್ಯ ವಸ್ತುಷು, ಮಿಕ್ಕ ವಿಷಯದಲ್ಲಿ ನನಗೇನು ವಿಶೇಷನೇ ಇಲ್ಲ. ಇದೆಲ್ಲವೂ ನಾನು, ಮನೆಯವರು, ಮಗು ಎಲ್ಲ ನಿಮ್ಮ ಸರ್ವೀಸಿಗೆ ನಾವಿದ್ದೀವಿ ಅಂದರೆ ಇನ್ಯಾರಿಂದ ಏನಾಗಬೇಕಾಗಿದೆ ಅಂತ. ಮತ್ತು ಅಲ್ಲಿ ತಂದು ತೋರಿಸುವ ಪಿಕ್ಚರೈಸಿಂಗ್ ಕ್ಯಾಪಬಿಲಿಟಿ ನೋಡಿ. ಅವನು ಕರೆದು ಹೆಂಡತಿನ ಮಕ್ಕಳನ್ನ ಇವರು ಏತೇ ವಯಂ ಅಮೀ, ಏತೇ ವಯಂ ಅಮೀದಾರಾಹ ಕನ್ಯಾ ಇಯಂ ಕುಲಜೀವಿತಂ ಅಂತ ಅಲ್ಲಲ್ಲಿ ಕೈ ಚಾಚಿ ತೋರಿಸುವಂತೆ ಶ್ರವ್ಯಕಾವ್ಯದಲ್ಲಿ ದೃಶ್ಯಕಾವ್ಯದ ಪರಿಣತಿಯನ್ನು ತರಬೇಕು. ದೃಶ್ಯಕಾವ್ಯದಲ್ಲಿ ಶ್ರವ್ಯಕಾವ್ಯದ ಮಾಧುರ್ಯ ಸತ್ವಗಳನ್ನು ತರಬೇಕು. ಹಾಗೆ ಮಾಡದೇ ಇದ್ದರೆ ಪ್ರಯೋಜನ ಇಲ್ಲ. ನೋಡಿ, ಸಂಗೀತದಲ್ಲಿ ನಾಟ್ಯ ಗುಣ ತರಬೇಕು, ನಾಟ್ಯದಲ್ಲಿ ಗೇಯ ಗುಣ ತರಬೇಕು. ಆ ಥರ ಮಾಡಿದ್ರೇ ಸೊಗಸು. ಚಿತ್ರದಲ್ಲಿ ಕಾವ್ಯತ್ವ ಬರಬೇಕು, ಕಾವ್ಯದಲ್ಲಿ ಚಿತ್ರತ್ವ ಬರಬೇಕು. ಆ ಥರ ತಾನೇ ಮಾಡಬೇಕು. ಕಣ್ಣಿದ್ದು ಕಿವಿಗೆ ಬರಬೇಕು, ಕಿವಿದು ಕಣ್ಣಿಗೆ ಬರಬೇಕು. ಅದೇ ಸೊಗಸು ಇರ್ತಕ್ಕಂಥದ್ದು. ಅಂದರೆ ಆ ಮಾಧ್ಯಮಗಳ ಚೌಕಟ್ಟನ್ನು ಮೀರುವಂಥದ್ದು ಸದಾಕಾಲ ನಡೀತಾ ಇರಬೇಕು. ಅದಿಲ್ಲದೇ ಇದ್ದರೆ ಯಾವ ಕಲೆಯೂ ಯಾವ ಬದುಕು ಬೆಲೆಯುಳ್ಳದ್ದಾಗೋಲ್ಲ. ಅದನ್ನು ಕಾಳಿದಾಸ ಮಾಡಿ ತೋರಿಸ್ತಾನೆ. ಈ ಹೊತ್ತಿನ ನಾಟಕಗಳು, ದೊಡ್ಡ ದೊಡ್ಡ ನಾಟಕಕಾರರು ಅಂತ ಹೆಸರು ಪಡೆದವರೆಲ್ಲ ಲೈಟಿಂಗ್ ಇಲ್ಲದೆ ಇದ್ದರೆ, ಡೈರೆಕ್ಷನ್ ಇಲ್ಲದೆ ಇದ್ದರೆ ಸರ್ವನಾಶ. ಓದೋದಕ್ಕೆ ಹೋದರೆ 3 ಕಾಸಿಗೂ ಪ್ರಯೋಜನಕ್ಕೆ ಬರೋದಿಲ್ಲ, ಅಷ್ಟು ಕಳಪೆಯಾಗಿರುತ್ತವೆ. ದೊಡ್ಡದಾಗಿಯೂ ಇರೋದಿಲ್ಲ, ಉನ್ನತವಾಗಿಯೂ ಇರೋದಿಲ್ಲ, ಯಾವ ರೀತಿಯಲ್ಲೂ ಅದು ಸರಿಯಾಗಿರೋದಿಲ್ಲ. ಅದೇ ಹಳೆಯ ಕ್ಲಾಸಿಕಲ್ ಪ್ಲೇಸ್ ಅಂತ ಇವೆಯಲ್ಲ, ಅವನು ಓದಿದ್ರೆ ಸಾಕು ಎಷ್ಟೋ ರುಚಿ ಕಾಣಿಸುತ್ತೆ. ಇಂದೂ ಶೇಕ್ಸ್ಪಿಯರ್ನ ಓದಿ ಸಂತೋಷ ಪಡ್ಬೋದು, ಶೂದ್ರಕನ್ನು ಓದಿ ಸಂತೋಷ ಪಡ್ಬೋದು. ಯಾಕೆಂದರೆ ಓದುವುದಕ್ಕಲ್ಲಿ ಸಾಕಷ್ಟಿದೆ. ನಿಮಗೆ ಡೈರೆಕ್ಷನ್ ಇಲ್ಲದೆ, ಲೈಟಿಂಗ್ ಇಲ್ಲದೆ, ಸ್ಟೇಜ್ ಇಲ್ಲದೆ, ಪ್ರಾಪ್ಸ್ ಇಲ್ಲದೆ, ಸೈಡ್ ವಿಂಗ್ ಇಲ್ಲದೆ, ಕರ್ಟನ್ ಇಲ್ಲದೆ ಆ ನಾಟಕವೇ ಆಗೋದಿಲ್ಲ ಅಂತಂದರೆ ಆ ನಾಟಕ ಅಷ್ಟರ ಮಟ್ಟಿಗೆ ಕುಂಟು, ಅಬ್ಬೆ ಪಾರೆ.
ಸ್ವಯಂಪೂರ್ಣವಾಗಿರಬೇಕು. ಈಗ ಜಯದೇವನ ನೀವು ಹಾಡಿಕೊಳ್ಳದೇನೆ ಓದಿ ಅದರೊಳಗೆ ಮ್ಯೂಸಿಕ್ ಬೇಕಾದಂತೆ ಇದೆ. ಅದು ಬೇಕಾಗಿರುವಂಥದ್ದು ನಮ್ಮಲ್ಲಿ. ಪದ್ಮಾ ಸುಬ್ರಹ್ಮಣ್ಯಂ ನರ್ತನ ಮಾಡುವಾಗ ನೀವು ಸೌಂಡ್ ಆಫ್ ಮಾಡಿಬಿಟ್ಟು ನೋಡಿ, ಅವ್ರ ಕೈ ಎಲ್ಲೆಲ್ಲಿ ಮೇಲೆ ಹೋಗಿರುತ್ತೆ, ಎಲ್ಲೆಲ್ಲಿ ಕೆಳಕ್ಕೆ ಹೋಗಿರುತ್ತೆ, ಅಲ್ಲೆಲ್ಲ ಆ ರೀತಿಯಲ್ಲಿ ಮೇಲಿನ ಸ್ಥಾಯಿ ಕೆಳಗಿನ ಸ್ಥಾಯಿಗೆ ಬಂದಿರುತ್ತೆ. ಅವರು ಪಾದರೇಚಿತ ಮಾಡಿದ್ರೆ ಅದು ಪಂಚಮದಿಂದ ಕೆಳಕ್ಕೆ, ಷಡ್ಜದಿಂದ ಕೆಳಕ್ಕೆ ಮಾಡ್ತಾ ಇರುವ ಗಮಕಗಳಾಗಿರುತ್ತವೆ. ಅವರು ಗ್ರೀವಾರೇಚಿತ ಮಾಡಿದ್ರೆ ತಾರಸ್ಥಾಯಿಯ ಪಂಚಮದ ಗಮಕಗಳನ್ನು ಮಾಡ್ತಾ ಇದ್ದಾರಾ ಅಂತ ನಮಗನ್ಸುತ್ತೆ. ಅಷ್ಟರ ಮಟ್ಟಿಗೆ ಕಾಣಿಸುವಂಥದ್ದಾಗುತ್ತದೆ. ಇದು ಬೇಕಾಗಿರುವಂಥದ್ದು. ಕಾಳಿದಾಸ ಆ ರೀತಿಯಲ್ಲಿ ಮಾಡ್ತಾನೆ. ರಾಘವಾಂಕನಲ್ಲಿ ಅಂಥದ್ದು ಕಾಣಿಸುತ್ತೆ. ಬಹಳ ಬಹಳ ವಿಶೇಷವಾದದ್ದು ಅವೆಲ್ಲ. ಕುಮಾರವ್ಯಾಸನಂತೂ ಬಾಡಿ ಲ್ಯಾಂಗ್ವೇಜನ್ನು ಎಷ್ಟು ಬಳಸಿಕೊಳ್ತಾನೆ ಅನ್ನೋದು ನಾವು ನೋಡಿಯೇ ಇದ್ದೀವಿ. ತದಾಗಮನ ಕಾರ್ಯಂ ನ ಶೃಣು ಕಾರ್ಯಂ ತವೈವ. ಆಗ ಅವನು ಹೇಳಿದ್ದಕ್ಕೆ ಇತ್ಯೂಚಿವಾಂಸ್ತಮೇ ವಾರ್ಥಂ ಗುಹಾ ಮುಖವಿಸರ್ಪಿಣ ದ್ವಿರಿವ ಪ್ರತಿಶಬ್ದೇನ ವ್ಯಾಜಹಾರ ಹಿಮಾಲಯ. ಈ ಮಾತುಗಳನ್ನು ಗುಹೆಯಿಂದ ಮರುದನಿಸ್ತಾ ಇದೆಯೋ ಎಂಬಂಥ ರೀತಿಯಲ್ಲಿ ಹೇಳ್ತಾನೆ. ಎರಡೆರಡು ಬಾರಿ ಹೇಳದಂತೆ ಆಯಿತು ಅಂತ. ಬೆಟ್ಟಗಳ ಒಡೆಯ, ಬೆಟ್ಟಗಳ ಬಾಯಿ ಗುಹೆ, ಆ ಗುಹಾದ್ವಾರದಿಂದ ಬಂದಂತೆ ಇವನ ವದನ ಗಹ್ವರದಿಂದ ಬಂತು ಅಂತಂದರೆ ಅದು ಮರುದನಿಸ್ತಾ ಇತ್ತು. ಎಕ್ಕೋ ಎಫೆಕ್ಟ್ ಕೊಡಬೇಕಲ್ಲ, ಸ್ಪೆಷಲ್ ಎಫೆಕ್ಟ್ಸು ಸೌಂಡಲ್ಲಿ, ಮ್ಯೂಸಿಕ್ಕಲ್ಲಿ. ಆ ತರಹ ಇದರಲ್ಲಿ ಇನ್ನೊಂದು ಸ್ವಾರಸ್ಯ ಇದೆ. ಅದು ಏನಂದರೆ, ಎರಡು ಬಾರಿ ಒಂದನ್ನು ಹೇಳಿದ್ರೆ ಅದು ಕನ್ಫರ್ಮೇಷನ್ ಅಂತ ಅರ್ಥ, ಮತ್ತು ಕನ್ಕ್ಲೂಷನ್ ಅಂತಲೂ ಅರ್ಥ. ಇದರ ಮೇಲೆ ಮತ್ತೊಂದು ಅಪೀಲ್ ಇಲ್ಲ ಅನ್ನುವಂಥ ರೀತಿಯಲ್ಲಿ. ಅದಕ್ಕೆ ನಮ್ಮ ಪ್ರಾಚೀನ ಗ್ರಂಥಗಳಲ್ಲೆಲ್ಲ ಕೊನೆಯ ವಾಕ್ಯವನ್ನು ಎರಡು ಬಾರಿ ಹೇಳ್ತಾರೆ. ಉದಾಹರಣೆಗೆ ಬ್ರಹ್ಮಸೂತ್ರದ ಕಡೇ ಸೂತ್ರ 555 ಅನಾವೃತ್ತಿ ಶಬ್ದಾತ್ ಅನಾವೃತ್ತಿ ಶಬ್ದಾತ್ ಅಂತ ಎರಡು ಬಾರಿ ಆಗುತ್ತದೆ. ಗೌತಮ ಧರ್ಮಸೂತ್ರದಲ್ಲಿಯೇ ಒಂದು ಕಡೆ ಬರುತ್ತೆ, ಈ ಅಷ್ಟ ಆತ್ಮಗುಣಗಳು ಯಾರಿಗಿರುತ್ತೆ ಅವರಿಗೆ ಬ್ರಹ್ಮ ಸಾಯುಜ್ಯ ಅಂದರೆ ಬ್ರಹ್ಮಣ ಸಾಯುಜ್ಯಂ ಅಧಿಗಚ್ಚತಿ ಗಚ್ಚತಿ. ಅದು ಅಧ್ಯಾಯ ಮುಗಿದಿದ್ರೆ ಕೊನೆ ಶಬ್ದವನ್ನು ರಿಪೀಟ್ ಮಾಡ್ತಾರೆ. ಇಡೀ ಗ್ರಂಥವೇ ಮುಗಿದ್ರೆ ಕೊನೆ ವಾಕ್ಯ ಪೂರ್ತಿ ರಿಪೀಟ್ ಮಾಡ್ತಾರೆ. ಇಲ್ಲ ಅಧ್ಯಾಯ ಮುಗಿದಿದೆ, ಅದಕ್ಕಾಗಿ ಎರಡು ಬಾರಿ ಸಾಯುಜ್ಯಂ ಅಧಿಗಚ್ಚತಿ ಗಚ್ಚತಿ ಅಂತ. ಈ ಥರ ಇವನು ಪೂರ್ತಿ ಹೇಳಿದ್ದು ಎಕ್ಕೋ ಆಗಿ ರಿಪೀಟ್ ಆದಂತೆ ಆಗಿದ್ದರಿಂದ ಕನ್ಫರ್ಮ್ಡ್ ಆಗಿ ಒಪ್ಪಿ ಹೇಳಿದ್ದು ಅಂತ. ಮೊದಲು ಬಾರಿ ಹೇಳಿದ್ರೆ ತಥಾಸ್ತು ಅಂತ ಒಂದು ಬಾರಿ ಹೇಳ್ತಾರೆ, ಅದು ಆಕಸ್ಮಿಕ ಅಲ್ಲ ಅನ್ನೋದಕ್ಕೆ ತಥಾಸ್ತು ಅಂತ ಮತ್ತೊಮ್ಮೆ ಹೇಳ್ತಾರೆ. ಆಮೇಲೆ ಇದು ಆಗಲೇಬೇಕು ಅಂತ ಮೂರನೇ ಸರ್ತಿ ತಥಾಸ್ತು ಅಂತ ಹೇಳುವಂಥದ್ದು ಅಂತ. ಹೀಗೆ 3 ಬಾರಿ ಕನ್ಫರ್ಮೇಷನ್ ಆಗಬೇಕು. ಅವನು ಮೊದಲಿಗೆ 2 ಬಾರಿ ಹೇಳಿಬಿಟ್ಟಿದ್ದಾನೆ. ಅಥಾಂಗಿರ ಸಮಗ್ರಣ್ಯಂ ಉದಾಹರಣ ವಸ್ತುಷು ಋಷಯೋ ನೋದಯ ಅಮಾಸು ಪ್ರತ್ಯುವಾಚಸ ಭೂಧರಂ. ಋಷಿಗಳಲ್ಲಿ ನೋಡಿ ನಾನು ಮಾತಾಡಬೇಕು ಅಂತ ಹಂಬಲ ಇಲ್ಲ, ಮೈಕ್ ಮೇನಿಯಾ ಅಲ್ಲ ಅವರದು. ಎಲ್ಲರೂ ಸೇರಿ ಮೊದಲೇ ಮಾತಾಡಿಕೊಂಡವರಂತೆ ಅಂಗಿರಸ ಮಹರ್ಷಿಗಳನ್ನು ನೀವು ಅಂತ ಕಣ್ಣಲ್ಲಿ ತೋರಿಸ್ತಾರಂತೆ. ಅಂಗಿರಸರನ್ನೇ ಯಾಕೆ ಕೇಳಿದ್ದು ಅಂದರೆ, ಅಥರ್ವಾಂಗಿರೋ ವೇದಕ್ಕೆ ಆತನೇ ಆಚಾರ್ಯ, ಆತನೇ ದ್ರಷ್ಟ. ಅಥರ್ವ ವೇದ ಮಹಾವೇದ ಅನೇಕ ಲೌಕಿಕ ಆಧ್ಯಾತ್ಮಿಕ ಸಂಗತಿಗಳನ್ನು ಒಳಗೊಂಡದ್ದು. ಮತ್ತು ಈ ಅಂಗಿರಸ ಮಹರ್ಷಿಗಳು ದೇವಗುರುಗಳಾದ ಬೃಹಸ್ಪತಿಯ ತಂದೆ. ಹೀಗಾಗಿ ದೇವಾಚಾರ್ಯನಿಗೂ ಗುರುಸ್ಥಾನೀಯನಾದಂಥ ವ್ಯಕ್ತಿ ಮಾತಾಡಲಿ ಅನ್ನುವಂಥದ್ದು ಒಂದು ದೃಷ್ಟಿ. ಈ ಕಾರಣದಿಂದ ನೀವು ಅಂತಾರೆ. ಆತ ಹೇಳ್ತಾನೆ, ಉಪಪನ್ನಮಿದಂ ಸರ್ವಂ ಅತಃ ಪರಮಪಿ ತ್ವಯಿ ಮನಸ್ಸ ಶಿಖರಾಣಾಂಚ ಸದೃಶೀತೆ ಸಮುನ್ನತಿ. ಉಪಪನ್ನಮಿದಂ ಸರ್ವಂ, ಡನ್, ಎವ್ರಿಥಿಂಗ್ ಈಸ್ ಡನ್. ಆ ಉಪಪನ್ನಂ ಅಂತಂದರೆ ಎಲ್ಲ ಇರುವುದೆಪ್ಪ, ನೀನು ಹೇಳಿದ ಮೇಲೆ ಅದು ಆಯಿತು ಅಂತ ಅರ್ಥ. ನಿನ್ನ ವಚನಕ್ಕೂ ಕ್ರಿಯಾ ರಚನಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ, ಎಲ್ಲವೂ ನಿನ್ನಲ್ಲಿದೆ. ಮನಸ್ಸಶಿಖರಾಣಾಂಚ ಸದೃಶೀತೆ ಸಮುನ್ನತಿ. ನಿನ್ನ ಮನಸ್ಸಿಗೂ ನಿನ್ನ ಶಿಖರಗಳಿಗೂ ಅತ್ಯುನ್ನತಿಯೇ ಇರುವಂಥದ್ದು, ಅದು ಗೊತ್ತೇ ಇದೆ. ನಿನ್ನ ಶಿಖರಗಳೆಷ್ಟೋ ನಿನ್ನ ಮನಸ್ಸು ಅಷ್ಟೇ ದೊಡ್ಡದು ಅಂತ ಸಹೋಕ್ತಿ ಅಲಂಕಾರ ಮತ್ತು ಇಲ್ಲಿ ದೀಪಕಾಲಂಕಾರವೂ ಇದೆ ಅಂತ ಅನ್ಬೋದು. ಕ್ರಿಯೈಕ್ಯ ಧರ್ಮೈಕ್ಯ ಎರಡೂ ಇದೆ. ಉನ್ನತಿ ಎನ್ನುವ ಮೂಲಕವಾಗಿ ಈ ಮನಸ್ಸಿನ ಮತ್ತು ಬೆಟ್ಟಗಳ ಎರಡರ ಉನ್ನತಿಯನ್ನು ಹೇಳ್ತಾ ಇದ್ದಾನೆ. ಅದು ಧರ್ಮೈಕ್ಯವಾಗುತ್ತದೆ. ಮತ್ತು ಕ್ರಿಯಾ ಔನ್ನತ್ಯದ ಅಳತೆ ಅನ್ನುವ ದೃಷ್ಟಿಯಿಂದ ಪ್ರಧಾನವಾಗಿ ವ್ಯಪದೇಶ ಮಾಡಿ ನಾವು ದೀಪಕಾಲಂಕಾರ ಅನ್ಬೋದು. ಸ್ಥಾನೇ ತ್ವಂ ಸ್ಥಾವರ ಆತ್ಮಾನಂ ವಿಷ್ಣುಮಾಹುಸ್ತಥಾಹಿತೆ ಚರಾಚರಾಣಾಂ ಭೂತಾನಾಂ ಕುಕ್ಷಿರಾಧಾರತಾಂ ಗತಃ. ನೀನು ಸ್ಥಾನ ಅಂದರೆ ಯುಕ್ತವಾದ ಸ್ಥಾನದಲ್ಲಿಯೇ ಸ್ಥಾವರಾಣಾಂ ಹಿಮಾಲಯ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನಲ್ವ, ಹಾಗಾಗಿ ವಿಷ್ಣು ಸ್ವರೂಪಿಯಾಗಿದ್ದೀಯಾ ಅಂತ. ಭಗವದ್ಗೀತೆಯ ವಿಭೂತಿ ಯೋಗದಲ್ಲಿ ಸ್ಥಾವರಾಣಾಂ ಹಿಮಾಲಯ ಅಂತ ಹೇಳ್ತಾನಲ್ಲ ಕೃಷ್ಣ. ನಾನು ಸ್ಥಿರವಾದ ವಸ್ತುಗಳಲ್ಲಿ ಹಿಮಾಲಯವಾಗಿದ್ದೀನಿ ಅಂತ ಹೇಳ್ಬಿಟ್ಟು, ಜಲಾಶಯಗಳಲ್ಲಿ ಸಮುದ್ರವಾಗಿದ್ದೀನಿ,
ಆಕಾಶ ಕಾಯಗಳಲ್ಲಿ ಬೆಳಗುವ ಕಾಯಗಳಲ್ಲಿ ನಾನು ಸೂರ್ಯನಾಗಿದ್ದೀನಿ ಅಂತೆಲ್ಲ ಒಂದೊಂದಾಗಿ ಹೇಳ್ತಾ ಬರ್ತಾನೆ. ಹಾಗೆ ನೀನು ಚರಾಚರ ಜೀವರಾಶಿಗಳನ್ನೆಲ್ಲ ನಿನ್ನ ಬೆಟ್ಟದ ಮೈಯೊಳಗಿರುವ ಅನೇಕ ನದಿಗಳಿಂದ ವಾನಸ್ಪತ್ಯ ಔಷಧಿ ಮೂಲಿಕಾದಿಗಳಿಂದ ಪೋಷಣೆ ಮಾಡುವುದರಿಂದ ನಿನ್ನ ಹೊಟ್ಟೆಯಲ್ಲೇ ಚರಾಚರ ಪ್ರಪಂಚವನ್ನು ಕಾಪಾಡುವ ಮೂಲಕವೂ ನೀನು ವಿಶ್ವೋದರ ನಾರಾಯಣ ಅಂತ ಅನಿಸಿಕೊಂಡಿದ್ದೀಯಾ ಅಂತ ಹೇಳ್ಬಿಟ್ಟಂತಾರೆ. ಗಾಮಧಾಸ್ಯತ್ ಕಥಂ ನಾಗೋ ಮೃಣಾಲ ಮೃದುಭಿ ಫಣೈ ಆರಸಾತಲ ಮೂಲಾತ್ವಂ ಅವಾಲಂಬಿಷ್ಯಥಾ ನಚೇತ್. ಆ ಮೃದುವಾದ ತಾವರೆಯ ದಂಟಿನಂತಹ ಹೆಡೆಗಳ ಆದಿಶೇಷ ಈ ಭೂಮಿಯನ್ನು ತನ್ನ ಹೆಡೆಗಳ ಮೇಲೆ ಹೇಗೆ ಹೊರಕ್ಕಾಗ್ತಾ ಇತ್ತು, ನೀನು ಈ ಭೂಮಿಯನ್ನು ತಾಳ್ಕೊಳ್ಳದೇ ಇದ್ದರೆ ಅಂತ. ಬೆಟ್ಟಗಳಿಗೆ ಭೂಧರ, ಭೂಮಿಯನ್ನು ತಾಳುವಂಥವು ಅಂತ. ಭೂಮಿಯನ್ನು ಬೆಟ್ಟ ಹೇಗೆ ಹೊರುತ್ತೆ ಅಂತಂದರೆ, ಬೆಟ್ಟಗಳು ಚೆನ್ನಾಗಿದ್ದಂಥ ಜಾಗದಲ್ಲಿ ಗಟ್ಟುಮುಟ್ಟಾದಂತಹ ಕಲ್ಲಿಂದ ಕೂಡಿರತಕ್ಕಂಥ ನೆಲದಲ್ಲಿ ಭೂಕಂಪಗಳು ಕಡಿಮೆ ಅಂತ ನಾವು ದೃಷ್ಟಿಯಿಂದ ವಿಜ್ಞಾನ ಶಾಸ್ತ್ರದ ಪ್ರಕಾರ ಹೇಳ್ಬೋದು. ಹಿಮಾಲಯದಲ್ಲಿ ಸಾಕಷ್ಟು ಲ್ಯಾಂಡ್ ಸ್ಲೈಡ್ಸ್ ಇದೆಯಲ್ಲ ಅಂತ. ಅದಕ್ಕೆ ಕಾರಣ ಅಲ್ಲಿ ಸೆಡಿಮೆಂಟ್ರಿ ರಾಕು, ಇಗ್ನಿಯಸ್ ರಾಕಲ್ಲ ಅಂತ ಹೇಳ್ತಾರೆ. ಇರಲಿ, ಕಾಳಿದಾಸನಿಗೆ ಈ ವಿಜ್ಞಾನ ಗೊತ್ತಿಲ್ಲ. ಬೆಟ್ಟಗಳು ಭೂಮಿಯನ್ನು ಕಾಪಾಡುತ್ತವೆ ಅನ್ನೋದಷ್ಟು ಗೊತ್ತಿದೆ, ದೃಢತೆ ಇದ್ದರೆ ಅಂತ. ಆ ದೃಷ್ಟಿಯಿಂದ ಹೇಳಿದ್ದಾನೆ. ಅಚ್ಛಿನ್ನಾಮಲ ಸಂತಾನ ಸಮುದ್ರೋರ್ಮ್ಯನಿವಾರಿತಾ ಪುನಂತಿ ಲೋಕಾನ್ ಪುಣ್ಯತ್ವಾ ಕೀರ್ತಯ ಸರಿತಶ್ಚತೆ. ಅಚ್ಛಿನ್ನವಾಗಿ ಅಮಲ ಸಂತಾನವಾಗಿ ಸಮುದ್ರದ ಅಲೆಗಳಿಂದ ಅನಿವಾರಿತವಾಗಿ, ಅಂದರೆ ಸಮುದ್ರದ ಅಲೆಗಳು ತಡೆಯೋಕ್ಕಾಗದೆ ಸದಾಕಾಲವು ನಿನ್ನ ಕೀರ್ತಿ ಮತ್ತು ನಿನ್ನ ಮೈಮೇಲಿಂದ ಹರಿದು ಬರುವ ನದಿಗಳು ಜಗತ್ತನ್ನು ಪಾವನ ಮಾಡ್ತಾ ಇವೆ ಅಂತ. ನಿನ್ನ ಕೀರ್ತಿ ಅಚ್ಛಿನ್ನ, ಮುರಿಯಲ್ಪಡದೆ ಅವಿಚ್ಛಿನ್ನವಾಗಿ ಅಸ್ಖಲಿತವಾಗಿ ಇರುವಂಥದ್ದು. ಮತ್ತು ಅಮಲ, ನಿರ್ಮಲವಾದದ್ದು ಧವಳ ಕೀರ್ತಿ. ಮತ್ತು ಆ ಸಮುದ್ರವೂ ಕೂಡ ನಿನ್ನ ಕೀರ್ತಿಯನ್ನು ತಡೆಯೋಕ್ಕಾಗೋದಿಲ್ಲ. ಸಾಮಾನ್ಯವಾಗಿ ಒಬ್ಬ ರಾಜನ ಕೀರ್ತಿ ಎಲ್ಲಿವರೆಗೂ? ಸಮುದ್ರವೇಲ ವಿಶ್ರಾಂತ ಅಂತೀವಿ. ಸಮುದ್ರದ ದಡದವರೆಗೂ ಹಬ್ಬಿದೆ ಅವನ ರಾಜ್ಯ, ಅವನ ಕೀರ್ತಿ ಅಂತ. ಅದರ ಆಚೆಗೂ ಹಬ್ಬಿದೆ, ಬಿಯಾಂಡ್ ಸೀಸ್, ಓವರ್ ಸೀಸ್ ಕೂಡ ನಿನ್ನ ಕೀರ್ತಿ ಹಬ್ಬಿದೆ. ಸಮುದ್ರದ ಅಲೆಗಳು ಕೈಚಾಚಿ ತಡೆಯೋಕ್ಕಾಗ್ತಾ ಇಲ್ಲ ನಿನ್ನ ಕೀರ್ತಿ, ಅದರ ಆಚೆಗೂ ಹಬ್ಬಿದೆ ಅಂತ ಒಂದರ್ಥ. ಹೇಗೆ ಅಂತಂದರೆ, ನಿನ್ನ ಮೈಮೇಲೆ ಹರಿಯತಕ್ಕಂಥ ನದಿಗಳು ಯಾವ ರೀತಿ ಅಚ್ಛಿನ್ನವಾಗಿ ನದಿಯಲ್ಲೂ ಬ್ರೇಕ್ ಆಗದೆ ಅಖಂಡ ಪ್ರವಾಹವಾಗಿ ಹೋಗ್ತಾ ಇದೆ. ನಿರ್ಮಲವಾದ ನೀರು. ಈಗ ಪೊಲ್ಯೂಟ್ ಆಗಿವೆ ಹಿಮಾಲಯದ ನದಿಗಳು, ಅದಕ್ಕೆ ನಾವು ಕಾರಣ, ಹಿಮವಂತ ಅಲ್ಲ. ಮತ್ತು ಸಮುದ್ರದ ಒಳಗೆ ಅಲೆಗಳ ತಡೆಯದರೂ ಕೂಡ ನದಿ ಹೋಗಿ ಸೇರಿಯೇ ಸೇರುತ್ತದೆ. ಈ ರೀತಿ ಇದ್ದು ಲೋಕಗಳನ್ನು ಪಾವನ ಮಾಡಿ ಪೋಷಣೆ ಮಾಡತಕ್ಕಂಥ ನದಿಗಳು ಇವು ಎರಡೂ ಕೂಡ ಹೀಗೆ ಇವೆ ಅಂತ ಇಲ್ಲಿ ತುಲ್ಯ ಯೋಗಿತಾ ಅಲಂಕಾರ ಅಂತ ಒಂದು ಬಂದಿದೆ. ನಿನ್ನ ಕೀರ್ತಿ ಮತ್ತು ನಿನ್ನ ಸಂತಾನವಾದ ನದಿ ಇವೆರಡೂ ಒಂದೇ ರೀತಿ. ಮತ್ತು ಸರಿತ್ ಅನ್ನೋದು ಸ್ತ್ರೀಲಿಂಗ, ಕೀರ್ತಿ ಅನ್ನೋದು ಸ್ತ್ರೀಲಿಂಗ. ಮತ್ತು ನದಿಗಳು ಒಂದಲ್ಲ, ಅನೇಕ. ಸರಿತವು ಸರಿತಃ ಅಂತ. ಅದೇ ತರಹ ಕೀರ್ತಿ ಒಂದು ರೀತಿಯಲ್ಲ. ನೀನು ಯಜ್ಞಕರ್ಮಗಳಿಗೆ ಅನುಕೂಲ ಅಂತ ಒಂದು ಕೀರ್ತಿ, ದೇವತಾತ್ಮ ಅಂತ ಒಂದು ಕೀರ್ತಿ, ಭೂಧರ ಅಂತ ಒಂದು ಕೀರ್ತಿ, ಅತ್ಯುನ್ನತ ಅಂತ ಒಂದು ಕೀರ್ತಿ, ಧವಲ ಶರೀರಿ ಅಂತ ಒಂದು ಕೀರ್ತಿ. ಈಗ ಅನೇಕ ಬಗೆಯಾದ ಕೀರ್ತಿ ಉಂಟು ಅಂತಲೂ ಅಲ್ಲಿ ಗೊತ್ತಾಗುತ್ತದೆ. ಹೀಗಾಗಿ ಬಹುರೂಪಿಯಾದಂಥ ಕೀರ್ತಿ ಯಥೈವ ಶ್ಲಾಘ್ಯತೆ ಗಂಗಾ ಪಾದೇನ ಪರಮೇಷ್ಠಿನಃ ಪ್ರಭವೇಣ ದ್ವಿತೀಯೇನ ತಥೈವೋಚ್ಛಿರಸಾತ್ವಯ. ಆ ಮಹಾವಿಷ್ಣುವಿನ ಪಾದದಲ್ಲಿ ಗಂಗೆ ಹುಟ್ಟಿ ಹೇಗೆ ಪ್ರಸಿದ್ಧಿ ಬಂತೋ ಹಾಗೆ ಅದನ್ನು ನೀನು ತಲೆಯಲ್ಲಿ ತಳೆದು ನಿನಗೂ ಪ್ರಸಿದ್ಧಿ ಬಂದಿದೆ. ಮತ್ತೆ ಮತ್ತೆ ಇಲ್ಲಿ ಗಂಗೆಯನ್ನು ಹೇಳ್ತಾ ಇದ್ದಾನೆ, ಗಂಗೆಯ ಪ್ರಸ್ತಾವ ಮಾಡ್ತಾನೆ. ಕಾಳಿದಾಸನಿಗೆ ನಮಗೆ ಯಾವುದೆಲ್ಲ ಪವಿತ್ರ ಅಂತಿದೆ ಅದೆಲ್ಲ ಪವಿತ್ರವಾಗಿತ್ತು. ಆ ಮಾತ್ರಕ್ಕೆ ಬಂದರೆ ಈ ಹೊತ್ತು ನಮಗೆ ಯಾವುದು ಉನ್ನತ, ಪವಿತ್ರ, ಸುಂದರ ಅಂತಿದೆ ಅದೆಲ್ಲಕ್ಕೂ ಒಂದು ಹೊಸ ಹೊಳಪನ್ನು ಕೊಟ್ಟವನು ಕಾಳಿದಾಸ. ಉದಾಹರಣೆಗೆ ಉತ್ಥಾನ ದ್ವಾದಶಿ ನಮಗೆ ಪರಮ ಮಂಗಳಕರ ಅಂದರೆ ಮೊದಲು ಅದರ ರೆಫರೆನ್ಸ್ ಕೊಡುವುದು ಕಾಳಿದಾಸ. ಗೋಪೂಜೆ ಅನ್ನೋದು ಪಾವನಕಾರಿ ಅಂತಂದರೆ ಅದನ್ನು ಮೊದಲು ರೆಫರೆನ್ಸ್ ಕೊಡ್ತಕ್ಕಂಥವನು ಕಾಳಿದಾಸ. ಅಷ್ಟಮೂರ್ತಿ ತತ್ವ ನಮಗೆ ತುಂಬ ಭವ್ಯವಾದಂಥ ಕಾನ್ಸೆಪ್ಟ್ ಅಂದರೆ ಅದನ್ನು ಮೊದಲು ಕೊಡ್ತಕ್ಕಂಥವನು ಕಾಳಿದಾಸ. ಆದಿವರಾಹ ಅತ್ಯಂತ ಶ್ರೇಷ್ಠವಾದ ಕಲ್ಪನೆ, ಅದು ನೀವೇ ಕೊಡ್ತಾನೆ. ಹೀಗೆ ಯಾವುದನ್ನು ನೋಡಿ ನಮಗೆ ಕಾಣಿಸುತ್ತೆ. ಅಷ್ಟೇಕೆ ಗುಪ್ತರ ಕಾಲದ ಮತ್ತು ಅರ್ವಾಚೀನವಾದಂಥ ಯಾವ ಶಿಲ್ಪಕಲೆ ನೋಡಿ ಕಾಳಿದಾಸನ ಪ್ರಸಾದ ಇಲ್ಲದೇ ಇಲ್ಲ. ಕಾಳಿದಾಸನಿಂದಲೇ ಬಂದಂತೆ ಕಾಣಿಸುತ್ತೆ. ಈಚೆಗೆ ಮಧ್ಯಪ್ರದೇಶ ಯಾತ್ರೆ ಮಾಡಿ ಬಂದಾಗ ಹೆಜ್ಜೆ ಹೆಜ್ಜೆಗೆ ಶಿಲ್ಪಗಳಲ್ಲಿ ಗುರುತಿಸ್ತಾ ಇದ್ವಿ, ಇದು ಕಾಳಿದಾಸನ ಕಾವ್ಯಪ್ರಭಾ ಪ್ರಾಣಿತವಾದದ್ದು, ಇದು ಅವನ ಪ್ರತಿಭಾನುಪ್ರಾಣಿತವಾಗಿ ಬಂದದ್ದು ಅಂತನ್ನುವಂಥದ್ದು ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇತ್ತು. ಒಂದು ಉದಾಹರಣೆ ಕೊಡುವುದಿದ್ರೆ, ದೇವಗಢ ಅಂತ ಉತ್ತರ ಪ್ರದೇಶದಲ್ಲಿ ಲಲಿತಪುರ ಹತ್ತಿರ ಒಂದು ಪ್ರದೇಶ ಇದೆ, ಒಂದು ಜಾಗ ಇದೆ. ಒಂದು ಸಣ್ಣ ದೇವಸ್ಥಾನ, ಅದರ 3 ಗೋಡೆಗಳ ಮೇಲಿರ್ತಕ್ಕಂಥ 3 ವಿಶಿಷ್ಟವಾದ ಶಿಲ್ಪಗಳು
ಮತ್ತು ಅದರ ಜಗತಿಯ ಮೇಲಿರುವ ಒಂದೆರಡು ಶಿಲ್ಪ, ಅದರ ದ್ವಾರಬಂಧದ ಮೇಲಿರುವ ಕೆಲವು ಶಿಲ್ಪಗಳಿಂದಾಗಿ ಅದು ಅಜರಾಮರವಾಗಿದೆ. ಅಲ್ಲಿ ಶೇಷಶಾಹಿ ನಾರಾಯಣನ ಒಂದು ವಿಗ್ರಹ ಕಾಣಿಸುತ್ತದೆ. ತುಂಬ ಚೆನ್ನಾಗಿದೆ, ಅಷ್ಟು ಸುಂದರವಾದದ್ದು. ಅದು ಲಕ್ಷಣವಾಗಿ ರಘುವಂಶದ 10ನೇ ಸರ್ಗದಲ್ಲಿ ಮಹಾವಿಷ್ಣುವಿನ ಆ ಒಂದು ಶೇಷಶಾಹಿ ಭಂಗಿ ಯಾವುದಿದೆ, ಲಕ್ಷ್ಮೀ ಪಾದ ಒತ್ತುವ ಚಿತ್ರಣ ಯಾವುದಿದೆ, ಅದನ್ನು ಹಾಗೇ ತೆಗೆದುಕೊಂಡು ಮಾಡಿದೆ ಅಂತ ನಮಗೆ ಗೊತ್ತಾಗುತ್ತೆ. ಅವನು ಗ್ರಂಥಿಮತೀಂ 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 ಪರಿಧಾನವತೀಂ ದದಾನಂ ಅಂತೆಲ್ಲ ಹೇಳ್ತಾನೆ. ಶಿವನ ಬಗ್ಗೆ ಹೇಳುವಾಗ ಗಂಟನ್ನು ಹಾಕಿಕೊಂಡಿದ್ದಾನೆ, ಚರ್ಮದ ಗಂಟು ಅಂತ. ಮೇಲೆ ಜಿಂಕೆಯ ಚರ್ಮ ಹೊದ್ದುಕೊಂಡು ಅದನ್ನು ಗಂಟು ಹಾಕ್ಕೊಂಡಿದ್ದಾನೆ ಅಂದರೆ ಅಲ್ಲಿ ನರನಾರಾಯಣರು ಉರ್ವಶಿಯನ್ನು ಸೃಷ್ಟಿ ಮಾಡಿದ ಚಿತ್ರ ಬರುತ್ತೆ ಒಂದು ಪ್ಯಾನಲ್ನಲ್ಲಿ. ನಾರಾಯಣ ಮಹರ್ಷಿ ಅಂಕೋದ್ಭವಿಯಾಗಿ ಉರ್ವಶಿ ಬಂದದ್ದು. ಅಲ್ಲಿ ನರ ಮತ್ತು ನಾರಾಯಣರಿಬ್ಬರೂ ಕೂಡ ಸವ್ಯವಾಗಿ ಹೆಗಲಿನ ಮೇಲೆ ಆ ಜಿಂಕೆಯ ಚರ್ಮವನ್ನು ಹಾಕಿ ಕಟ್ಟಿಕೊಂಡಿರುವ ಗಂಟನ್ನು ಮೊದಲುಗೊಂಡು ಶಿಲ್ಪಿ ಚಿತ್ರಿಸಿದ್ದಾನೆ. ಕಾಳಿದಾಸ ಅಷ್ಟರ ಮಟ್ಟಿಗೆ ಎಲ್ಲ ಕಲೆಗಳ ಮೇಲೆ ಪ್ರಭಾವ ಬೀರಿದ್ದಾನೆ. ಒಬ್ಬರು ಬಹಳ ಒಳ್ಳೆಯ ವಿದ್ವಾಂಸರಿದ್ದರು, ಶಿವರಾಮ್ ಮೂರ್ತಿ ಅಂತ. ಅವರು ಕಾಳಿದಾಸ ಇನ್ ಸ್ಕಲ್ಪ್ಚರ್ಸ್ ಅಂತಲೇ ಒಂದು ಪುಸ್ತಕ ಬರೆದಿದ್ದಾರೆ. 100 ಶಿಲ್ಪಗಳಲ್ಲಿ ಕಾಳಿದಾಸನ ಪ್ರಭಾವ ಹೇಗೆ ಕಾಣಿಸಿದೆ ಅಂತ. ಈ ಥರ ಮತ್ತೊಬ್ಬ ಕವಿಯನ್ನು ನಾವು ನೋಡೋಕ್ಕಾಗೋದಿಲ್ಲ. ಎಷ್ಟು ಕಲೆಗಳಿಗೆ ಸ್ಫೂರ್ತಿ ಕೊಟ್ಟವನು. ಇದಾದ ಮೇಲೆ ನಮಗೆ ಮತ್ತೊಬ್ಬ ಸಂಸ್ಕೃತ ಕವಿ ಎಷ್ಟು ಕಲೆಗಳಿಗೆ ಸ್ಫೂರ್ತಿ ಕೊಟ್ಟವನು ಅಂದರೆ ಜಯದೇವನೇ. ಜಯದೇವ ಶಿಲ್ಪಿಗಳಿಗಿಂತ ಹೆಚ್ಚಾಗಿ ಚಿತ್ರಕಾರರಿಗೆ ಸ್ಫೂರ್ತಿ ಕೊಟ್ಟಿದ್ದಾನೆ. ನೀವು ಕಾಂಗಡ ಇರ್ಬೋದು, ಪಹಾಡಿ ಇರ್ಬೋದು, ಜೈಪುರಿ ಇರ್ಬೋದು, ರಾಜಪುಟಾಣಿ ಇರ್ಬೋದು, ದಕ್ಕನಿ ಇರ್ಬೋದು, ತಂಜಾವೂರು ಇರ್ಬೋದು, ಮೈಸೂರು ಚಿಕಣಿ ಕಲೆ ಇರ್ಬೋದು, ಕಾಲಂಕಾರಿ ಇರ್ಬೋದು, ಪಟಚಿತ್ರ ಇರ್ಬೋದು, ಎಲ್ಲೆಲ್ಲಿ ನೋಡಿ ಅಲ್ಲೆಲ್ಲ ಜಯದೇವನ ಪ್ರಭಾವ ಕಾಣಿಸುತ್ತೆ. ನರ್ತನದ ಸಂಬಂಧಿಯಾದದ್ದು ಅಷ್ಟೇ. ಅಲ್ಲಿಯ ಪೂರ್ವಾತಿಪೂರ್ವದ ಯಾವುದು ಫಾರ್ ಈಸ್ಟರ್ ಅಂತ ಕರೀತಕ್ಕಂಥ ಗೌಡೀಯ ಮತ್ತು ಸತ್ರಿಯ ನೃತ್ಯದಿಂದ ಮೊದಲುಗೊಂಡು ಫಾರ್ ವೆಸ್ಟರ್ನ್ ಅಂತಕ್ಕಂಥ ರಾಸ ಹಲ್ಲೀಸ ಗುಜರಾತಿನವರೆಗೆ, ಅಲ್ಲಿ ಮೇಲುಗಡೆ ಕಥಕ್ನಿಂದ ಮೊದಲುಗೊಂಡು ಕೆಳಗಡೆ ಬರ್ತಕ್ಕಂತಹ ಮೋಹಿನಿ ಆಟ್ಟಂವರೆಗೆ ಎಲ್ಲೂ ಗೀತಗೋವಿಂದದ್ದು ಕಾಣಿಸುತ್ತೆ. ಕಪಿಲ ವಾತ್ಸ್ಯಾಯನ ಅವರು ಟ್ರೆಡಿಷನ್ ಆಫ್ ಜಯದೇವ ಅಂತಲೇ ಹಲವು ಸಂಪುಟಗಳಲ್ಲಿ ಡಾಕ್ಯುಮೆಂಟೇಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಜಯದೇವನ ಪ್ರಭಾವ ಏನು ಅಂತ. ಆದರೆ ಜಯದೇವನ ಮೇಲೆ ಮಾಸದ ಪ್ರಭಾವ ಬೀರಿದವನು ಕಾಳಿದಾಸ. ಅದನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಯಾರು ಯಾವುದಕ್ಕೆ ಆಧಾರ ಆಧೇಯ ಭಾವಗಳಿಂದ ಒಪ್ಪುತ್ತಾರೆ ಅಂತ ಅನ್ನೋದು. ಮತ್ತು ಹೇಳ್ತಾನೆ, ತಿರ್ಯಗೂರ್ಧ್ವ ಮದಸ್ತಾಚ್ಚ ವ್ಯಾಪಕೋ ಮಹಿಮಾ ಹರೇಃ ತ್ರಿವಿಕ್ರಮೋದ್ಯತಸ್ಯಾಮೀತ್ ಸತು ಸ್ವಾಭಾವಿಕಸ್ತವ. ಆ ತ್ರಿವಿಕ್ರಮ ಮೇಲೆ ಕೆಳಗೆ ಎಲ್ಲ ವ್ಯಾಪಿಸಿದ್ದಾನೆ. ಆ ತ್ರಿವಿಕ್ರಮನ ವ್ಯಾಪ್ತಿ ಯಾವುದಿದೆ, ಉದ್ಯತನಾದಂಥ ತ್ರಿವಿಕ್ರಮನ ವ್ಯಾಪ್ತಿ, ಅದು ನಿನಗೆ ಸ್ವಾಭಾವಿಕ ಅಂತ. ಒಂದು ಬೆಟ್ಟ ಎಷ್ಟು ಆಳಕ್ಕೆ ನೆಲೆ ನಿಂತಿರಬೇಕು, ಎಷ್ಟು ಮೇಲಕ್ಕೆ ನೆಲೆ ನಿಂತಿರಬೇಕು, ಎಷ್ಟು ಆಚೀಚೆ ಚಾಚಿರಬೇಕು. ಪೂರ್ವ ಪರವು ತೋಯ ನಿಧೀವಗಾಹಿಯ ಸ್ಥಿತ ಪೃಥಿವ್ಯಾ ಇವ ಮಾನದಂಡ. ಭೂಮಿಗೆ ಒಂದು ಅಳತೆಗೋಲಿನಂತೆ ಇದ್ದಾನೆ ಅಂತ ಅನ್ನೋದನ್ನು ಹೇಳ್ತಾನಲ್ಲ. ಅದರಿಂದ ನೋಡಿದ್ರೆ ಎಷ್ಟು ಆಳ, ಎಷ್ಟು ಅಗಲ, ಎಷ್ಟು ಎತ್ತರ, ಎಷ್ಟು ಉದ್ದ, ಏನು ಹಾಸು, ಯಾವ ಬೀಸು, ಇದೆಲ್ಲ ಇದೆ. ವಾಮನ ತ್ರಿವಿಕ್ರಮನಾಗಿ ಹಾಗೇ ತಾನೆ. ಮತ್ತು ಈ ತ್ರಿವಿಕ್ರಮನ ಒಂದು ಅತಿ ವಿಸ್ತೃತವಾದ ಭೂಮವಾದ ವ್ಯಾಪ್ತಿಯನ್ನು ಕಾಳಿದಾಸನೇ ಮೊದಲು ಕೊಟ್ಟಿದ್ದು. ಅನೇಕ ಕಡೆ ಬಳಸಿಕೊಂಡಿದ್ದಾನೆ. ನೀವು ಅದೇ ಇಮೇಜರಿಯನ್ನು ಅನೇಕ ಕ್ಲಾಸಿಕಲ್ ಸ್ಕಲ್ಪ್ಚರ್ಸಲ್ಲಿ ನಾವು ಕಾಣ್ತೀವಿ. ಅದಕ್ಕೆ ಎಲ್ಲೋರ ಇರ್ಬೋದು, ಬಾದಾಮಿ ಇರ್ಬೋದು, ಎಲಿಫೆಂಟ ಇರ್ಬೋದು, ಯಾವುದ್ರೊಳಗೂ ನೀವು ಕಾಣುತ್ತೆ. ಎಲಿಫೆಂಟದಲ್ಲಿ ಶಿವನೇ ಹೆಚ್ಚಾಗಿರುವುದು, ಇಲ್ಲಿ ಎಲ್ಲೋರದಲ್ಲಿ ಬಾದಾಮಿಯಲ್ಲಿ ಕಾಣಿಸ್ತಕ್ಕಂಥದ್ದು ಅಷ್ಟು ವ್ಯಾಪಕವಾಗಿ ಬರುತ್ತದೆ. ಯಜ್ಞಭಾಗ ಭುಜಾಂ ಮಧ್ಯೆ ಪದಮಾತಸ್ಥುಷಾತ್ವಯ ಉಚ್ಚೈರ್ಹಿರಣ್ಮಯಂ ಶೃಂಗಂ ಸುಮೇರೋರ್ ವಿತತೀಕೃತಂ. ನೀನು ಯಜ್ಞಭಾಗಿಗಳಾದಂಥ ದೇವತೆಗಳ ಮಧ್ಯದಲ್ಲಿ ಸ್ಥಾನವನ್ನು ಇಟ್ಟುಕೊಂಡು ಉನ್ನತೋನ್ನತವಾದ ಹೊನ್ನಿನ ಬಣ್ಣದ ಶೃಂಗಗಳನ್ನು ಧರಿಸಿ ಮೇರು ಪರ್ವತವನ್ನು ಮೂದಲಿಸುವಂತೆ ಇದೆಯಾ ಅಂತ. ಮೇರು ಪರ್ವತ ಬಂಗಾರದ ಬೆಟ್ಟ, ಅದರ ಮೇಲೆ ದೇವಲೋಕ. ಹೀಗಾಗಿ ದೇವತೆಗಳು ಹಿರಣ್ಯ ಶೃಂಗಸ್ಥರಾಗಿದ್ದಾರೆ ಅಂತ. ನೀನು ನಿನ್ನ ದೇದೀಪ್ಯಮಾನವಾದ ಹಿಮಶೃಂಗಗಳ ಮೇಲೆ ಸೂರ್ಯ ಬೆಳಕು ಬೀಳಿಸಿದಾಗ ಬಂಗಾರದ ಬಣ್ಣದ ಶೃಂಗಗಳನ್ನು, ಶಿಖರಗಳನ್ನು ಹೊಂದಿದವನಾಗ್ತೀಯ. ಮತ್ತು ನಿನಗೆ ಯಜ್ಞಭಾಗ ಕೊಡ್ತಾರೆ. ಆರಂಭದಲ್ಲೇ ಹೇಳಿದ್ದಾನೆ, ಈ ಹಿಮವಂತನಿಗೆ ಯಜ್ಞ ಸಹಕಾರಿ ಅಂತ ಪ್ರಜಾಪತಿ ಯಜ್ಞಭಾಗ ಕೊಡಿಸ್ದ ಅಂತ ವೇದದಲ್ಲಿ ಬರುತ್ತೆ. ಹಿಮಾಲಯೋ ಹಿಮವತೋ ಹಸ್ತಿ ಅಂತ. ಹಿಮವತೋ ಹಸ್ತಿ ಅಂದರೆ ಯಜ್ಞದಲ್ಲಿ ಹಿಮವಂತನಿಗೆ ಯೂಪಕ್ಕೆ ಕಟ್ಟಬೇಕಾದಂಥ ಪ್ರಾಣಿ, ಸಾಂಕೇತಿಕವಾಗಿ ಕಟ್ಟುವ ಪ್ರಾಣಿ ಆನೆ ಅಂತ. ಹಿಮವಂತನಂಥ ದೊಡ್ಡವನಿಗೆ ಪ್ರಿಯವಾಗಿ ಕೊಡಬೇಕಾದಂಥ ಬಲಿ ಅಂತಂದರೆ ಆನೆ. ಆನೆಯನ್ನು ಕತ್ತರಿಸೋಲ್ಲ, ಕೊಲ್ಲಲ್ಲ.
ಗಜಮೇಧ ಇಲ್ಲ ನಮ್ಮಲ್ಲಿ. ಅಂದರೆ ಸಾಂಕೇತಿಕವಾಗಿ ಉಪಸ್ತಂಭಕ್ಕೆ ಕಟ್ಟಿ ವಿಮೋಚನೆ ಮಾಡ್ತಾರೆ. ಶತಪಥ ಬ್ರಾಹ್ಮಣದಲ್ಲಿ ಬರುತ್ತೆ. ಅನೇಕ ಪ್ರಾಣಿಗಳನ್ನು, ಪಕ್ಷಿಗಳನ್ನು, ಜಲಚರ, ಭೂಚರ, ಕೇಚರ ಇತ್ಯಾದಿಗಳನ್ನೆಲ್ಲ ಕಟ್ಟಿ ಕಡೆಗೆ ಎಲ್ಲವನ್ನೂ ಬಿಡುಗಡೆ ಮಾಡಬೇಕು ಅಂತ. ಸಾಂಕೇತಿಕವಾಗಿ ಅಜ, ಮೇಕೆಯನ್ನು ಬಿಟ್ಟು ಇನ್ನೆಲ್ಲವನ್ನು ಬಿಡುಗಡೆ ಮಾಡುವುದು ಅಂತ ಉಂಟು. ಅಂದರೆ ಈ ಯಜ್ಞ ಅನ್ನುವಂಥ ಒಂದು ಮಹಾ ಉದ್ಯಮದಲ್ಲಿ ಇವನಿಗೆ ಹವಿರ್ಭಾಗ ಉಂಟು. ಆ ಹವಿರ್ಭಾಗದಿಂದ ನೀನು ದೇವತೆಗಳ ಮಧ್ಯೆ ಕೂಡ ರಾರಾಜಿಸ್ತೀಯ ಅಂತನೂ ಮಾತನ್ನು ಹೇಳ್ತಾರೆ. ಜೊತೆಗೆ ಅವರು ಋಷಿಗಳು ಯಜ್ಞತಂತ್ರ ಎಲ್ಲ ಗೊತ್ತಿದ್ದದ್ರ ಕಾರಣ ಈ ಉಪಮೆಯೂ ಕೂಡ ಸಾರ್ಥಕವಾಗುತ್ತದೆ. ಕಾಠಿನ್ಯಂ ಸ್ಥಾವರೇ ಕಾಯೇ ಭವತಾ ಸರ್ವಮರ್ಪಿತಂ ಇದಂತು ತೇ ಭಕ್ತಿನಮ್ರಂ ಸತಾಮಾರಾಧನಂ ವಪು. ನಿನ್ನ ಕಾಠಿನ್ಯವೆಲ್ಲ ಸ್ಥಾವರ ರೂಪಿಯಾದ ಪರ್ವತ ಕಾಯದಲ್ಲಿ ಇದೆ. ನಿನ್ನ ಭಕ್ತಿನಮ್ರವಾದ ಈ ಜಂಗಮ ಕಾಯದಲ್ಲಿ ಎಲ್ಲ ಮಾರ್ಧವ ಮೃದುತ್ವವೂ ಸೇರಿಕೊಂಡಿದೆ. ನೀನು ಮೃದುವಿಗೆ ಮೃದು, ಕಾಠಿನ್ಯಕ್ಕೆ ಕಾಠಿನ್ಯ ಎರಡನ್ನೂ ಹೊಂದಿದ್ದೀಯಾ. ತದಾಗಮನ ಕಾರ್ಯಂ ನ ಶೃಣು ಕಾರ್ಯಂ ತವೈವತತ್. ಇನ್ನು ನಾವು ಬಂದ ಕೆಲಸ ಏನು ಅಂತ ಹೇಳ್ತೀವಿ, ಅದು ನಿನ್ನದೇ ಕೆಲಸ. ಶ್ರೇಯಸಾಂ ಉಪದೇಶಾತ್ತು ವಯಮತ್ರಾಂಶ ಭಾಗಿನಃ. ಆದರೆ ಒಳ್ಳೆಯದನ್ನು ಹೇಳೋ ಕಾರಣ ನಮಗೂ ಸ್ವಲ್ಪ ಪುಣ್ಯದ ಭಾಗ ಇದೆ ಅಂತಾರೆ. ಶಿವಪಾರ್ವತಿಯರಿಗೆ ಮದುವೆ ಮಾಡಿಸುವಂಥ ಸಂದರ್ಭ ಅಂದರೆ ಅದಕ್ಕಿಂತ ಇನ್ನೇನು ಬೇಕಾಗಿದೆ. ತೆಲುಗಿನಲ್ಲಿ ಕೃಷ್ಣಾರ್ಜುನ ಯುದ್ಧಮು ಅಂತ ಒಂದು ನಾಟಕ ಇದೆ, ಆಮೇಲೆ ಅದು ಚಲನಚಿತ್ರವೂ ಆಯಿತು. ಸುಭದ್ರೆಯನ್ನು ಅರ್ಜುನನಿಗೆ ಕೊಟ್ಟು ಮದುವೆ ಮಾಡುವ ಒಂದು ಚಿತ್ರಣ ಅಲ್ಲಿ ಬರುತ್ತದೆ. ವಸ್ತುತಃ ರಾಕ್ಷಸ ವಿವಾಹ, ಅವರಿಬ್ಬರು ರಥದ ಮೇಲೆ ಓಡೋದ್ರು ಅಂತ. ಆದರೆ ಆ ನಾಟಕದಲ್ಲಿ ಕೃಷ್ಣ ಬಲರಾಮನ್ನ ತಾನೇ ಒಂದು ರೂಪದಿಂದ ಚದುರಂಗದ ಕ್ರೀಡೆಯಲ್ಲಿ ಡೈವರ್ಟ್ ಮಾಡಿ ಮತ್ತೊಂದು ರೂಪದಿಂದ ಸುಭದ್ರಾರ್ಜುನರ ಮದುವೆಯನ್ನು ರುಕ್ಮಿಣಿಯ ಅಂತಃಪುರದಲ್ಲಿ ಮಾಡಿಸ್ದ ಅಂತ. ಬಲರಾಮ ಕೇಳ್ತಾನೆ, ಏನಿದು ರುಕ್ಮಿಣಿ ಮನೆಯಿಂದ ಮಂಗಲವಾದ್ಯ ಘೋಷ ಕೇಳಿಸ್ತಾ ಇದೆ ಅಂದರೆ, ಏನಿಲ್ಲ, ಗೊಂಬೆ ಮದುವೆ ಮಾಡಿಸ್ತಾ ಇರೋದಷ್ಟೇ. ಲೀಲಾ ನಾಟಕ ಸೂತ್ರಧಾರಿ ಗೊಂಬೆ ಮದುವೆನೇ ತಾನೆ ಸುಭದ್ರಾರ್ಜುನರ ವಿವಾಹ. ಆಗ ಸುಭದ್ರೆ ಮದುವೆ ಕಾಲದಲ್ಲಿ ವರನಿಗೆ ಕಾಲು ತೊಳೆದು ಕನ್ಯಾದಾನ ಮಾಡಬೇಕಲ್ಲ, ಅದನ್ನು ನೋಡೋದಕ್ಕೆ ನಾರದ ಬಂದಿರ್ತಾನೆ ಪುರೋಹಿತನಾಗಿ. ಬಲಿರಾ ಭಾವಪಯಿನ್ ಸಹೋದರಿ ಪಯಿನ್ ವಾತ್ಸಲ್ಯ ಭಾವಂಬು ಪುಷ್ಕಲಮಯಿ ರಾಜಿಲ ವೇದವಿದ್ಯುಡಗು ಕೃಷ್ಣಸ್ವಾಮಿ ವೇಡ್ಕನ್ ಶುಭಂ ಬಲರಾರನ್ ಪರುಪಾದಮುಲ್ ಕಡಿಗಿ ಕನ್ಯಾದಾನ ಮುಂಚೆಯು ಉಜ್ವಲ ದೃಶ್ಯಂಬು ಚೂಡಗಲ್ಗಿತೀನಿ ನಾ ಜನ್ಮಂಬು ಧನ್ಯಂಬುಗ ಅಂತ. ಯಾವನ ಪಾದಗಳನ್ನು ತೊಳೆಯೋದಕ್ಕೆ ಗಂಗೆಯೇ ತುದಿಗಾಲಲ್ಲಿ, ಬ್ರಹ್ಮನೇ ತುದಿಗೈಯಲ್ಲಿ ಕಾದಿರ್ತಾರೋ ಅವನು ಬೇರೊಬ್ಬರ ಕಾಲು ತೊಳೆದು ಕನ್ಯಾದಾನ ಮಾಡುವಂಥ ಸಂದರ್ಭವನ್ನು ನಾನು ನೋಡಿದೆ ಅಂದರೆ ಇದು ಬಹಳ ಅಪೂರ್ವವಾದ ದೃಶ್ಯ, ಇದರಿಂದ ನನ್ನ ಜನ್ಮವೇ ಧನ್ಯವಾಯಿತು ಅಂತ. ಹಾಗೆ ಕೃಷ್ಣ ತುಲಾಭಾರ ನಾಟಕದಲ್ಲೂ ಬರ್ತದೆ. ಏಮಿ ತಪಂಬೊನರ್ಚಿ ಜನೀಂಚನ ವಾಂಡನೈತಿನೋ ಸತ್ಯಭಾಮ ಮಹಿಳಾ ಶಿರೋಮಣಿ ಆಶ್ರಿತ ರಕ್ಷಕುನಿ ಹರಿನ್ ದಾನ ಮೆಚ್ಚಿನದಿ ಅಂತ. ಆ ಸತ್ಯಭಾಮೆ ಇಂಥ ದಾನ ಕೊಟ್ಬಿಟ್ಲು, ಕೃಷ್ಣನನ್ನೇ ಆಶ್ರಿತ ಚಿಂತಾಮಣಿಯನ್ನು ದಾನ ಕೊಟ್ಬಿಟ್ಲು. ಈ ಧನ್ಯತೆಗೆ ಇನ್ನೆಲ್ಲಿ ಅವಕಾಶ ಇದೆ, ಅವನನ್ನು ದಾನ ತಗೊಳ್ಳುವಂಥ ಪುಣ್ಯ ನನಗಿನ್ನೆಲ್ಲಿ ಅಂತ. ಹಾಗೆ ದೊಡ್ಡ ಸಂದರ್ಭದಲ್ಲಿ ನಾವು ಪಾಲ್ಗೊಂಡ್ರೆ ನಮ್ಮ ಆತ್ಮೋದ್ಧಾರ ಅಂತ. ಯಾವುದೇ ಒಂದು ಮಹಾ ಕಾರ್ಯದಲ್ಲಿ ನಮ್ಮ ಸ್ಥಾನ ಅಲ್ಲ, ನಮ್ಮ ಮಾನ ಅಲ್ಲ ನಾವು ಯೋಚನೆ ಮಾಡಬೇಕಾದದ್ದು, ನಮಗೆ ಅದರೊಳಗೆ ಭಾಗ ಸಿಕ್ಕುತ್ತಾ ಅಂತ ಹೇಳಿಬಿಟ್ಟು ಯೋಚನೆ ಮಾಡಬೇಕಷ್ಟೇ. ಮಹಾನದಿಯೊಳಗೆ ಪ್ರವೇಶ ಮಾಡುವಾಗ ಒಂದು ಸಣ್ಣ ತೊರೆ ಮುಜುಗರ ಪಟ್ಕೊಳ್ಳಲ್ಲ, ನನ್ನ ಅಸ್ತಿತ್ವ ಇಲ್ಲದಂತೆ ಆಗಿಬಿಡುತ್ತೆ ಅಂತ. ಈ ಮೂಲಕ ಪುಣ್ಯ ನದಿಯಲ್ಲಿ ನಾನು ಸೇರಿ ಹೋಗಿ ನನ್ನ ಜಲದಲ್ಲಿಯೂ ಸ್ನಾನ ಮಾಡಿದರೆ ಪುಣ್ಯ ಬರುತ್ತೆ ಅಂತ ಜನಕ್ಕೆ ಅನಿಸುತ್ತಲ್ಲ, ಅದು ಅಂತ. ದೊಡ್ಡದಕ್ಕೆ ಸಮರ್ಪಿತವಾಗಿ ಕರಗುವುದು ಕಷ್ಟದ ಕೆಲಸ, ಆದರೆ ಅದು ಅನಿಷ್ಟದ ಕೆಲಸ ಅಲ್ಲ, ತುಂಬ ಉತ್ತಮವಾದಂಥದ್ದು. ಹಾಗೆ ಮಾಡಿಕೊಳ್ಳೋಕ್ಕೆ ಬಹಳ ಅಹಂಕಾರ ಖಂಡನೆ ಮಾಡಿಕೊಂಡಿರಬೇಕು. ಅದನ್ನು ಸಪ್ತರ್ಷಿಗಳು ಅವರಿಗೆ ಬೇಕಾದಷ್ಟು ಒಳ್ಳೆಯ ಕೆಲಸಗಳಿಂದ ಪುಣ್ಯ ಪಡೆಯುವಂಥ ಆಸ್ಪದ ಇದ್ದೇ ಇದೆ. ಆದರೆ ಈ ಕೆಲಸದ ಮೂಲಕ ನಮಗೊಂದು ದೊಡ್ಡ ಗೌರವ ಸಿಗುತ್ತೆ, ವಯಮತ್ರ ಅಂಶಭಾಗಿನಃ ಅಂತ. ಅದರಿಂದಲೇ ಕರ್ತ ಕಾರಯಿತಾ ಚೈವ ಪ್ರೇರಕಶ್ಚಾನುಮೋದಕ ಸುಕೃತೆ ದುಷ್ಕೃತೆ ಚೈವ ಚತ್ವಾರ ಸಮಭಾಗಿನಃ ಅಂತ ಮನು ಹೇಳ್ತಾನೆ. ಮಾಡುವವನು, ಮಾಡಿಸುವವನು ಕರ್ತ ಕಾರಯಿತ, ಪ್ರೇರಕ ಅದಕ್ಕೆ ಪ್ರೇರಣೆ ಕೊಡುವವನು, ಅನುಮೋದಕ ಇದನ್ನು ಒಪ್ಪುವವನು. ಸುಮ್ಮನೆ ನೋಡುವಾಗ ನಮಗೆ ಪುಣ್ಯ ಬರುತ್ತದೆ, ಯಾಕೆಂದರೆ ಒಪ್ಪಿದ್ದೀವಿ ಅಂತ ಹೇಳಿಬಿಟ್ಟಿದ್ರು. ಅದರಿಂದಲೇ ಅನಾಹುತೋದ್ಧರಂ ಗಚ್ಚೇತ್, ಕರೆಯಿಲ್ಲದಿದ್ದರೂ ಯಜ್ಞಕ್ಕೆ ಹೋಗಬೇಕು. ದೊಡ್ಡ ಕೆಲಸಕ್ಕೆ ನಮಗೆ ಆರತಿ ಅಕ್ಷತೆ ಇಟ್ಟುಕೊಂಡು ಕರೆಯಲಿಲ್ಲ ಅಂತ ಮುಂಡು ಮಾಡಿಕೊಂಡು ಕೂತ್ಕೊಳ್ಳುವುದಲ್ಲ. ಇಫ್ ಯು ಆರ್ ನಾಟ್ ಪಾರ್ಟ್ ಆಫ್ ಇಟ್, ವಿ ಮಿಸ್ ಎ ಗ್ರೇಟ್ ಥಿಂಗ್ ಆ್ಯಂಡ್ ವಿ ವಿಲ್ ಬಿ ಲೂಸಿಂಗ್ ಎ ಪಾರ್ಟ್ ಆಫ್ ಹಿಸ್ಟ್ರಿ ಮೇಕಿಂಗ್. ನಾವು ಇತಿಹಾಸವಾಗೋದ್ರೊಳಗೆ ಪಾತ್ರ ವಹಿಸಲಿಲ್ಲ ಅಂತ ಅರ್ಥ. ಅದರಿಂದ ದೊಡ್ಡದಕ್ಕೆ ನಮ್ಮ ಕೈಲಾದಷ್ಟು ಸಲ್ಲಿಸಿ ಕನಿಷ್ಠ ಅನುಮೋದನೆಯನ್ನಾದರೂ ಮಾಡಿ, ಸಾಧುವಾದವನ್ನಾದರೂ ಮಾಡಿ ವಿರಮಿಸ್ತಕ್ಕಂಥದ್ದು ಉತ್ತಮ ಅನ್ನೋದನ್ನು ಕವಿ ತೋರ್ಪಡಿಸ್ತಾನೆ. ಅಣಿಮಾದಿ ಗುಣೋಪೇತಂ
ಅಸ್ಪೃಷ್ಟ ಪುರುಷಾಂತರಂ ಶಬ್ದಮೀಶ್ವರ ಇತ್ಯುಚ್ಚೈ ಸಾರ್ಧಚಂದ್ರಂ ಬಿಭರ್ತಿಯ ಅಣಿಮ ಮಹಿಮಾ ಗರಿಮಾ ಲಘಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವ ವಶಿತ್ವ ಅನ್ನುವ ಸಿದ್ಧಿಗಳನ್ನು ಕೂಡಿಕೊಂಡಂಥವನು, ಇದನ್ನು ಇಟ್ಟುಕೊಂಡಂಥವನನ್ನು ಐಶ್ವರ್ಯಗಳಂತ ಅಷ್ಟೈಶ್ವರ್ಯಗಳನ್ನು ಇಟ್ಟುಕೊಂಡವನನ್ನು ಈಶ್ವರ ಅಂತ ಕರೀತಾರೆ. ಈ ಈಶ್ವರ ಶಬ್ದ ಇನ್ನೊಂದು ವ್ಯಕ್ತಿಯನ್ನು ಮುಟ್ಟಿಲ್ಲ, ಇವನಲ್ಲಿ ಮಾತ್ರ ಇರುವುದು. ಈ ಗುಣ ಹೇಗೋ ಅರ್ಧಚಂದ್ರನನ್ನು ತಲೆಯಲ್ಲಿ ಧರಿಸಿರುವುದು ಅವನೇ. ಬಾಲೆಂದು ಧರನಾಗಿ ಸಿದ್ಧಿಗಳಿಂದ ಸಮಂಚಿತನಾಗಿರುವಂಥವನು ಯಾವನಿದ್ದಾನೆ, ಕಲಿತಾನನ್ಯ ಸಾಮರ್ಥ್ಯೈ ಪ್ರತಿವ್ಯಾಧಿವಿರಾತ್ಮಭಿ ಏನೇದಂ ಧ್ರಿಯತೆ ವಿಶ್ವಂ ದುರ್ಯೈರ್ಯಾನಮಿವ ಧ್ವನಿ. ಹಾಗೆ ಪಂಚಭೂತ ಸೂರ್ಯ ಚಂದ್ರ ಸೋಮಯಾಜಿ ಎನ್ನುವ ಅಷ್ಟಮೂರ್ತಿ ಸ್ವರೂಪಗಳಿಂದ ಈ ಜಗತ್ತನ್ನೆಲ್ಲ ಹಾದಿಯು ವಾಹನವನ್ನು ಧರಿಸಿದಂತೆ, ಲೈಕ್ ಎ ಹೈವೇ ಬೇರಿಂಗ್ ದಿ ವೆಹಿಕಲ್, ಆ ರೀತಿ ಜಗತ್ತನ್ನು ಇಟ್ಟುಕೊಂಡಿದ್ದಾನಲ್ಲ ಅವನು. ಯೋಗಿನೋಯಂ ವಿಚಿನ್ವಂತಿ ಕ್ಷೇತ್ರಭ್ಯಂತರವರ್ತಿನಂ ಅನಾವೃತ್ತಿ ಭಯಂ ಯಸ್ಯ ಪದಮಾಹುರ್ ಅನಾವೃತ್ತಿ ಭಯಂ ಯಸ್ಯ ಪದಮಾಹುರ್ ಮನೀಷಿಣಃ. ಮತ್ತು ಯೋಗಿಗಳು ಯಾವನನ್ನು ಕ್ಷೇತ್ರಾಭ್ಯಂತರವರ್ತಿನಂ, ಕ್ಷೇತ್ರಂ ಅಂದರೆ ದೇಹ, ಕ್ಷೇತ್ರಂ ಪತ್ನಿ ಶರೀರಯೋ ಅಂತ ಅಮರಕೋಶ ಹೇಳುತ್ತೆ. ಅದೇ ಈ 3ನೇ ಸರ್ಗದಲ್ಲಿ ಆತ್ಮಾನಮಾತ್ಮನ್ಯವಲೋಕಯಂತಂ ಯಮಕ್ಷರಂ ಕ್ಷೇತ್ರವಿದೋ ವಿದುಸ್ತಂ ಅಂತ, ಕ್ಷೇತ್ರ ಅಂದರೆ ದೇಹ, ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಅಂತ ಗೀತೆಯಲ್ಲಿ ಕೂಡ ಕ್ಷೇತ್ರಜ್ಞ ವಿಭಾಗ ಯೋಗದಲ್ಲಿ ಹೇಳ್ತಾನಲ್ಲ ಕೃಷ್ಣ. ಈ ಕ್ಷೇತ್ರದಲ್ಲಿ ತನ್ನ ದೇಹದಲ್ಲಿ ಶರೀರದಲ್ಲಿ ಶಾರೀರ ಆಗಿರ್ತಕ್ಕಂಥವನು, ದೇಹಿ ಆದಂಥ ಪ್ರತ್ಯೇಗಾತ್ಮನಾಗಿರುವವನನ್ನು ಯಾರು ಯೋಗಿಗಳು ಅನ್ವೇಷಣೆ ಮಾಡ್ತಾರೆ, ಮತ್ತು ಅನಾವೃತ್ತಿ ಅನ್ನುವುದರ ಭಯ ಯಾರಲ್ಲಿ ಇಲ್ಲ. ಅಂದರೆ ಯಾವ ಮಹನೀಯನನ್ನು ಆಶ್ರಯಿಸಿದರೆ ಮತ್ತೆ ಪುನರ್ಜನ್ಮಾದಿಗಳು ಇಲ್ಲವೋ ಅಂಥ ಮಹಾದೇವನನ್ನು ಸತೇ ದುಹಿತರಂ ಸಾಕ್ಷಾತ್ ಸಾಕ್ಷಿ ವಿಶ್ವಸ್ಯ ಕರ್ಮಣಾಂ ವೃಣತೆ ವರದಶಂಭು ಸ್ಯಾತ್ ವೃಣತೆ ವರದಶಂಭು ವೃಣತೆ ವರದಶಂಭು ಅಸ್ಮತ್ ಸಂಕ್ರಾಮಿತೈ ಪದೈ. ಅಂಥ ಮಹಾದೇವ ಅಷ್ಟಮೂರ್ತಿ ಸ್ವರೂಪರಾದವನು, ಮತ್ತು ಎಲ್ಲರಿಗೂ ಆತ್ಮನಾಗಿ ನಿಂತವನು, ಈಶ್ವರ ಎಂಬ ಅನನ್ಯ ಶಬ್ದಕ್ಕೆ ಪಾತ್ರನಾಗಿರ್ತಕ್ಕಂಥವನು. ಅನನ್ಯ ಭಾಜಂ ಪತಿಮಾಪ್ನುಹಿ ಅಂತ ಆರಂಭದಲ್ಲಿ ನಾರದ ಬೇರೆ ಹೇಳಿದ್ನಲ್ಲ, ಈಶ್ವರ ಶಬ್ದಕ್ಕೆ ಅನನ್ಯ ಭಾಜನಾದವನನ್ನ ಅಂತ. ಅಂಥವನು ಸಾಕ್ಷಿ, ಎಲ್ಲ ಕಾರ್ಯಗಳಿಗೆ ಸಾಕ್ಷಿಯಾಗಿ ನಿಂತವನು ಸಾಕ್ಷಾತ್ ಪರಮಾತ್ಮ. ಅವನು ನಿನ್ನ ಮಗಳನ್ನು ಮದುವೆ ಆಗೋದಕ್ಕೆ ಅವನ ಮಾತಾಗಿ ನಮ್ಮ ಮೂಲಕ ಹೇಳಿ ಕಳಿಸಿದ್ದಾನೆ. ಅಸ್ಮತ್ ಸಂಕ್ರಾಮಿತೈ ಪದೈ ವೃಣತೆ. ನಮ್ಮ ಮಾತಲ್ಲಪ್ಪ, ಇದು ಅವನ ಮಾತು. ಹೀಗಾಗಿ ನಾವು ಮೌತ್ ಪೀಸ್ ಅಷ್ಟೇ, ಇನ್ನೇನು ಅಲ್ಲ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ನೀನೇನು ಮಾಡಬೇಕು? ತಮರ್ಥಮಿವ ಭಾರತ್ಯ ಸುತಯಾಯೋಕ್ತುಮರ್ಹಸಿ ಅಶೋಚ್ಚಾಹಿ ಪಿತು ಕನ್ಯಾ ಸದ್ಭರ್ತೃ ಪ್ರತಿಪಾದಿತ. ಇದು ಎಷ್ಟು ಫೇವರೇಟ್ ಇಮೇಜ್ ಕಾಳಿದಾಸನಿಗೆ. ತಮ್ ಅರ್ಥಮಿವ ಭಾರತ್ಯ, ಆ ಮಹಾದೇವನನ್ನು ಅರ್ಥಕ್ಕೆ ಶಬ್ದವನ್ನು ಸೇರಿಸುವಂತೆ ನೀನು ನಿನ್ನ ಮಗಳನ್ನು ಸೇರಿಸುವುದಕ್ಕೆ ಅರ್ಹನಾಗ್ತೀಯ. ಅಶೋಚ್ಚಾಹಿ ಪಿತುಃ ಕನ್ಯಾ ಸದ್ಭರ್ತೃ ಪ್ರತಿಪಾದಿತ. ಯೋಗ್ಯನಾದ ಗಂಡನಿಗೆ ಕೊಡಲ್ಪಟ್ಟ ಮಗಳು ತಂದೆ ತಾಯಿಗಳಿಗೆ ಶೋಕ ತಂದಿಡೋಲ್ಲ. ಇಲ್ಲಿ ನೋಡಿ, ನೀನು ಅರ್ಥಕ್ಕೆ ಶಬ್ದವನ್ನು ಹೊಂದಿಸುವಂತೆ ಮಗಳನ್ನು ಶಿವನಿಗೆ ಹೊಂದಿಸು ಅಂತನ್ನುವಲ್ಲಿ ಶಬ್ದಾರ್ಥಗಳಿಗೆ ನಿತ್ಯ ಸಂಬಂಧ ಅಂತ ಮೀಮಾಂಸಕರು ಹೇಳ್ತಾರೆ. ಶಬ್ದ ಬೇರೆ ಅರ್ಥ ಬೇರೆ ಇಲ್ಲ, ಎರಡೂ ಒಂದೇನೆ. ಅವು ಪ್ರತ್ಯೇಕವಾಗಿರೋಕ್ಕೆ ಸಾಧ್ಯ ಇಲ್ಲ. ಹಾಗೇನಿಲ್ಲ, ಏನೇನೋ ಸೌಂಡ್ಸ್ ಇರುತ್ತವಲ್ಲ, ಅದಕ್ಕೇನೇನು ಅನ್ನೋಣ, ಥಳಥಳ ಅಂತೀವಲ್ಲ, ಅಂದರೆ ಥಳಥಳ ಅನ್ನೋದಕ್ಕೆ ಶೈನಿಂಗ್ ಅನ್ನುವ ಅರ್ಥ ಇದೆ. ಅಂತ ಅನ್ನೋದಕ್ಕೆ ಒಂದು ಉದ್ಗಾರ ಅನ್ನುವಂಥ ಅರ್ಥ ಇದೆ. ಯಾವುದೋ ಒಂದು ಗೊಂದಲದ ಶಬ್ದ ಅಂದರೆ ಗೊಂದಲ ಅನ್ನುವಂಥ ಅರ್ಥ ಅದರೊಳಗಿದೆ. ಅರ್ಥವಾಗಲಿಲ್ಲ ಅನ್ನುವ ಅರ್ಥ ಇದೆ. ಹೀಗಾಗಿ ಎನಿ ಸೌಂಡ್ ಆಫ್ ಸೆನ್ಸ್ ಆರ್ ನಾನ್ ಸೆನ್ಸ್ ಹ್ಯಾಸ್ ಸಮ್ ಮೀನಿಂಗ್. ಇದು ಆ ಶಬ್ದಾರ್ಥಗಳ ನಿತ್ಯತ್ವ. ಮತ್ತು ಅದನ್ನು ಯಾರೂ ಎಸ್ಟಾಬ್ಲಿಷ್ ಮಾಡಬೇಕಾಗಿಲ್ಲ, ಅದು ಸ್ವಯಂ ಸಿದ್ಧವಾದದ್ದು. ನಮ್ಮ ಒಂದು ಕೃತಕವಾದ ನಂಬಿಕೆ ಏನಂದರೆ ಇವರಿಗೆ ಮದುವೆ ಮಾಡ್ತೀವಿ ಅಂತ ಎಂದೂ ಆಗಿರುವಂಥದ್ದು. ನಾವು ಆಮೇಲೆ ಮಾಡತಕ್ಕಂಥದ್ದು ಕೇವಲ ಮಾಮ್ರೇಡಿತಂ ಅಂತ ಮತ್ತೆ ಎಸ್ಟಾಬ್ಲಿಷ್ ಮಾಡಿ ತೋರಿಸ್ತಾ ಇದ್ದೀವಿ ಅಂತ. ಶಾಸ್ತ್ರಗಳ ಸ್ವರೂಪವೆಲ್ಲ ಹೀಗೆ. ವ್ಯಾಕರಣಾದಿಗಳ ಬಗ್ಗೆ ಹೇಳ್ತಾ ಅಂತಾರೆ, ಪದ ಅಂದ್ರೇ ಪ್ರಕೃತಿ ಪ್ರತ್ಯಯ ಎರಡೂ ಸೇರಿ ಆಗಿದೆ. ಅದನ್ನು ಅನಲೈಸ್ ಮಾಡುವಾಗ ಪ್ರತ್ಯೇಕ ಮಾಡ್ತೀವಿ, ವಸ್ತುತಃ ದೇ ಆರ್ ಇನ್ ಎ ಸಿಂಥೆಟಿಕ್ ಫಾರ್ಮ್, ಅಖಂಡವಾಗಿ ಇದ್ದೇ ಇವೆ ಅಂತ. ಯಾವ ಅನುಭವವೂ ಅಖಂಡವೇ. ಈಗ ಯಾವುದೋ ಒಂದು ನಾದ ಬಂದರೆ ಆ ನಾದವನ್ನು ಇಂಥ ರಾಗ ಅಂತ ಗುರುತಿಸೋದು ಆಮೇಲಿನ ವಿಶ್ಲೇಷಣೆ. ಮೊದಲದು ಅಖಂಡವಾಗಿ ಇದ್ದದ್ದು, ಮೊದಲು ಸ್ವರಗಳೆಲ್ಲ ಬಂದಿದ್ದು, ಮೊದಲು ರಾಗ ಬಂದದ್ದು.
ಆಮೇಲೆ ರಾಗದಲ್ಲಿ ಇಂಥ ಸ್ವರಗಳಿರುತ್ತೆ ಅಂತ ಗುರುತು ಮಾಡಿಕೊಂಡಿದ್ದು. ಅದರಿಂದಲೇ ರಾಗಜ್ಞಾನ ಸ್ವರಜ್ಞಾನ ಇಲ್ಲದೇ ಇರುವಂಥ ಜನಾಂಗಗಳಿಗೂ ಸಂಗೀತದ ಜ್ಞಾನ ಇರುತ್ತೆ, ನಾದದ ಜ್ಞಾನ ಇರುತ್ತದೆ. ಕಾರಣ ಅದು ಅಖಂಡವಾಗಿ ಬಂದದ್ದು. ಇಂಥದ್ದು ಆ ಪರಮೇಶ್ವರ ಪಾರ್ವತಿಯರ ವಿವಾಹ. ಇದನ್ನೇ ವಾಗರ್ಥಾಭಿವ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತಿಯೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಒಳ್ಳೆಯ ಅಳಿಯ ಸಿಕ್ಕಿದ್ರೆ ತಂದೆ ತಾಯಿಗಳಿಗೆ ಚಿಂತೆ ಎಷ್ಟೋ ನಿವಾರಣೆ ಆಗುತ್ತದೆ ಎನ್ನುವ ಸಾರ್ವಕಾಲೀನ ಸತ್ಯವನ್ನು ಹೇಳ್ತಾ ಇದ್ದಾನೆ. ಯಾವಂತ್ಯೇತಾನಿ ಭೂತಾನಿ ಸ್ಥಾವರಾಣಿ ಚರಾಣಿ ಚ ಮಾತರಂ ಕಲ್ಪಯಂತ್ವೇನಾಂ ಈಶೋ ಹಿ ಜಗತಃ ಪಿತ. ಇದರಿಂದ ಎಲ್ಲಿವರೆಗೂ ಬರ್ತದೆ ಗೌರವ ಅಂದರೆ, ಈ ಎಲ್ಲ ಚರಾಚರ ಜೀವರಾಶಿಗಳು ಸ್ಥಾವರ ಜಂಗಮಾತ್ಮಕವಾದವು, ಇಡೀ ಸೃಷ್ಟಿ ಯಾವುದಿದೆ ಅದೆಲ್ಲವೂ ಕೂಡ ಶಿವನನ್ನು ತಂದೆ ಅಂತ ಭಾವಿಸುತ್ತೆ, ಇನ್ನು ಮೇಲೆ ನಿನ್ನ ಮಗಳನ್ನು ತಾಯಿ ಅಂತ ಭಾವಿಸುತ್ತದೆ ಅಂತ. ಇಂಥ ದೊಡ್ಡ ಸ್ಥಾನಕ್ಕೆ ಅವಳು ಹೋಗ್ತಾಳೆ. ಅದನ್ನು ನೀನು ಗಮನಿಸಿಕೋ. ಪ್ರಣಮ್ಯ ಶಿತಿಕಂಠಾಯ ವಿಬುಧಾಸ್ತದನಂತರಂ ಚರಣೌ ರಂಜಯಂತ್ವಸ್ಯಾಹ ಚೂಡಾಮಣಿಮರೀಚಿಭಿ. ಮೊದಲು ಆ ಶಿತಿಕಂಠ ವಿಷಕಂಠನಾದ ಶಿವನಿಗೆ ನಮಸ್ಕಾರ ಮಾಡ್ತಾರೆ ದೇವತೆಗಳು. ಅದಾದ ತಕ್ಷಣ ತಮ್ಮ ಕಿರೀಟದ ಚೂಡಾಮಣಿಗಳಿಂದ ಇವಳ ಕಾಲನ್ನು ದೇದೀಪ್ಯಮಾನ ಮಾಡಲಿ ಅಂತ ಮೊದಲು ಆಗ್ತಾ ಇದೆ. ಶಿವನಿಗೆ ನಮಸ್ಕಾರ ಸಲ್ತಾ ಇದೆ, ನಿನ್ನ ಮಗಳಿಗೂ ಸಲ್ಲಲಿ ಅಂತ. ಇಲ್ಲದೇ ಇದ್ದರೆ ನೋಡಿ, ಮೈದುನನಿಗಿಂತ ಚಿಕ್ಕ ವಯಸ್ಸಿನ ಹುಡುಗಿ ಮದುವೆ ಆದ ತಕ್ಷಣ ಆ ಮೈದುನಿಂದ ನಮಸ್ಕಾರ ಪಡೆಯುವ ಅರ್ಹತೆ ಬಂದುಬಿಡುತ್ತೆ ಅವಳಿಗೆ. ಅತ್ತಿಗೆ ತಾಯಿಯ ಸಮಾನ ಅಂತ ಅನಿಸ್ಕೊಂಡು ಬಿಡ್ತಾಳೆ. ನಮ್ಮ ವ್ಯವಸ್ಥೆಯಲ್ಲಿ ಎಷ್ಟು ಅದ್ಭುತ ಚಮತ್ಕಾರ ಅಡಗಿದೆ, ಮಾಂತ್ರಿಕತೆ ಎಂಥ ರೀತಿಯಲ್ಲಿ ಅಡಗಿದೆ ಅಂತ. ಇದು ಆ ಪರಿಗ್ರಹ ಫಲ. ಇದನ್ನು ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ಶಿತಿಕಂಠ ಅನ್ನೋ ಶಬ್ದವೂ ಕೂಡ ಅಷ್ಟೇ. ಕ್ಷೀರಸಾಗರದಲ್ಲಿ ಎಲ್ಲ ಹುಟ್ಟಿದಾಗ ಒಡವೆ ವಸ್ತ್ರ ಚಿಂತಾಮಣಿ ಇರ್ಬೋದು, ವಾರುಣಿ ಇರ್ಬೋದು, ಕಾಮಧೇನು, ಕಲ್ಪವೃಕ್ಷ, ಪಾರಿಜಾತ, ಸಂತಾನ ಬೇಕಾದಷ್ಟೆಲ್ಲ ಬಂತು. ನಾನು ತಾನು ಅಂತ ದೇವದಾನವರೆಲ್ಲ ಪಡ್ಕೊಂಡ್ರು. ಹಲಹಲ ಬಂದಾಗ ಎಲ್ಲರೂ ಓಡಿ ಹೋದರು. ಆಗ ಮಾಭೈಷಿಹಿ ಓಡಬೇಡಿ ಅಂತ ಹೇಳಿ ಅದನ್ನು ಕುಡಿದವನು, ಯಾರಿಗೂ ಬೇಡದೇ ಇದ್ದಿದ್ದು, ಆದರೆ ಅದನ್ನು ಯಾರೂ ಕೂಡ ಎದುರಿಸಲಾಗದ್ದು ಅಂಥದ್ದನ್ನು ತಾನು ಸ್ವೀಕರಿಸಿ ನಿಂತು ಎಲ್ಲಕ್ಕೆ ಕ್ಷೇಮ ಕೊಟ್ಟಂಥವನು. ಆ ಕಾರಣ ಕೃತಜ್ಞತೆ ಅಂತ. ಲೋಕಕ್ಕೆ ಎಣೆಯಿಲ್ಲದ ಉಪಕಾರ ಮಾಡಿದವನನ್ನೇ ಜಗತ್ತು ಸ್ಮರಿಸೋದು. ಎಂದೂ ಯಾವ ಸ್ಥಾನದಲ್ಲಿದ್ದರೂ ಉಪಕಾರ ಮಾಡದೇ ಇದ್ದರೆ ಅವ್ರನ್ನ ಸ್ಮರಿಸೋದಿಲ್ಲ. ಅದರಿಂದಲೇ ಸತ್ಕಾರ್ಯದಿಂದ ಎಲ್ಲ ಆಗುತ್ತದೆ. ನೀಲಕಂಠ ದೀಕ್ಷಿತ ಸಭಾರಂಜನ ಶತಕದಲ್ಲಿ ಹೇಳ್ತಾನೆ, ಕಿಂ ದಾತುರಖಿಲೈರ್ ದೋಷೈಹಿ ಕಿಂ ಲುಬ್ಧಸ್ಯಾಖಿಲೈಹಿ ಗುಣೈಹಿ. ದಾತೃವಿಗೆ ಎಷ್ಟೆಲ್ಲ ದೋಷ ಇದ್ದರೆ ಏನು, ಜಿಪುಣನಿಗೆ ಲೋಭಿಗೆ ಎಷ್ಟೆಲ್ಲ ಗುಣ ಇದ್ದರೆ ಏನು. ಮೋಡ ನೀರನ್ನು ಸುರಿಸೋದ್ರಿಂದ ಅದು ಕಾಲಮೇಘ ಅಂತಂದರೂ ಅದನ್ನು ಮೇಘಶ್ಯಾಮಲ ಅಂತ ಕೊಂಡಾಡ್ತೀವಿ. ಎಷ್ಟು ರಮಣೀಯವಾದಂಥದ್ದು ಮೋಡದ ಬಣ್ಣ, ಅದು ಕಪ್ಪು ಬಣ್ಣ ಇರೋದು. ಆದರೆ ಅದರ ಬಣ್ಣವನ್ನು ನಾವು ಕೊಂಡಾಡ್ತೀವಿ. ಮೇಘಶ್ಯಾಮ ಅಂತ ಪರಮಾತ್ಮನಿಗೆ ಹೇಳಿಬಿಡ್ತೀವಿ. ಹೀಗೆ ಔದಾರ್ಯಕ್ಕೆ, ವಿತರಣಶೀಲತೆಗೆ ಇರುವಂಥ ದೊಡ್ಡತನ ಇನ್ಯಾವುದಕ್ಕೂ ಇಲ್ಲ. ಜಗತ್ತಿಗೆ ಬೇಕಾಗಿರುವಂಥ ಒಂದು ಮಹಾಗುಣ ಶಿವ ಅಂಥವನು. ಸ್ವಾರ್ಥ ಸಾಧನೆಗೆ ಹೋಗದೇ ಇದ್ದರೆ ಎಲ್ಲರೂ ಗೌರವಿಸ್ತಾರೆ. ಕೆಲವರನ್ನ ಎಲ್ಲರೂ ಕರೀತಾರೆ, ಬನ್ನಿ ಅಂತ ಕರೀತಾರೆ, ಮನೆಗಳಿಗೆ ಕರೀತಾರೆ, ಸಮಾರಂಭಕ್ಕೆ ಕರೀತಾರೆ. ಯಾಕೆ ಅಂದರೆ ದೇ ಕ್ಯಾನ್ ನೆವರ್ ಬಿ ಎ ಲಯಬಿಲಿಟಿ ಅಂತ. ಯಾವಾಗ ಲಯಬಿಲಿಟಿ ಅಂತ ಗೊತ್ತಾಗ್ತಾ ಬರುತ್ತೋ ಆಗ ಒಂದೊಂದೇ ಥ್ರೆಡ್ಸನ್ನು ವಿಡ್ರಾ ಮಾಡ್ಕೊಳ್ತಾ ಬರ್ತಾರೆ. ಅಪ್ಪ ಅಲ್ಲಿ ಕರೆದ್ರೆ ಕಷ್ಟ, ಇಲ್ಲಿ ಕರೆದ್ರೆ ಕಷ್ಟ, ಇಲ್ಲಿದ್ದರೆ ಅವರು ತೊಂದರೆ ಅಂತ ಅನ್ನೋದು ಗೊತ್ತಾಗುತ್ತದೆ. ಅದರಿಂದ ಎಷ್ಟರ ಮಟ್ಟಿಗೆ ಫ್ರಿಕ್ಷನ್ಲೆಸ್ ಆಗಿರಬೇಕೋ ಅದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಡಿ ವಿ ಜಿಯವರು ಆ ಥರ ಹಲವು ಸಂದರ್ಭಗಳನ್ನು ಜ್ಞಾಪಕ ಚಿತ್ರಶಾಲೆಯಲ್ಲಿ ಹೇಳ್ತಾರೆ. ಕೆಲವು ವ್ಯಕ್ತಿಗಳು ಎಲ್ಲಿ ಊಟ ಮಾಡ್ತಾರೋ, ಎಲ್ಲಿ ಮಲಗ್ತಾರೋ ಯಾವುದೂ ಗೊತ್ತಾಗೋದಿಲ್ಲ. ಅವ್ರ ಚಟುವಟಿಕೆ ಉಪಕಾರ ಮಾತ್ರ ಎಲ್ಲ ಕಡೆಗೂ ಆಗ್ತಾ ಇರ್ತದೆ ಅಂತ. ನನಗೆ ಅಂಥದ್ದು ಒಂದು ಸೊಗಸು ಜ್ಞಾಪಕ ಬಂದದ್ದು ತಕ್ಷಣ ಹೇಳ್ತೀನಿ. ನನ್ನ ಗೆಳೆಯರು ಮಂಟಪ್ರಭಾಕರ್ ಉಪಾಧ್ಯಾಯರ ತಂದೆ ಚಂದ್ರಶೇಖರ್ ಉಪಾಧ್ಯಾಯರು ಅಂತ. ಅವರು ಊರಿನ ಅನೇಕ ದೇವಸ್ಥಾನಗಳಲ್ಲಿ, ಮಂದಿರಗಳಲ್ಲಿ, ಮನೆಗಳಲ್ಲಿ ಎಲ್ಲ ಸಹಾಯಕ್ಕೆಲ್ಲ ಹೋಗುವಾಗ ಅವರು ಎಲ್ಲಿ ಊಟ ಮಾಡ್ತಾರೆ, ಎಲ್ಲಿ ಕೂತ್ಕೊಳ್ತಾರೆ, ಎಲ್ಲಿ ಮಲಗ್ತಾರೆ, ಎಲ್ಲಿ ಸ್ನಾನ ಮಾಡ್ತಾರೆ ಏನೂ ಗೊತ್ತಾಗೋದಿಲ್ಲ. ಅವರು ಮಾಡುವ ಕೆಲಸ ಮಾತ್ರ ಅಚ್ಚುಕಟ್ಟಾಗಿ ಗೊತ್ತಾಗ್ತಾ ಇರುತ್ತೆ. ಅವ್ರು ಯಾರೋ ಬಂಧುಗಳ ಮನೆಗೆ ಹೋಗಿದ್ದರು, ಇವೆಲ್ಲರೂ ಮಾತಾಡ್ತಾ ಇದ್ದರು. ಇವರು ಯಾಕೋ ಲಘುಶಂಕೆ ಅಂತ ಟಾಯ್ಲೆಟ್ಗೆ ಹೋಗಿದ್ದಾರೆ. ನೋಡಿದ್ದಾರೆ ಅದರ ಅವಸ್ಥೆಯನ್ನು. ಯಾರಿಗೂ ಹೇಳದೆ ಅಲ್ಲಿದ್ದ ಕಸಬರಕೆ ಮತ್ತರೀಗ ತೊಳಿತಕ್ಕಂಥ ಸಾಬೂನು, ಸೊಲ್ಯೂಷನ್ನು ಎಲ್ಲ ಇರ್ತಲ್ಲ, ಹಾರ್ಪಿಕ್ಕು, ಪ್ರಿಕ್ಕು ಈ ಥರದ್ದು ತಗೊಂಡು ಅಚ್ಚುಕಟ್ಟು ಜಾಡಮಾಲಿ ಕೆಲಸ ಮಾಡಿ ಕ್ಲೀನ್ ಮಾಡಿ ಬಂದುಬಿಟ್ಟಿದ್ದಾರೆ. ಆ ಮನೆಯವರಿಗೆ ತಲೆ ತೆಗೆದಂಗೆ ಆಗಿರುತ್ತೆ, ಆಮೇಲೆ ಅದು ಬೇರೆ ಸಂಗತಿ. ಆದರೆ ಯಾರು ಮಾಡಿದ್ದು ಅಂತಲೂ ಗೊತ್ತಾಗಲಿಲ್ಲ. ಈ ರೀತಿಯಾದಂಥದ್ದು ಅಂಥವ್ರನ್ನ ಎಲ್ಲರೂ ನೀನು ಬಾ ತಾನು ಬಾ ಅಂತ ಬಯಸ್ತಾರೆ.
ಅದನ್ನು ನನ್ನನ್ನೆಲ್ಲ ದುಡಿಸ್ಕೊಳ್ತಾರೆ ಅಂತ ಸಂಕಟ ಪಡದೆ ಮಾಡುವುದಿದೆಯಲ್ಲ, ಅದು ತುಂಬ ದೊಡ್ಡ ಗುಣ. ಶಿವ ಒಮ್ಮೆ ಕೂಡ ನನಗೆ ವಿಷ ಕೊಟ್ಟರು ಅಂತ ಅಂದುಕೊಂಡಿದ್ದಿಲ್ಲ, ಬೈದುಕೊಂಡಿದ್ದಿಲ್ಲ. ಅದನ್ನು ಒಂದು ರಮಣೀಯ ಲಾಂಛನವಾಗಿ, ಅದೊಂದು ಭೂಷಣವಾಗಿ ತಳೆದಿದ್ದಾನೆ. ಅಂಥವನ ಪತ್ನಿಯಾದಾಗ ದೇವತೆಗಳು ಸಂತೋಷದಿಂದ ನಮಸ್ಕಾರ ಮಾಡ್ತಾರೆ. ಅದರಿಂದ ಪಡ್ಕೊಳ್ಳೋವನಿಗೆ ಯಾರೂ ಯಾವತ್ತೂ ದೊಡ್ಡದಾಗಿ ಗೌರವ ಕೊಡಲ್ಲ. ಅದು ಅಧಿಕಾರದ ಬಲದಿಂದ ಪಡ್ಕೊಳ್ತಾನಲ್ಲ, ಅವನಿಗೆ ಎಂದೂ ಗೌರವ ಕೊಡಲ್ಲ. ನೆಟಿಕೆ ಮುರ್ಕೊಳ್ತಾರೆ, ಸಂಕಟ ಪಟ್ಕೊಳ್ತಾರೆ, ಮುಂದೆ ಹಲ್ಲು ಗಿಂಜ್ತಾರೆ, ಹಿಂದೆ ಹಲ್ಲು ಕಚ್ಚುತ್ತಾರೆ, ಅಷ್ಟೇ ಮಾಡ್ತಕ್ಕಂಥದ್ದು. ಉಮಾ ವಧೂರ್ ಭವಾನ್ ದಾತ ಯಾಚಿತಾರೈಮೇ ವಯಂ ವರಶಂಭುರಲಂ ಹ್ಯೇಷ ತತ್ಕುಲೋದ್ಭೂತಯೇ ವಿಧಿ. ಇಂಥ ಕಾಂಬಿನೇಷನ್ನು ಇದನ್ನು ಹೇಳ್ತಾ ಇದ್ದಾನೆ. ಉಮಾ ವಧೂ, ತಪಸ್ಸಿಗೆ ಸಾಕಾರವಾಗಿ ನಿಂತವಳು. ಇವಳು ತಪಸ್ಸು ಎಂಥದ್ದು ಅಂತ ದಿಕ್ಕಿಂದ ಋಷಿಗಳು ಬಂದು ನೋಡಿಕೊಂಡು ಹೋದದ್ದು. ಇವಳು ತಪಸ್ಸು ಮಾಡುವಾಗಲೇ ಸುದ್ದಿ ಮಾಡಿಬಿಟ್ಟವಳು. ತಪಸ್ಸಿನ ಫಲ ಬಂದ ಮೇಲೆ ಎಷ್ಟೋ ಜನ ಸುದ್ದಿ ಮಾಡಿದ್ರೆ, ಕೆಲವರು ಇನ್ ದಿ ಪ್ರೋಸೆಸ್ ಇಟ್ ಸೆಲ್ಫ್ ದೇ ಮೇಕ್ ನ್ಯೂಸ್. ಸಿನಿಮಾ ಹೊರಗೆ ಬರುತ್ತೋ ಇಲ್ವೋ ಡಬ್ಬದಿಂದ ಫಸ್ಟ್ ಕ್ಲಾಪ್ ಮಾಡೋವಾಗಲೇ ಊರೆಲ್ಲ ಸುದ್ದಿ ಆಗಿಬಿಡುತ್ತೆ ಸಿನಿಮಾದು ಅಂತಾರಲ್ಲ, ಆ ರೀತಿಯಾದಂಥದ್ದು. ಇವ್ರು ಇಂಥ ಕಾದಂಬರಿ ಬರೀತಾರೆ, ಇಂಥದ್ದು ಮಾಡ್ತಾರೆ ಅಂದ್ರೆ ಜಗತ್ತಿಗೆಲ್ಲ ಒಂದು ರೋಮಾಂಚನ. ಜೆಮಿನಿ ಫಿಲ್ಮ್ಸ್ ಅಂತ ಹಿಂದೆ ಇತ್ತು. ವಾಸನ್ ಅಂತವರೆಲ್ಲ, ಚಂದ್ರಲೇಖ ಮೊದಲಾದೆಲ್ಲ ಬಹಳ ದೊಡ್ಡ ಆ ಕಾಲದ ಗ್ರ್ಯಾಂಡ್ ಸ್ಕೇಲ್ ಮೆಗಾ ಹಿಟ್ ಮೂವೀಸ್ ಮಾಡಿದಂಥವ್ರು. 2 ಮಕ್ಕಳು ತುತ್ತೂರಿ ಓದುವಂಥದ್ದು ಅದರ ಲಾಂಛನ. ವೆನ್ ಜೆಮಿನಿ ಟ್ರಂಪೆಟ್ಸ್ ಬ್ಲೋ ದೆರ್ ವಿಲ್ ಬಿ ಎ ಗ್ರೇಟ್ ಶೋ ಅಂತ ಒಂದು ಗಾದೆ ಆಗಿತ್ತಂತೆ. ಆ ತರಹ ಅವ್ರು ಮಾಡ್ತಾರೆ ಅಂದ್ರೇ, ಭೈರಪ್ಪನವ್ರು ಒಂದು ಕಾದಂಬರಿ ಬರೀತಾರೆ ಅಂದರೆ ಈಗಾಗಲೇ ಚಾತಕ ಪಕ್ಷಿಗಳ ಥರ ಕಾದಿರ್ತಾರೆ. ನೆನ್ನೆ ದಿವಸ ಬುಕ್ ಎಕ್ಸಿಬಿಷನ್ಗೆ ಹೋದಾಗ ಅಲ್ಲಿ ಕೇಳ್ತಾಯಿದ್ರು, ಸಾಹಿತ್ಯ ಭಂಡಾರ ಬಂದ ಮಳಿಗೆಯಲ್ಲಿ, ಭೈರಪ್ಪನವ್ರು ಮುಂದಿನ ಕಾದಂಬರಿ ಬರೆದಿದ್ದರೆ ಯಾವಾಗ ಬರುತ್ತೆ, ಹೇಗೆ ಬರುತ್ತೆ, ಏನು ಅಂತೆಲ್ಲ ಹೇಳಿಬಿಟ್ಟಿದ್ನು. ಈ ನಿರೀಕ್ಷೆ ಅದು ತುಂಬ ಮುಖ್ಯ. ಪಾರ್ವತಿ ತನ್ನ ತಪಸ್ಸಿನಿಂದ ಅಂಥ ನಿರೀಕ್ಷೆಯನ್ನು ಕ್ರಿಯೇಟ್ ಮಾಡಿದಳು. ಭವಾನ್ ದಾತ, ಇನ್ನು 3 ಲೋಕಕ್ಕೂ ಕೊಡುಗೆ ಇದ್ದಾನೆ. ನೀನು ಯಾರಿಂದಲೂ ಏನು ಪಡೆದಿಲ್ಲ. ಒಬ್ಬರಿಂದ ಒಂದು ಬೊಗಸೆ ನೀರು ಪಡೆದಿಲ್ಲ, ಒಂದು ತುತ್ತು ಅನ್ನ ಬೇರೆಯವರಿಂದ ತಿಂದಿಲ್ಲ. ಎಲ್ಲರಿಗೂ ಕೊಟ್ಟವನು ನೀನು. ಯಾಚಿತಾರ ಇಮೇ ವಯಂ, ಇನ್ನು ನಮ್ಮ ಯೋಗ್ಯತೆಯೂ ಕಡಿಮೆ ಅಲ್ಲಪ್ಪ. ನಾಟ್ ಟು ಫ್ಲ್ಯಾಟರಸ್, ನಮ್ಮನ್ನು ಹೊಗಳ್ಕೊಳ್ಳೋಕ್ಕಲ್ಲ, ವಾಸ್ತವವಾಗಿ ಹೇಳ್ತೀವಿ. ನಾವು ಬಂದಿದ್ದೀವಿ ಅಂದರೆ ಮುಖ್ಯ ಅಂತ ಅರ್ಥ ಅನ್ನುವಂಥದ್ದು. ವರ ಶಂಭು, ಇನ್ನು ಶಿವ ಶಂಭು ಮಂಗಲ ಸ್ವರೂಪಿ, ಅವನು ವರ. ಇನ್ನೇನು ಆಗಬೇಕಾಗಿದೆ, ಇದಕ್ಕಿಂತ ಇನ್ನೇನು ಮ್ಯಾಚ್ ಅನ್ನೋದು ಬೇಕಾಗಿಲ್ಲ ಅನ್ನೋದನ್ನು ಹೇಳ್ತಾನೆ. ಇಂದೂ ಎಂದು ಈ ಕಲ್ಯಾಣ ಪರಮ ಮಂಗಲಕಾರಿಯಾದದ್ದು ಅಂತ. ಅಸ್ತೋತು ಸ್ತೂಯಮಾನಸ್ಯ ವಂದ್ಯಮಾನಸ್ಯ ವಂದಿನಃ ಸುತಾ ಸಂಬಂಧ ವಿಧಿನ ಭವ ವಿಶ್ವಗುರೋರ್ಗುರು. ಇನ್ನು ನಿನಗೆ ಬರುವಂಥದ್ದು ಏನು ಇಲ್ಲಿಂದ? ಅಸ್ತೋತು ಸ್ತೂಯಮಾನಸ್ಯ, ಯಾರನ್ನೂ ಹೊಗಳದೆ ಎಲ್ಲರಿಂದಲೂ ಹೊಗಳಿಸ್ಕೊಳ್ತಕ್ಕಂಥವನ, ಯಾರಿಗೂ ನಮಸ್ಕರಿಸದೆ ಎಲ್ಲರಿಂದಲೂ ನಮಸ್ಕೃತನಾಗುವ ಆ ಮಹಾದೇವನಿಗೆ ಸುತಾ ಸಂಬಂಧ ವಿಧಿನ ಮಗಳನ್ನು ಕೊಡುವ ಮೂಲಕ ವಿಶ್ವಗುರುವಿಗೆ ಗುರುವಾಗ್ತೀಯ. ನಿನಗೆ ನಮಸ್ಕಾರ ಮಾಡ್ತಾನಯ್ಯ. ನೀನು ಮದುವೆಯಲ್ಲಿ 1 ಸರ್ತಿ ಕಾಲು ತೊಳೆದು ಬಿಡು. ಜನ್ಮ ಇಡೀ ಮಾವ ಅಂದರೆ ಪಿತೃ ಸಮಾನ ಅಂತ ಕಾಲು ತೊಳೆದು ನಮಸ್ಕಾರ ಮಾಡ್ತಾ ಇರ್ತಾನೆ. ಇದು ಯಾರಿಗುಂಟು ಯಾರಿಗಿಲ್ಲ ಅಂತ. ಮಹಾವಿದ್ವಾಂಸರು ಅಪರ ಶಂಕರ ಪ್ರಸಿದ್ಧಿ ಪಡೆದ ಅಪ್ಪಯ್ಯ ದೀಕ್ಷಿತರು ಚಿನ್ನಬೊಮ್ಮನ ಆಸ್ಥಾನದಲ್ಲಿದ್ದರು ವೆಲ್ಲೂರಿನಲ್ಲಿ. ಅವರಿಗೆ ಯಾವ ರಾಜನ ಆಸ್ಥಾನವೂ ಏನೂ ಅಲ್ಲ. ಅದ್ಭುತವಾಗಿ ನೀಲಕಂಠ ದೀಕ್ಷಿತ ಹೇಳ್ತಾನೆ, ಅವನ ಶಿವೋತ್ಕರ್ಷ ಮಂಜರಿಯ ಕಡೆಯ ಪದ್ಯ, ಭೂಮಿರ್ಭ್ರಾಮ್ಯತಿ ಬುದ್ಧ ಏವ ಮರುತಾಂ ಅಂತರ್ಭ್ರಮೋತ್ಯದ್ಭುತಃ. ಅಂದರೆ ಭೂಮಿ ತಿರುಗುತ್ತೆ, ಗಾಳಿ ಕೂಡ ಸುಳಿ ಸುತ್ತುತ್ತೆ, ಸುಂಟ್ರ ಗಾಳಿ ಅಂತ ಹೇಳ್ತಕ್ಕಂಥದ್ದಿದೆ. ಅದೇ ರೀತಿಯಲ್ಲಿ ಭ್ರಾಮ್ಯಂತೇವ ಸಹಸ್ರಯೇಣ ಯದಿವ ಜ್ಯೋತಿಂಷಿ ಸರ್ವಾಣ್ಯಪಿ. ಇನ್ನು ಸೂರ್ಯ, ಚಂದ್ರ, ಅಗ್ನಿ ಇವೆಲ್ಲ ಜ್ಯೋತಿಸ್ಸುಗಳು, ಬೆಳಕಿನ ಆಕರಗಳು. ಇವು ಸಹಸ್ರಯೇಣ ಆಕಾಶ ಅನ್ನುವ ಇವುಗಳ ಆಶ್ರಯದ ಜೊತೆಗೆ ಈ 4 ಕೂಡ ಸುತ್ತುತ್ತವೆ ಅಂತ. ಮತ್ತು ನೀರು ಕೂಡ ತಾನು ಸುಳಿ ಸುತ್ತಾ ಇರ್ತದೆ. ಹಾಗೆ ಅದರಿಂದ ಆವರ್ತೋಯ ಮಪಾಂ ಪರಿಚಿತ. ಮೂರ್ತಿರ್ ಹರಸ್ಯಾಷ್ಟಮಿ, ಆದರೆ ಒಂದು ಹರನ ಅಷ್ಟಮ ಮೂರ್ತಿ ಇದೆ, ನೀರೂ ಸುಳಿ ಸುತ್ತುತ್ತೆ ಸುಳಿ ಎನ್ನುವ ದೃಷ್ಟಿಯಿಂದ. ಆದರೆ ಹರನ 8ನೇ ಮೂರ್ತಿ ಒಂದಿದೆ. ಭೂಮಿ ಆಯಿತು, ಆಕಾಶ ಆಯಿತು, ಅಗ್ನಿ ಆಯಿತು, ಜಲ ಆಯಿತು, ವಾಯು ಆಯಿತು, ಸೂರ್ಯ ಚಂದ್ರರಾದರು. ಅಷ್ಟಮೂರ್ತಿಗಳಲ್ಲಿ 7 ಆದವು. ಒಂದು ಏಕಾ ಹರಸ್ಯಾಷ್ಟಮಿ ಯಾಸಾಸ್ತ್ಯಪ್ಪಯ್ಯ ದೀಕ್ಷಿತೋ ವಿಜಯತೆ ಮೂರ್ತಿರ್ ನಿರಸ್ತಭ್ರಮ. ಆದರೆ ಸೋಮಯಾಜಿ ಸ್ವರೂಪದಿಂದ ಅಪ್ಪಯ್ಯ ದೀಕ್ಷಿತ ಅಂತ ಹರನ ಒಂದು ಮೂರ್ತಿ ಇದೆ, ಅಷ್ಟಮ ಮೂರ್ತಿ. ಅದೊಂದಕ್ಕೆ ಭ್ರಮೆ ಇಲ್ಲ ಅಂತ. ಭ್ರಮ ಅಂದರೆ ಸುಳಿವು ಅಂತ, ಕನ್ಫ್ಯೂಷನ್ ಅಂತ. ಅಪ್ಪಯ್ಯ ದೀಕ್ಷಿತರಿಗೆ ಇಲ್ಲ ಅಂತ. ಆ ಮಟ್ಟದ ತಿಳುವಳಿಕೆ ಅವ್ರದ್ದು. ಹೇಳ್ತಾನಲ್ಲ ಭಟ್ಟೋಜಿ ದೀಕ್ಷಿತ, ಅಪ್ಪಯ್ಯ ದೀಕ್ಷಿತೇಂದ್ರಾನ್ ಅಶೇಷ ವಿದ್ಯಾಗುರೂನ ಹಂ ಒಂದೇ ಯತ್ಕೃತಿ ಬೋಧಾಬೋಧೌ ವಿದ್ವದ್ ಅವಿದ್ವದ್ ವಿಭಾಜಕೋಪಾಧಿ.
ಅಪ್ಪಯ್ಯ ದೀಕ್ಷಿತರ ಗ್ರಂಥ ಓದಿದ್ದಾನೆ ಅಂದರೆ ವಿದ್ವಾಂಸ, ಓದಿಲ್ಲ ಅಂದರೆ ಅಲ್ಲ. ಅದೊಂದೇ ಯಾರ್ಡ್ ಸ್ಟಿಕ್ ಅಂತ. ಆ ರೀತಿ ತಮ್ಮ ಸಮಕಾಲೀನರಾದ ದ್ವೈತ ವಿಶಿಷ್ಟಾದ್ವೈತ ವಿದ್ವಾಂಸರಿಗೂ ಆತ್ಮೀಯರಾಗಿ ಉದಾರವಾದ ಹೃದಯದಿಂದ ಎಲ್ಲ ಮತಗಳಿಗೂ ಎಲ್ಲ ಜನತೆಗೂ ಬೇಕಾದವರಾಗಿದ್ದರು ಆ ಅಪ್ಪಯ್ಯ ದೀಕ್ಷಿತರು. ಅವರು ಜಿಂಜಿಗೆ ಹೋಗಿದ್ದಾಗ ಕೃಷ್ಣಮ ನಾಯಕ ಅಂತ ಅಲ್ಲಿಯ ರಾಜ, ಅವನ ಆಸ್ಥಾನದಲ್ಲಿ ಶತಾವಧಾನಿ ರತ್ನಖೇಟ ಶ್ರೀನಿವಾಸ ದೀಕ್ಷಿತರಿದ್ದರು. ಅವರಿಗೂ ಅಪ್ಪಯ್ಯ ದೀಕ್ಷಿತರಿಗೂ ವಾದ ಆಯಿತು. ಇವರು ಮೊದಲೇ ಪ್ರತಿಜ್ಞೆ ಮಾಡಿಬಿಟ್ಟಿದ್ರು ರತ್ನಖೇಟ ದೀಕ್ಷಿತರು, ಅಪ್ಪಯ್ಯ ದೀಕ್ಷಿತನ ನಾನು ಕಾಲ ಮೇಲೆ ಕೆಡವಿಸ್ಕೋತೀನಿ ಅಂತ, ಅಂದರೆ ಅವನು ಗೆಲ್ತೀನಿ ಅಂತ. ಆಗಲಿಲ್ಲ, ಇವರೇ ಸೋಲೋ ಅಂಥ ಪರಿಸ್ಥಿತಿ ಬಂದ್ಬಿಡ್ತು. ಸೋತರು. ಏನು ಮಾಡೋದು? ಪ್ರತಿಜ್ಞೆ ಈಡೇರಿಸ್ಕೊಳ್ಬೇಕಲ್ಲ. ಅಪ್ಪಯ್ಯ ದೀಕ್ಷಿತರನ್ನೇ ಕೇಳಿದ್ರು, ಪ್ರತಿಜ್ಞೆ ಈಡೇರಿಸ್ಕೊಳ್ಬೇಕು, ಇಲ್ಲದೇ ಪ್ರತಿಜ್ಞಾ ಹಾನಿ ಅಂತಂದರೆ ಆತ್ಮಹತ್ಯೆ ಮಾಡಿಕೊಳ್ಬೇಕಾಗುತ್ತದೆ ಅಂತ. ಅಯ್ಯೋ ಬೇಡ, ಮದುವೆ ಆಗಿರಲಿಲ್ಲ ಅಪ್ಪಯ್ಯ ದೀಕ್ಷಿತರಿಗೆ, ನಿಮ್ಮ ಮಗಳನ್ನು ಕೊಟ್ಟುಬಿಡಿ ಅಂತ ಕೇಳಿದ್ರು. ಹಾಗಾಗಿ ಮಂಗಳಾಂಬ ಅಂತ ಅಪ್ಪಯ್ಯ ದೀಕ್ಷಿತರಿಗೆ ಇವರ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ರು. ಆಕೆನ ಅಚ್ಚಮ್ಮ ಅಂತಲೂ ಕರೀತಾರೆ. ಆಕೆನೂ ಮಹಾವಿದುಷಿ. ಎಷ್ಟು ದೊಡ್ಡ ವಿದುಷಿ ಅಂದರೆ, ಜಿಂಜಿಗೆ ಮತ್ತೊಮ್ಮೆ ಹೋಗುವಾಗ ಅಪ್ಪಯ್ಯ ದೀಕ್ಷಿತರು ಅಲ್ಲಿ ಹೋಗ್ತಾ ಇದ್ದಾಗ ಊರಿನೊಳಗೆ ಪಲ್ಲಕ್ಕಿನಲ್ಲಿ ಶಿಷ್ಯ ಪರಿವಾರದ ಸಮೇತ ಬರ್ತಾ ಇದ್ದರೆ ಎಲ್ಲೆಲ್ಲೂ ಅಪ್ಪಯ್ಯ ದೀಕ್ಷಿತರು ಅಂತ ಜೈಕಾರ. ಯಾರೋ ಇಬ್ಬರು ಹೆಂಗಸರು, ಯಾರೇ ಅದು ಮೆರವಣಿಗೆಯಲ್ಲಿ ಬರ್ತಾ ಇರೋದು ಅಂತ. ಅಯ್ಯೋ ನಮ್ಮ ಅಚ್ಚಿ ಗಂಡ ಕಾಣಿ ಅಂತಂದ್ರಂತೆ. ಅಚ್ಚಮ್ಮನ ಗಂಡ, ಅಚ್ಚಿ ಗಂಡ ಅಂತ. ಆಗ ಅವ್ರು ಹೇಳಿದಂತೆ, ದೇಶೇ ದೇಶೇ ಸುವಿಖ್ಯಾತ ಅಸ್ಮಿನ್ ಗ್ರಾಮೇ ಅಚ್ಚಾ ಭರ್ತ ಅಂತ. ಜಗತ್ತಲ್ಲೆಲ್ಲ ಪ್ರಸಿದ್ಧಿ ಈ ಊರಲ್ಲಿ ಅಚ್ಚಮ್ಮನ ಗಂಡ ಅಂತ. ಎಂಥ ದೊಡ್ಡವರಾದರೂ ಮಾವನ ಮನೆಗೆ ಬಂದರೆ ಅಷ್ಟೇ. ಆಕೆನೂ ಮಹಾವಿದುಷಿ. ರತ್ನಖೇಟ ಶ್ರೀನಿವಾಸ ದೀಕ್ಷಿತರನ್ನ ಗೆಲ್ಲೋದಕ್ಕೆ ಪ್ರತಿನಿತ್ಯ ಪಂಡಿತರು ಬರ್ತಾಯಿದ್ರು ವಾದಕ್ಕೆ. ಇವಳು ಬೆಳಗ್ಗೆ ಚಿಕ್ಕ ಹುಡುಗಿ ಸಗಣಿ ನೀರು ಹಾಕೋಕ್ಕೆ ಬಂದಿದ್ದಾಳೆ. ಪಂಡಿತರು ಬಂದಿದ್ದಾರೆ. ಆ ಸಗಣಿ ನೀರನ್ನು ಲಪಕ್ ಲಪಕ್ ಅಂತ ಎರಚುವ ಆ ಲಯಕ್ಕೆ, ಆ ಗತಿ, ಅದಕ್ಕೆ ತಕ್ಕಂತೆ ಇಂಗ್ಲೀಷ್ನ ಆ್ಯಂಬಿಕ್ ಪೆಂಟಮೀಟರ್ ಅಂತ ಅನ್ಬೋದು, ಸಂಸ್ಕೃತದಲ್ಲಿ ಅದು ಸೊಗಸಾಗಿರ್ತಕ್ಕಂಥ ಪ್ರಮಾಣಿಕ ಅನ್ನುವ ಗತಿ. ಆ ಛಂದಸ್ಸು ಪಂಚಚಾಮರ. ವಿಪಶ್ಚಿತ ಮಪಶ್ಚಿಮೆ ವಿವಾದಕೇಲಿ ನಿಶ್ಚಲೆ ಸಪತ್ನ ಯತ್ನ ಜಿತ್ನ ಯತ್ನ ರತ್ನಖೇಟ ದೀಕ್ಷಿತೆ ಬೃಹಸ್ಪತಿ ಕ್ವ ಜಲ್ಪತಿ ಕ್ವ ಸರ್ಪತೀಹರ ಸರ್ಪರಾಟ್ ಅಸಮ್ಮುಖಸ್ತು ಷಣ್ಮುಖಶ್ಚತುರ್ಮುಖೋಪಿ ದುರ್ಮುಖ ಅಂತ ಅಂದರು. ವಿದ್ವಾಂಸರಿದರಿಗೆ ನಮ್ಮಪ್ಪ ಎಂದು ಮುಖ ತಿರುಗಿಸ್ಕೊಂಡು ಹೋಗಲ್ಲ. ಅಪಶ್ಚಿಮ, ವಿದ್ವದ ಪಶ್ಚಿಮ. ಅವನು ವಿವಾದ ಕೇಳಿಯಲ್ಲಿ ನಿಶ್ಚಲ, ಅಲ್ಲಾಡಿಸೋಕ್ಕಾಗೋದಿಲ್ಲ. ಸಪತ್ನ ಯತ್ನ ಜಿತ್ನ ಯತ್ನ. ಸಪತ್ನರು ವೈರಿಗಳ ಯತ್ನಗಳಿಗೆ ಯಾವುದಕ್ಕೂ ಅವನು ಅಜಿತ್ನ, ಎದುರಿಸಲಾಗದಂಥವನು. ಅವನು ರತ್ನಖೇಟ ಶ್ರೀನಿವಾಸ ದೀಕ್ಷಿತ. ಅದು ರತ್ನಖೇಟ ಅವನ ಬಿರುದು. ಅವನೆದುರಿಗೆ ಬೃಹಸ್ಪತಿ ಕ್ವಜಲ್ಪತಿ, ಬೃಹಸ್ಪತಿನೇ ತಡಬಡಾಯಿಸಿಬಿಡ್ತಾನೆ. ಏನೇನೋ ಈ ಬ್ಲಾಬರ್ಸ್. ಕ್ವಸರ್ಪತೀಹ ಸರ್ಪರಾಟ್, ಪತಂಜಲಿಯ ಅವತಾರ, ಆದಿಶೇಷನ ಅವತಾರ ಅಂತಾರೆ. 1000 ಎಡೆಗಳ ಅವನು ಭಾಷಾಶಾಸ್ತ್ರ ಪರಮಾಚಾರ್ಯ. ಹೆದರಿ ಬಿಲ ಸೇರಿಬಿಡ್ತಾನೆ. ಅಸಮ್ಮುಖಸ್ತು ಷಣ್ಮುಖ. ಇನ್ನು ಮತ್ತೊಂದು ವ್ಯಾಕರಣ ಪದ್ಧತಿಯನ್ನು ಬೆಳೆಸಿಕೊಂಡಂಥ ಷಡಾನನ, ಯಾವನು ಸರ್ವಜ್ಞನಾದ ಶಿವನಿಗೆ ಉಪದೇಶ ಮಾಡಿದ ಬ್ರಹ್ಮಣ್ಯ ಸುಬ್ರಹ್ಮಣ್ಯ, ಅವನು ಅಸಮ್ಮುಖ, ಎದುರಿಗೆ ನಿಲ್ಲೋದಿಲ್ಲ. ಇನ್ನು ಚತುರ್ಮುಖೋಪಿ ದುರ್ಮುಖ, 4 ಮುಖಗಳದು ನೀರಿಳಿಸ್ಕೊಂಡು ಬಿಡ್ತಾನೆ ಬ್ರಹ್ಮ. ನಮ್ಮಪ್ಪ ಅಂಥವನು ಅಂತ. ಈ ಮಗಳಿಗೆ ಎಷ್ಟು ಪಾಂಡಿತ್ಯ ಆದರೆ ಇನ್ನು ಅಪ್ಪನಿಗೇನು ಅಂತ ಅವ್ರು ದೂರ ಹೋದರು ಅಂತ. ಈ ತರಹ ಉಂಟು ವಿಶೇಷ. ಹೀಗಾಗಿ ನೀನು ಪರಮೇಶ್ವರನಿಗೆ ಮಾವನಾದರೆ ನಿನಗೆ ನಮಸ್ಕಾರ ಸಿಗುತ್ತಪ್ಪ. ಈ ನಮಸ್ಕಾರಕ್ಕಿಂತ ಇನ್ನೇನು ಬೇಕು ಪುರಸ್ಕಾರ? ಇಷ್ಟೆಲ್ಲ ನಡೀತಾ ಇದ್ದರೆ ಏವಂ ವಾದಿನಿ ದೇವರ್ಷವು ಪಾರ್ಶ್ವೇ ಪಿತುರಧೋಮುಖಿ ಲೀಲಾ ಕಮಲಪತ್ರಾಣಿ ಗಣಯಾಮಾಸ ಪಾರ್ವತಿ. ಹೀಗೆ ದೇವತೆಗಳೆಲ್ಲ ದೇವ ಋಷಿಗಳು ಚರ್ಚೆ ಮಾಡ್ತಾ ಇದ್ದಾಗ ತಂದೆಯ ಪಕ್ಕ ತಲೆ ತಗ್ಗಿಸಿ ನಿಂತ ಪಾರ್ವತಿ ಕೈಯಲ್ಲಿದ್ದ ಲೀಲಾ ಕಮಲದ ದಳಗಳನ್ನು ಎಣಿಸ್ತಾ ಇದ್ದಳು ಅಂತ. ಇದು ಲಜ್ಜೆ ಅನ್ನುವ ಒಂದು ವಸ್ತುವನ್ನು ಸೂಚಿಸ್ತಕ್ಕಂಥ ವಸ್ತುಧ್ವನಿ ಮತ್ತು ಪಾರ್ವತಿಯ ಆ ಶೃಂಗಾರಾಭಿನಯದ ಮೂಲಕವಾಗಿ ಶೃಂಗಾರ ರಸಾದಿ ಧ್ವನಿ, ಇದೆಲ್ಲ ಆಗತಕ್ಕಂಥ ಅದ್ಭುತವಾದ ಪದ್ಯ ಅಂತ ಆನಂದವರ್ಧನ ಧ್ವನ್ಯಾಲೋಕದಲ್ಲಿ ಕೊಂಡಾಡ್ತಾನೆ. ಅವಳು ಅಲ್ಲಿದ್ದಾಳೆ. ಕನ್ಯೇಯಂ ಕುಲಜೀವಿತಂ ಅಂತಂದ ಮೇಲೆ ಅವಳು ಬಂದಿರಲೇಬೇಕು. ಇದು ಹೋಗೋ ಹಾಗಿಲ್ಲ. ಜೊತೆ ಹೋಗೋಕ್ಕೊಳಕ್ಕೆ ಮನಸ್ಸು ಇಲ್ಲ. ಇವರು ಏನು ಮಾತಾಡ್ಕೊಳ್ತಾರೋ ನೋಡೋಣ ಅಂತ. ಯಾಕೆಂದರೆ ಅವಳು ಬಂದಾಗ ಏನು ಉದ್ದೇಶ ಅಂತ ಇವರು ಹೇಳಿರಲಿಲ್ಲ. ಹಾಗಾಗಿ ಅವಳಿಗೆ ಕೇಳೋಕ್ಕೆ ಆಸೆ. ಮಳ್ಳಿ ಹಂಗೆ ನೋಡೋ ತಪಸ್ ಮಾಡೋದು ಮಾಡಿದ್ದಾಳೆ. ಶಿವ ಅದ್ಯ ಪ್ರಭೃತಿ ಅವನತಾಂಗಿ ತವಸ್ಮಿತ ಸಹ ಅನ್ನಿಸ್ಕೊಂಡು ಬಂದಿದ್ದಾಳೆ. ನಮ್ಮ ಅಪ್ಪನ ಕೇಳ್ರಿ ಅಂತ ಕೂಡ ಹೇಳಿದ್ದಾರೆ, ಹೇಳಿ ಬಂದಿದ್ದಾಳೆ. ಇಷ್ಟೆಲ್ಲ ಮಾಡಿದೊಳಗೆ ಎಲ್ಲಿಲ್ಲದ ಲಜ್ಜೆ ನೋಡಿದ್ಯಾ ಅವಳು ಭಿನ್ನಾಣತನ ಅಂತ ಅಂತಾರೆ ಅಂತ. ಅದು ಬೇರೆ ಸಂಕೋಚ. ಸುಮ್ಮನೆ ತಲೆ ತೆಗೆಸಿದ್ರೆ ಹಾಗೆ ತಲೆ ಎತ್ಕೊಂಡಿದ್ದೆ ನೋಡಿದ್ಯಾ, ಲಜ್ಜೆ ಇಲ್ಲ. ಅವಳು ಮದುವೆ ಮಾತಿಗೆ ವ್ಯವಹಾರ ನಡೆಸ್ತಾರೆ, ಕಣ್ಣು ಬಿಟ್ಕೊಂಡು ಹಲ್ಕಿಸಿತಾಗಿ ನಿಂತಿದ್ದಾಳೆ ಅಂತ. ಈ ಥರ ಎಲ್ಲ ವಚನೀಯತೆಯನ್ನು ತಪ್ಪಿಸಿಕೊಳ್ಬೇಕು ಅಂದರೆ ಇಲ್ಲದ ಕೆಲಸ ಮಾಡಬೇಕು. ಐಡ್ಲಿಂಗ್ ಅಂತೀವಲ್ಲ, ಅದನ್ನು ಮಾಡಿದ್ದಾಳೆ. ಕೈಯಲ್ಲೊಂದು ಕಮಲ ಇಟ್ಕೊಂಡು ಅದು ಯಾವ ಶಾನುಭೋಗರ ಲೆಕ್ಕ ಒಪ್ಪಿಸೋದು, ಸುಮ್ಮನೆ ದಳಗಳು ಎಣಿಸ್ತಾ ಇದ್ದಾಳೆ. ಈ ಮೂಲಕ ಕವಿ ಎಷ್ಟು ಸುಂದರವಾದ ಒಂದು ಸಹಜ ವ್ಯಾಪಾರವನ್ನು ಕೊಟ್ಟು
ಆ ಸೌಂದರ್ಯ, ಪಾರ್ವತಿಯ ಲಜ್ಜೆ ಎಲ್ಲವನ್ನೂ ತೋರ್ಪಡಿಸಿದ್ದಾನೆ. ಮದುವೆ ಹುಡುಗಿಗೆ ತಕ್ಷಣವೇ ಲಜ್ಜೆ ಅಂತಾರಲ್ಲ ಅದು. ಇನ್ನು ಮತ್ತೊಂದು ಸುಂದರವಾದ ಪದ್ಯ. ಹಿಮವಂತ ಏನನ್ಬೇಕೋ ತಬ್ಬಿಬ್ಬಾಗಿ ಸಂತೋಷ ಅನ್ಬೇಕಲ್ಲ, ಅನ್ನಲಿಲ್ಲ. ಶೈಲ ಸಂಪೂರ್ಣ ಕಾಮೋಪಿ ಮೇನಾ ಮುಖ ಮುದೀಕ್ಷತ ಪ್ರಾಯೇಣ ಗೃಹಿಣಿ ನೇತ್ರ ಕನ್ಯಾರ್ಥೇಶು ಕುಟುಂಬಿನಃ. ಹಿಮವಂತನಿಗೆ ತುಂಬ ಒಳ್ಳೆಯ ಸಂಬಂಧ, ಅಬ್ಸಲ್ಯೂಟ್ಲಿ ಫುಲ್ ಪ್ರೂಫ್ ಆದದ್ದು, ಫೀಲ್ ಫ್ರೀ ಕಂಫರ್ಟಬಲ್ ಆದ ಸಂಬಂಧ, ಅದ್ಭುತವಾದ ಸಂಬಂಧ ಅಂತ ಆಯಿತು. ಆದರೂ ಹೆಂಡತಿ ಮುಖ ಒಂದು ಸರ್ತಿ ನೋಡಿದಂತೆ. ಇಂಥ ಹಿಮವಂತನೂ ಕೂಡ ಹೆಂಡತಿ ಮಾತಿಗೆ ತಕ್ಕಂತೆ ನಡ್ಕೋತಾನೆ ಅಂದರೆ, ಬೆಟ್ಟದ ಒಡೆಯಾದ ಹಿಮವಂತನೂ ನಡುಗುತ್ತಾನೆ ಅಂತಂದರೆ ಇನ್ನೇನಿರಬೇಡ. ಆನೆ ಬೆಟ್ಟದಷ್ಟಿದ್ರೂ ಗೇಣುದ್ದದ ಅಂಕುಶ ಕಂಜತ್ತೆ ಅಂತ ಗಾದೆ ಇದೆಯಲ್ಲ. ಮೇನಾ ಮುಖ ಮುದೈಕ್ಷತ, ಮಾತಾಡೋಕ್ಕಾಗೋಲ್ಲ, ಬಾಡಿ ಲ್ಯಾಂಗ್ವೇಜ್, ಅವಳು ಮುಖ ನೋಡಿದಂತೆ. ಯಾಕೆ? ಪ್ರಾಯೇಣ ಗೃಹಿಣಿ ನೇತ್ರಾಹ ಕನ್ಯಾರ್ಥೇಶು ಕುಟುಂಬಿನಃ. ಇಲ್ಲಿ ನೋಡಿ, ಗೃಹಿಣಿ ನೇತ್ರಂ ಅಂತಂದರೆ ನೇತೃತ್ವಂ ಅಸ್ತೀತಿ ನೇತ್ರಂ ಅಂತಲೂ ಆಗುತ್ತೆ, ನಾಯಕತ್ವ ಅವರದು ಅಂತ. ಇನ್ನೊಂದು ನೇತ್ರ ಅಂದರೆ ಕಣ್ಣುಗಳು, ಹೆಂಡತಿಯ ಕಣ್ಣಿಂದಲೇ ಅವರು ಮ್ಯಾರೇಜನ್ನು ನೋಡ್ತಾರೆ ಅಂತ. ಅವಳಿಗಿಷ್ಟ ಆಯಿತು ಹೆಂಡತಿಗೆ ಅಂದರೆ ಈ ಸಂಬಂಧ ಮುಂದುವರಿಸ್ಬೋದು ಅಂತ. ನಿಮಗೇನ್ರಿ ಗೊತ್ತು, ಪ್ರತಿ ಸರ್ತಿ ಅಡಿಯ ಬಂದಾಗ ನಾನು ಹೋಳಿಗೆ ಮಾಡಿ ಹಾಕೋದು ನನಗೆ ಗೊತ್ತು, ಕಷ್ಟ. ಅವ್ರ ಮನೆಯಲ್ಲಿ ಜಲ್ಲಿ ಜನ ಬಂದುಬಿಟ್ರೆ ಎಣಸೋಕ್ಕಾಗೋದಿಲ್ಲ, ಅಷ್ಟು ಜನಕ್ಕೆ ಏನು ಮಾಡೋದಕ್ಕೂ ಆಗೋದಿಲ್ಲ. ಅವ್ರ ಮನೆಯಲ್ಲಿ ಬಚ್ಚಲಲ್ಲಿ ಹೋಗುವಷ್ಟನ್ನು ನಮ್ಮ ತಪ್ಪಲೇಲಾಗುತ್ತೆ, ಆ ಎಂಜಲುಗೊಮ್ಮೆ ಮಾಡೋಕ್ಕಾಗೋಲ್ಲ ನಮ್ಮ ಹುಡುಗಿ ಕೈನಲ್ಲಿ, ಬೇಡ ಅಂತ. ನಮ್ಮ ಅಮ್ಮನಿಗೆ ಯಾವುದೋ ಒಂದು ಸಂಬಂಧ ಬಂದಿತ್ತಂತೆ, 18 ಜನ ಮಕ್ಕಳಿರೋ ಮನೆ. ನಮ್ಮ ಅಜ್ಜಿ ಹೇಳಿಬಿಟ್ರಂತೆ, ಅವ್ರ ಮನೆ ಎಂಜಲುಗೊಮ್ಮೆ ಮಾಡೋಕ್ಕಾಗೋಲ್ಲ, ನಮ್ಮ ಮಗಳ ಕೈನಲ್ಲಿ ಬೇಡ ಅಂತ. ಹೀಗೆಲ್ಲ ಆಗುತ್ತದೆ. ಅದಕ್ಕೋಸ್ಕರ ನೋಡ್ತಾನೆ ಒಂದು ಸರ್ತಿ ಹೆಂಡತಿ ಮುಖಾನ. ಮೇನೆ ಮೇನಾಪಿ ತತ್ಸರ್ವಂ ಪತ್ಯು ಕಾರ್ಯಮಭೀಪ್ಸಿತಂ ಭವಂತ್ಯವ್ಯಭಿಚಾರಿಣ್ಯೋ ಭರ್ತುರಿಷ್ಟೇ ತಪ್ಪತಿವ್ರತಾ. ಅರೆ, ಇವಳು ಗಂಡನಿಗೆ ತಕ್ಕ ಹೆಂಡತಿ. ಮೇನೇ ಮೇನಾಪಿ ತತ್ಸರ್ವಂ, ಎಲ್ಲವನ್ನೂ ಒಪ್ಕೊಂಡ್ಲಂತೆ. ಗಂಡನ ಕೆಲಸ ಒಳ್ಳೆಯದು, ಗಂಡನ ನಿಶ್ಚಯ ಸರಿ ಅಂತ ಅಂದ್ಕೊಂಡ್ಲಂತೆ. ಯಾಕೆ? ಪತಿವ್ರತೆಯರಾದವರು ಗಂಡನ ಇಷ್ಟಕ್ಕೆ ಎಂದೂ ವಿರೋಧವಾಗೋಲ್ಲ ಅಂತ. ಎಂಥ ಒಳ್ಳೆಯ ದಾಂಪತ್ಯ ಅದು, ಮೇಡ್ ಫಾರ್ ಈಚ್ ಅದರ್ ಅನ್ನುವಂಥದ್ದು ಅಲ್ವಾ ಇವರ ಕುಟುಂಬ ಅಂತ. ಜೊತೆಗೆ ಇದು ಇಂದೂ ನಮ್ಮ ಮನೆಗಳಲ್ಲಿ ನಡೆಯುವಂಥದ್ದು, ಎಂದೂ ಕುಟುಂಬ ಅಂತ ಇರೋವರೆಗೂ ನಡೆಯುತ್ತೆ ಇದು. ಕಾಳಿದಾಸ ಈ ಒಂದು ಮದುವೆಯ ಮೂಲಕವಾಗಿ ಇಡೀ ಭಾರತೀಯ ಕುಟುಂಬದ ವಿವಾಹ ಚಿತ್ರಣವನ್ನು ಹೇಳ್ತಾ ಇದ್ದಾನೆ. ವಿವಾಹ ಕುಟುಂಬ ಕಲ್ಪವೃಕ್ಷದ ಬೀಜ. ಹೀಗಾಗಿ ಅದರ ಪಾತಿ ಅಂತಕ್ಕಂಥದ್ದು ಮದುವೆಯ ಮಾತು, ಕತೆ, ಓಡಾಟ, ಉತ್ಸವ ಎಲ್ಲ. ಇನ್ನು ಅದಕ್ಕೆ ಜಲಸೇಚನ ಅಂತಂದರೆ ಈ ಮಧುರವಾದ ಸಂಭಾಷಣೆ, ಅಲ್ಲಿ ನಡೀತಕ್ಕಂಥ ಹಾರ್ದಿಕ ಭಾವಗಳು ಅಷ್ಟನ್ನು ಕೂಡ ತುಂಬಿದ್ದಾನೆ. ಇದು ಒಂದು ಸಂಸ್ಕೃತಿಯನ್ನು ಕಟ್ಟಿಕೊಡೋದು ಅಂತಂದರೆ ಯಾವ ಕಾಲಕ್ಕೂ ಇದು ನಡೀತಾ ಇರುತ್ತೆ. ಅದು ಯಾವಾಗಲೂ ಒಮ್ಮೆ ಹಮ್ ಆಪ್ಕೆ ಕೌನ್ ಹೈ ಅಂತ ಸಿನಿಮಾ ಬಂತು. ಎಲ್ಲರೂ ನನಗೆ ಹೇಳಿದ್ರು, ಇದು ಹೋದರೆ ಒಂದು ಮನೆ ಮದುವೆ ನೋಡ್ದಂಗೆ ಆಗುತ್ತೆ ಅಂತ. ನಾನು ನೋಡಿದೆ, ನನಗೇನು ಹಾಗೆ ಅನ್ನಿಸ್ಲಿಲ್ಲ, ಅದು ಬೇರೆ ಸಂಗತಿ. ಆದರೆ ಉತ್ತರ ಭಾರತೀಯರಿಗೆ ಹಾಗೆ ಅನಿಸುತ್ತೆ ಅಂತ. ಅಂದರೆ ನಮ್ಮದು ಅಂತ ಅನ್ನಿಸಬೇಕು ಒಂದು ವಸ್ತುವಿನಲ್ಲಿ, ಆ ಸೊಗಸಿರಬೇಕು. ಕಾಳಿದಾಸ ಅಂಥ ಚಿತ್ರಣವನ್ನು ಕೊಡ್ತಾನೆ. ಒಬ್ಬ ಮಹಾಕವಿ ಯುಗದ ಮಾತಾಗ್ತಾನೆ ಅಂತನ್ನುವುದು ಈ ದೃಷ್ಟಿಯಿಂದ ಸತ್ಯ. ಮತ್ತೆ ನೋಡಿ, ಈ ಭಾಗ್ಯ ವ್ಯಾಸ ವಾಲ್ಮೀಕಿಗಳಿಗೆ ಬರಲಿಲ್ಲ. ಅವರಲ್ಲಿ ಬೇಕಾದಷ್ಟು ಆಪರ್ಚುನಿಟಿ ಇತ್ತು. ಸೀತೆ ಮದುವೆ ಏನೋ ಪಾಪ ಹೇಗೇಗೋ ನಡೆದೋಗ್ಬಿಡ್ತು, ಅದು ಗೊತ್ತೇ ಆಗೋಲ್ಲ, ಜೋರಾಗಿ ನಡೆಯಲೇ ಇಲ್ಲ. ಇನ್ನು ಪಾಪ ಇವಳು ಮದುವೆ ಅಂತೂ ದ್ರೌಪದಿ ಮದುವೆಯಲ್ಲಿ ಆ ಮದುವೆನೇ ಪ್ರಾಬ್ಲಮ್ಯಾಟಿಕ್ಕು. 5 ಜನಕ್ಕೆ ಹೇಗೆ ಮದುವೆ ಮಾಡಿಸೋದು ಅಂತ ಚಿಂತೆಯಿಂದ ತಲೆ ಮೇಲೆ ಕೈ ಕೂತ್ಕೊಂಡ. ಇನ್ನು ಈ ಥರ ಸರಸ ಸಂವಾದಗಳಿಗೆಲ್ಲ ಅವಕಾಶವೇ ಆಗೋದಿಲ್ಲ. ಕಾಳಿದಾಸ ವ್ಯಾಸ ವಾಲ್ಮೀಕಿಗಳು ಬಿಟ್ಟಿದಾರಾ ಇಂಥದ್ದು ಅಂತ ನಾವು ಮೂಗಿನ ಮೇಲೆ ಬೆರಳಿಡುವಂಥ ಜಾಗಗಳನ್ನು ಹುಡುಕಿಕೊಂಡು ತುಂಬಿಕೊಡ್ತಾನೆ. ತುಂಬ ದೊಡ್ಡದು. ಸಿಮೆಂಟಿಂಗ್ ದ ಥಾಟ್ಸ್ ಆಫ್ ವ್ಯಾಸ ಆ್ಯಂಡ್ ವಾಲ್ಮೀಕಿ ಈಸ್ ಎ ಸೂಪರ್ ಹ್ಯೂಮನ್ ಟಾಸ್ಕ್. ಅದನ್ನು ಮಾಡ್ತಾನೆ. ಇದಮತ್ರೋತ್ತರಂ ನ್ಯಾಯಂ ಇತಿ ಬುದ್ಧ್ಯಾ ವಿಮೃಶ್ಯ ಸಹ ಆದದೇ ವಚಸಾಮಂತೆ ಮಂಗಲಾಲಂಕೃತಾಂ ಸುತಾಂ. ಇದಮತ್ರೋತ್ತರಂ ನ್ಯಾಯಂ, ಇದು ಬಹಳ ಉತ್ತಮವಾದದ್ದು, ಇದಕ್ಕಿಂತ ನ್ಯಾಯ ಯಾವುದಿಲ್ಲ ಅಂತ ಬುದ್ಧಿಯಿಂದಲೂ ಯೋಚನೆ ಮಾಡಿದಂತೆ. ಯಾಕೆಂದರೆ ಅಳಿಯ ದೊಡ್ಡವನೇ ಇರ್ಬೋದು, ಆ ದೊಡ್ಡವನು ಕೈ ಹಿಡಿದುಬಿಟ್ಟು ಮತ್ತೆ ಮಗಳು ಒದ್ದಾಡಿಬಿಟ್ರೆ ಕಷ್ಟ, ಅದು ಬೇರೆ ಇರುತ್ತೆ. ತುಂಬ ದೊಡ್ಡ ಕಲಾವಿದರು ಅಂತ ಮದುವೆ ಮಾಡಿಬಿಡ್ತೀವಿ. 3 ಅವ್ರ ಹಿಂದೆ ಹೆಂಗಸರೇ ಸುತ್ತಾ ಇರ್ತಾರೆ, ಇವಳಿಗೆ ಉಗುಳಕ್ಕಾಗೋಲ್ಲ, ನುಂಗೋಕ್ಕಾಗೋದಿಲ್ಲ. ಸಿನಿಮಾ ಆ್ಯಕ್ಟರು ಹೆಜ್ಜೆಜ್ಜೆಗೂ ಡ್ಯೂಯೆಟ್ ಸಾಂಗ್ಗಳು, ಏನು ಮಾಡೋದು ಅಂತಾದರೆ ಕಷ್ಟ. ಬಿಸ್ನೆಸ್ ಟೈಕೂನು ಹೆಜ್ಜೆಜ್ಜೆಗೂ ಹಾರ್ತಾನೆ ಇರಬೇಕು ಅಂತರಿಕ್ಷದಲ್ಲಿ, ಇವಳು ಜೀವ ಹಾರ್ತಾ ಇರುತ್ತೆ, ಏನಾಗುತ್ತೋ ಏನು ಹೋಗುತ್ತೋ ಅಂತ. ಹೀಗಾಗಿ ದೊಡ್ಡ ಸಂಬಂಧಗಳನ್ನು ಮಾಡಿಕೊಳ್ಳೋದು ಸುಲಭ, ಮತ್ತು ಜೀರ್ಣ ಮಾಡಿಕೊಳ್ಳೋದು ಕಷ್ಟ. ಅದಕ್ಕೆ ಬುದ್ಧ್ಯಾ ವಿಮೃಶ್ಯ ಆದದೇ ವಚಸಾಮಂತೆ ಮಂಗಲಾಲಂಕೃತಾಂ ಸುತಾಂ. ತಾನು ಸಾಲಂಕೃತವಾದ ಕನ್ಯೆಯನ್ನು ಆಗಲೇ ಕೊಟ್ಬಿಡ್ತಾನಂತೆ. ಇದು ವಾಗ್ದಾನ ಅಂತ ಒಂದು ವಿವಾಹದ ಅಂಗ. ಮೊದಲಿಗೆ ವಾಗ್ನಿಶ್ಚಯ, ವಾಗ್ದಾನ,
ಆಮೇಲೆ ವರಾಗಮನ ಇತ್ಯಾದಿಗಳು ನಡೆಯುತ್ತದೆ. ಏಹಿ ವಿಶ್ವಾತ್ಮನೇ ವತ್ಸೆ ಭಿಕ್ಷಾಸಿ ಪರಿಕಲ್ಪಿತ ಅರ್ಥಿನೋ ಮುನಯ ಪ್ರಾಪ್ತಂ ಗೃಹಮೇಧಿ ಫಲಂ ಮಯ. ಏಧಿ ವತ್ಸೆ, ಮಗಳೇ ಬಾ. ಆ ವತ್ಸ ಶಬ್ದ ನೋಡಿ, ವತ್ಸೇ ಅಂತಂತನಲ್ಲ, ಏಹಿ ಬಾಮ್ಮ ಮಗಳೇ. ವಿಶ್ವಾತ್ಮನೇ ಭಿಕ್ಷಾಸಿ ಪರಿಕಲ್ಪಿತ, ವಿಶ್ವಾತ್ಮನಿಗೆ ನೀನು ಭಿಕ್ಷೆ ಅಂತ ಆಗಿದ್ದೀಯಾ ಅಂತ. ಅಂದರೆ ಆದಿಭಿಕ್ಷು ಮಹಾದೇವ, ಅವನಲ್ಲದೆ ಇನ್ಯಾರು ಭಿಕ್ಷೆ ಬೇಡೋದಕ್ಕೆ ಸಾಧ್ಯ. ಭಿಕ್ಷುಕತ್ವಕ್ಕೆ, ಭೈಕ್ಷ್ಯಕ್ಕೆ ಒಂದು ಉನ್ನತೋನ್ನತವಾದ ಸ್ಥಾನವನ್ನು ತಂದುಕೊಟ್ಟವನವನು. ದಾತೃವಿನ ದಾರಿದ್ರ್ಯದ ಪರಾಕಾಷ್ಠೆಯನ್ನು ಶಿವನಲ್ಲಿ ನಾವು ನೋಡ್ತೀವಿ. ಎಲ್ಲರಿಗೂ ಎಲ್ಲವನ್ನು ಕೊಟ್ಟು ತಾನು ಹೊತ್ತೊತ್ತಿಗೆ ಕೈ ಚಾಚಿಕೊಂಡು ಹೋಗುವಂಥ ಸ್ಥಿತಿ ಉಳಿಸಿಕೊಂಡ ಅಂದರೆ ಅದು ತುಂಬ ದೊಡ್ಡದಲ್ವ. ಅಂಥವನಿಗೆ ನೀನು ಭಿಕ್ಷೆಯಾಗಿ ಬರ್ತಾ ಇದ್ದೀಯಾ. ಹಾಗಾಗಿ ಕೇಳ್ತಾ ಇರತಕ್ಕಂಥದ್ದು ಋಷಿಗಳು, ಇಂದು ನನ್ನ ಕೌಟುಂಬಿಕ ಜೀವನ ಸಾರ್ಥಕವಾಯಿತು. ಪ್ರಾಪ್ತಂ ಗೃಹಮೇಧಿ ಫಲ ಮಧ್ಯಮಯ, ಇಂದು ನಾನು ಗೃಹಸ್ಥನಾಗಿದ್ದಕ್ಕೆ ಭಾಗ್ಯವನ್ನು ಪಡ್ಕೊಂಡೆ ಅಂತ ಹೇಳ್ಬಿಟ್ಟಂತಾನೆ. ಏತಾವದುಕ್ತ್ವಾ ತನಯಾಂ ಋಷೀನ್ ಆಹಮಹೀಧರ ಇಯಂ ನಮತಿವ ಸರ್ವಾನ್ ತ್ರಿಲೋಚನವಧೂರಿತಿ. ಈಗಲೇ ಅವಳನ್ನು ಮಿಸೆಸ್ ಶಿವ ಅಂತ ಮಾಡಿಬಿಟ್ಟಿದ್ದಾನೆ. ಏತದುಕ್ತ್ವಾ ತನಯಾಂ ಋಷೀನ್ ಆಹಮಹೀಧರ, ಋಷಿಗಳಿಗೆ ಹಿಮವಂತ ಹೇಳ್ತಾನೆ, ಇಯಂ ನಮತಿ ವಹ, ನಿಮಗೆ ನಮಸ್ಕಾರ ಮಾಡ್ತಾಳೆ. ವಹ ಅಂತಂದರೆ ತ್ವಾಂ ತ್ವಾಂ ಯುವಾಂ ವಾಂ ಯುಷ್ಮಾನ್ ವಹ ಅಂತ ನಿಮ್ಮನ್ನು ಅಂತ ದ್ವಿತೀಯ ವಿಭಕ್ತಿಯೂ ಆಗುತ್ತೆ, ನಿಮ್ಮ ಅಂತ ಆಗುತ್ತೆ. ತವತೆ ಯುವಯೋರ್ ವಾಂ ಯುಷ್ಮಾಕಂ ವಹ ಅಂತನ್ನುವಲ್ಲಿ ನಿಮ್ಮ ತ್ರಿಲೋಚನ ವಧು, ನಿಮ್ಮ ಶಿವನ ಹೆಂಡತಿ ಅಂತಲೂ ಒಂದರ್ಥ, ಮತ್ತು ನಿಮ್ಮನ್ನು ನಮಸ್ಕಾರ ಮಾಡ್ತಾಳೆ ಅಂತಲೂ ಒಂದರ್ಥ. ಇವಹ ಅನ್ನುವ ಸರ್ವನಾಮದಲ್ಲಿ ಇರುವಂಥ ಸ್ವಾರಸ್ಯ. ಅಂದರೆ ಈ ಹೊತ್ತಿನಿಂದ ಅವಳು ನನ್ನ ಮಗಳಲ್ಲ, ನಿಮ್ಮ ಪಾಲಿಗೆ ಸೇರಿದ್ದಾಳೆ, ನಿಮ್ಮ ಶಿವನ ಪಾಲಿಗೆ ಸೇರಿದ್ದಾಳೆ ಅಂತಲೂ ಒಂದು ಅರ್ಥ ಬರ್ತದೆ. ಯಾಕೆಂದರೆ ದಾನ ಯಾವಾಗಲಿಂದ, ಸಂಕಲ್ಪ ಮಾಡಿದಾಗಲಿಂದಲೇ ದಾನ ಅಂತ. ಡಿ ವಿ ಜಿ ಅವರು ಶಿವಸ್ವಾಮಿಯರವ್ರ ಬಗ್ಗೆ ಬರೀತಾರೆ. ಅವರು ತಮ್ಮ ದೊಡ್ಡ ಬಂಗಲೆಯನ್ನು ಯಾವುದೋ ಒಂದು ಸಾರ್ವಜನಿಕ ಹಿತಕ್ಕಾಗಿ ಮಾರಿಬಿಟ್ರಂತೆ. ಮಾರಿ ಆ ದುಡ್ಡನ್ನು ಯಾರಿಗೋ ಕೊಟ್ಟರು. ಆ ಮನೆಯನ್ನು ಕೊಂಡುಕೊಂಡವನು, ಸ್ವಾಮಿ ನಿಮಗೆ ಮನೆ ಅನುಕೂಲವಾಗಿ ಬಂದಿದ್ದು, ನೀವು ಬಾಡಿಗೆಯಾಗಿ ಇರ್ರಿ, ಸುಖವಾಗಿರಿ ನೀವು ಕೊನೆವರೆಗೂ ಈ ಮನೆಯಲ್ಲಿ, ನನಗೇನು ಈ ಮನೆಯನ್ನು ನಾನು ವಾಸ ಮಾಡಬೇಕು ಅಂತಿಲ್ಲ, ನಾನಾದರೂ ಇನ್ನೊಬ್ಬರಿಗೆ ಬಾಡಿಗೆ ಕೊಡ್ತೀನಿ ಅಂತ. ಇಲ್ಲ, ಖಂಡಿತ ಇರೋಲ್ಲ. ಒಮ್ಮೆ ಮಾರದ ಮೇಲೆ ನಾನು ಬಾಡಿಗೆ ಕೊಟ್ಟು ಉಳಿದ್ರೂ ಹೆಜ್ಜೆಜ್ಜೆಗೂ ಇದು ಸ್ವಂತ ಮನೆಯಲ್ಲ, ಇದು ಇಟ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತಲೋ ಇನ್ನೇನೋ ಒಂದು ಬರುತ್ತೆ ಅಂಥೇಳಿ ರಿಜಿಸ್ಟ್ರೇಷನ್ ಆದ ತಕ್ಷಣ ಅವರು ಸಬ್ ರಿಜಿಸ್ಟರ್ ಆಫೀಸಿಂದ ಬೇರೊಂದು ಬಾಡಿಗೆ ಮನೆ ಆಗಲೇ ಗೊತ್ತು ಮಾಡಿಕೊಂಡಿದ್ದಕ್ಕೆ ಹೋದ್ರಂತೆ, ಈ ಕಡೆಗೆ ಬರಲಿಲ್ಲವಂತೆ. ಆ ರೀತಿಯಾದ ಕಠೋರ ಸಂಯಮ, ವ್ರತಿಷ್ಠತೆ ತುಂಬ ವಿಶೇಷವಾದದ್ದು. ಹಾಗೆ ಸರ್ವಾನ್ ತ್ರಿಲೋಚನ ವಧೂಹು ನಮತಿ, ಆ ತ್ರಿಲೋಚನ ವಧು ನಿಮಗೆ ನಮಸ್ಕರಿಸ್ತಾಳೆ. ಮತ್ತು ಇನ್ನೂ ಒಂದು ಸ್ವಾರಸ್ಯ, ಈಗ ಪಾರ್ವತಿ ನಮಸ್ಕಾರ ಮಾಡಿದ್ರೆ ಮಾಡ್ದಂಗೆ, ಆಮೇಲೆ ಇವರೇ ನಮಸ್ಕಾರ ಮಾಡಬೇಕಾಗುತ್ತೆ. ಇವಳು ಅವ್ರಿಗೆ ಮಾಡುವ ಅಪಶ್ಚಿಮ ಪ್ರಣಾಮ. ಆಫ್ಟರ್ವರ್ಡ್ಸ್ ದೆಲ್ ಬಿ ನೋ ಮೋರ್ ನಮಸ್ಕಾರಾಸ್. ಅದು ಒಂದು, ಅದು ಹೇಳ್ತಾ ಇಲ್ಲ ಇವನು. ಋಷಿಗಳಿಗೆ ಒಂದು ಆಸೆ ಇರಲ್ವೇ, ಪಾರ್ವತಿಗೆ ಹರಕೆ ಮಾಡಿಬಿಡೋಣ, ಆಶೀರ್ವಾದ ಮಾಡೋಣ ಅಂತ. ಆಮೇಲೆ ಅದು ಸಾಧನೆಯೇ ಆಗದೇ ಇದ್ದರೆ, ಶೃಂಗೇರಿಯ ಭೂತಪೂರ್ವ ಪೀಠಾಧಿಪತಿಗಳಾಗಿದ್ದ ಚಂದ್ರಶೇಖರ ಭಾರತೀ ಸ್ವಾಮಿಗಳು, ನರಸಿಂಹ ಅಂತ ಪೂರ್ವ ನಾಮ, ಅವರ ತಂದೆ ತಾಯಿ ಗೋಪಶಾಸ್ತ್ರಿ ಮತ್ತು ಸೀತಮ್ಮ ಅಂತ ಅನಿಸುತ್ತೆ. ಅವರು ಪಾಪ ಆಗದೆ ಎಷ್ಟೋ ಮಕ್ಕಳ ಸತ್ತು ಈ ಮಗು ಹುಟ್ಟಿದ್ದು. ಬೆಂಗಳೂರಿನ ಇದೇ ಶಂಕರ ಮಠದ ಪಾಠಶಾಲೆಯಲ್ಲಿ ಓದ್ತಾ ಇದ್ದರು. ಸ್ವಾಮಿಗಳು ತೀರ್ಕೊಂಡ್ಬಿಟ್ರು, ಇವರೇ ಸ್ವಾಮಿ ಆಗಬೇಕು ಅಂತ, ಪೀಠಾಧಿಪತಿಗಳಾಗಬೇಕು ಅಂತ ತೀರ್ಮಾನ ಮಾಡಿಬಿಟ್ರು. ಶ್ರೀಕಂಠ ಶಾಸ್ತ್ರಿಗಳದ್ದು ಏನೋ ಸ್ವಲ್ಪ ಅಡ್ಡಿ ಇತ್ತು, ಆದರೆ ಕೃಷ್ಣರಾಜ ಒಡೆಯರು ಕರಾರವಕ್ಕಾಗಿ ಈತನೇ ಆಗಬೇಕು ಅಂತ ಅಂದ್ಬಿಟ್ರು. ನರಸಿಂಹ ಬರಲಿ, ನರಸಿಂಹ ಆಗಲಿ ಅಂತ ಸ್ವಾಮಿಗಳು ಹೇಳಿ ಪ್ರಾಣ ಬಿಟ್ಟಿದ್ದು. ಇವರು ಹೋಗ್ಬಿಟ್ರು. ಸ್ವಾಮಿಗಳು ತಕ್ಷಣವೇ ಕುಣಿಗಲ್ ರಾಮಶಾಸ್ತ್ರಿಗಳ ಮೊಮ್ಮಗ ಲಕ್ಷ್ಮೀ ನರಸಿಂಹಶಾಸ್ತ್ರಿ ಅಂತ, ಅವರು ರಾಮಶಾಸ್ತ್ರಿಗಳಂತಲೇ ಅವರ ಹೆಸರು, ಅವರು ಇವ್ರನ್ನ ಕರ್ಕೊಂಡು ಹೊರಟೋಗ್ಬಿಟ್ರು. ತಂದೆ ತಾಯಿ ಆಮೇಲೆ ಬಂದರು. 2 ಬಸ್ಸು, 3 ಜಟಕ, 4 ಟ್ರೈನು ಅಂತ ಆ ಥರ ಬದಲಾವಣೆ ಮಾಡಿಕೊಂಡು ಶೃಂಗೇರಿಗೆ 2 ದಿವಸ ಆಯಿತು ಹೋಗುವಷ್ಟೊತ್ತಿಗೆ. ಮಗನ್ನ ಕಳಿಸ್ಕೊಟ್ಟಿದ್ರು. ಅಲ್ಲಿ ಹೋದಾಗ ಪೀಠಾಧಿಪತಿಯನ್ನು ನೋಡಿದ್ರು. ಪಾಪ ಅವರಿಗೆ ಎಷ್ಟು ಸಂಕಟ ಆಗಿರಬಹುದು ಅಂದರೆ, ಏನೋ ಸ್ವಾಮಿಗಳು ಕರೆದಿದ್ದಾರೆ ಅಂತ ಪೂರ್ತಿ ಅವರಿಗೆ ನಿಶ್ಚಯ ಇಲ್ಲ. ಹೇಗೋ ಒಂದು ಆಗುತ್ತೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ತಾವು ಬಂದ ಮೇಲಾದರೂ ಒಂದು ಸರ್ತಿ ಕೊನೆಗೆ ಮಗನ ತಲೆ ಸವರಿ ಒಂದು ತುತ್ತು ಊಟ ಬಡಿಸ್ಬೋದು ಅಂತ ಏನೋ ಇದ್ದಿರಬಹುದು. ಇನ್ಮೇಲೆ ಊಟ ಹಾಕೋಂಗಿಲ್ಲ, ಭಿಕ್ಷೆ ಹಾಕಬೇಕು. ಅಪ್ಪನೂ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಬೇಕು, ತಾಯಿಗೆ ಮಾತ್ರ ಪಾದ ನಮಸ್ಕಾರ ಮಾಡ್ಬೋದು, ಇನ್ನೇನೂ ಇಲ್ಲ ಅಂತಂದರೆ ಅದು ಎಂಥ ಒಂದು ಖೇದ. ಅದು ಖೇದದ ಚಿತ್ರಣ. ಇಲ್ಲಿ ಆಮೋದದ ಚಿತ್ರಣ, ಮೋದ ಸಂತೋಷದ ಚಿತ್ರಣ. ಏಹಿ ವತ್ಸೆ ಅಂಥೇಳಿ ನಮಸ್ಕಾರ ಮಾಡಿಸ್ತಾನೆ. ಈ ಸರ್ಗ ಅಂಥ ದೊಡ್ಡ ಘಟನೆಗಳಿಲ್ಲ, ಆದರೆ ಬರೆಯೋದು ತುಂಬ ಕಷ್ಟ. ಈ ಥರ ಈವೆಂಟ್ಸೇ ಇಲ್ಲ, ಇಲ್ಲಿ ಬರೆಯೋದು ಹೇಗೆ?
ಸುಮ್ಮನೆ ಮಾತು ಬೆಳೆಸೋದು ತುಂಬ ಕಷ್ಟ. ಆ ಮಾತನ್ನು ಸಾರ್ಥಕವಾಗಿ, ಸಾಲಂಕೃತವಾಗಿ, ಅಕೃತಕವಾಗಿ ಬೆಳೆಸೋದು ತುಂಬ ಕಷ್ಟ. ಡೈಲಾಗ್ಸಲ್ಲಿ ಹೆವಿ ಆರ್ನಮೆಂಟೇಷನ್ ಮಾಡಿದ್ರೆ ಕಷ್ಟ, ಮಾಡದೇ ಇದ್ದರೆ ಇನ್ನೊಂದು ಕಷ್ಟ. ತುಂಬ ತುಂಬ ಕಷ್ಟವಾಗಿರ್ತಕ್ಕಂಥದ್ದು. ಗರ್ಭಿಣಿಗೆ ಒಡವೆ ಹಾಕೋದೊಂದು ಕಷ್ಟ, ಹಾಕದೇ ಇರೋದೊಂದು ಕಷ್ಟ. ಚಿಕ್ಕ ಮಕ್ಕಳಿಗೂ ಹಾಗೆ, ಒಳ್ಳೆ ಬಟ್ಟೆ ಹಾಕೋದೊಂದು ಕಷ್ಟ, ಹಾಕದೇ ಇರೋದೊಂದು ಕಷ್ಟ. ಹಾಕಿದ್ರೆ ಕೊಳೆ ಮಾಡಿಕೊಡ್ತವೆ, ಹಾಕದೇ ಇದ್ದರೆ ಒಳ್ಳೆ ಬಟ್ಟೆ ಇದ್ದೇನು ಪ್ರಯೋಜನ. ಈ ಕೆಲಸವನ್ನು ಕಾಳಿದಾಸ ನಿರ್ವಾಹ ಮಾಡಿದ್ದಾನೆ. ನಾಳೆ ಮತ್ತೆ ನೋಡೋಣ. ನಮಸ್ಕಾರ.